ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಸಮ್ಮುಖಕ್ಕೆ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವಂತೆ, ನಿಮ್ಮ ವಾಕ್ಯವನ್ನು ಕೇಳುವಂಥದ್ದು ಎಷ್ಟೋ ಸಂತೋಷವುಳ್ಳದು ದೇವರೇ. ಇಸ್ರಾಯೇಲರು ನಿಮ್ಮ ಸಮ್ಮುಖಕ್ಕೆ ಬರುವುದಕ್ಕೆ ಭಯಪಟ್ಟರು ಎಂಬುದಾಗಿ ನಿಮ್ಮ ವಾಕ್ಯ ಹೇಳುತ್ತದೆ. ನಿಮ್ಮ ಸ್ವರ ಕೇಳುವುದಕ್ಕೆ ಭಯಪಟ್ಟರು ಎಂಬುದಾಗಿ ನೋಡುತ್ತೇವೆ. ಕರ್ತನು ಮಾತನಾಡುವುದು ಬೇಡ, ಸೇವಕನು ಮಾತನಾಡಿದರೆ ಸಾಕು ಎಂಬುದಾಗಿ ನೋಡುತ್ತೇವೆ. ಆದರೆ ನಾವಾದರೂ ಸೇವಕರು ಮಾತನಾಡುವುದು ಬೇಡ, ಕರ್ತನು ಮಾತನಾಡಲಿ ಎಂಬುದಾಗಿ ಬೇಡುತ್ತೇವೆ. ನಿಮ್ಮ ಸ್ವರವನ್ನು ಕೇಳುವುದಕ್ಕಾಗಿ ಬಂದಿದ್ದೇವೆ ದೇವರೇ. ನಿಮ್ಮ ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಿದ್ದೇವೆ. ಮನುಷ್ಯರ ಸ್ವರವನ್ನು ಈ ವಾರವೆಲ್ಲ ಕೇಳಿದ್ದೇವೆ ಅಪ್ಪ. ಮನುಷ್ಯರ ಸ್ವರವನ್ನು ಈ ವಾರವೆಲ್ಲ ಅನೇಕ ಸ್ಥಳಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ದೇವೆ. ನಿಮ್ಮ ಸ್ವರಕ್ಕೆ ಸಮಾನವಾದ ಸ್ವರ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ದೇವರೇ. ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ ಅಪ್ಪ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ. ಯೇಸು ಫಿಲಿಪ್ಪನ ಕೈಸರೈಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ, ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಸೇವೆಯನ್ನು ಮಾಡುತ್ತಾ ಇದ್ದಂತಹ ದಿನಗಳಲ್ಲಿ ಅವರು ಆರಂಭದಿಂದ ಅಂತ್ಯದ ತನಕ ಜನರ ಮಧ್ಯದಲ್ಲಿ ಅವರು ಒಂದನ್ನು ಮಾತ್ರ ಹೇಳುವುದಕ್ಕೆ ಬಯಸಿದರು. ಅವರು ಯಾತಕ್ಕಾಗಿ ಬಂದರು ಎನ್ನುವಂಥದ್ದನ್ನು ಒಂದೇ ಒಂದು ವಿಷಯದಲ್ಲಿ ಹೇಳುವುದಕ್ಕೆ ಬಯಸುತ್ತಾ ಇದ್ದರು. ಆರಂಭದಿಂದಲೂ ಕೂಡ ಅವರು ದೇವರ ಕುಮಾರನು, ಯಾಕಂದರೆ ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಭೂಮಿಯಲ್ಲಿ ಬಂದು, ದೇವಕುಮಾರನು ಈ ಭೂಮಿಗೆ ಬಂದು ಸತ್ತು ಲೋಕದ ಪಾಪವನ್ನು ಹೊತ್ತು ತೀರಿಸಿ ಮತ್ತೆ ತಮ್ಮ ರಾಜ್ಯವನ್ನು ಭೂಮಿಯಲ್ಲಿ ಸ್ಥಾಪಿಸಬೇಕೆನ್ನುವಂಥದ್ದೇ ಈಗಾಗಲೇ ಮುಂಚಿತವಾಗಿಯೇ ಬರೆಯಲ್ಪಟ್ಟಂತಹ ಒಂದು ಪ್ರವಾದನೆ. ಅದನ್ನು ದೇವರು ಇಲ್ಲಿ ಮಾಡುವುದಕ್ಕಾಗಿಯೇ ಬಂದರು. ಆದರೆ ಯೇಸು ಇಲ್ಲಿ ಬಂದ ನಂತರವಾಗಿ ಅವರನ್ನು ಒಂದೊಂದು ಹಂತದಲ್ಲೂ ಕೂಡ ಜನರು ವ್ಯತ್ಯಾಸವಾಗಿ ಕಾಣುತ್ತಾರೆ. ಅವರು ಏನೆಂಬುದಾಗಿ ಪ್ರೂವ್ ಮಾಡುವುದಕ್ಕಾಗಿ ಬಂದರು ಅಂದರೆ, ಏನನ್ನು ಜನರಿಗೆ ತಿಳಿಸುವುದಕ್ಕಾಗಿ ಬಂದರು ಅಂದರೆ ತನ್ನನ್ನು ದೇವಕುಮಾರನೆಂದು ತಿಳಿಸುವುದಕ್ಕಾಗಿ ಬಂದರು. ಆದರೆ ನಡೆದದ್ದು ಏನೆಂದರೆ, ಅವರು ಬಂದ ಕೂಡಲೇ, ಮೊದಲು ಅವರು ಹುಟ್ಟಿದ ಕೂಡಲೇ ಅವರನ್ನು ನೋಡಿ ಯಹೂದ್ಯರ ಅರಸನು ಎಲ್ಲಿ ಎಂಬುದಾಗಿ ಕೇಳಿದರು. ವಾಕ್ಯದಲ್ಲಿ ನೋಡುತ್ತೇವೆ. ಆನಂತರವಾಗಿ ಅವರು ಎದ್ದು ಒಂದು 30ನೇ ವರ್ಷದಲ್ಲಿ ಪ್ರಸಂಗ ಮಾಡುವುದಕ್ಕೆ ಆರಂಭಿಸಿದ ಕೂಡಲೇ ಒಂದು ಗುಂಪಿನವರು ಹೇಳಿದರು, ಈತನು ಮರಿಯಳ ಮಗನಲ್ಲವೇ ಎಂಬುದಾಗಿ ಹೇಳುತ್ತಾರೆ. ಇನ್ನೊಂದು ಗುಂಪು ಹೇಳುತ್ತದೆ, ಬಡಗಿಯ ಮಗನಲ್ಲವಾ ಎಂಬುದಾಗಿ. ಒಂದು ಕಾಲಘಟ್ಟದ ನಂತರವಾಗಿ ಯೇಸುವನ್ನು ಎಲಿಯಾ ಅಂದರು, ಯೆರೆಮೀಯ ಅಂದರು, ಸ್ನಾನಿಕನಾದ ಯೋಹಾನನು ಅಂದರು, ಪ್ರವಾದಿಗಳಲ್ಲಿ ಒಬ್ಬನನ್ನಾಗಿ ನೋಡಿದರು. ಒಂದು ಕಾಲಘಟ್ಟದ ನಂತರವಾಗಿ ಅವರನ್ನು ವಿರೋಧಿಯಾಗಿ ನೋಡಿದರು. ವಿರೋಧಿಯಾಗಿ ನೋಡಿ ಅವರನ್ನು ಶಿಲುಬೆಗೆ ಏರಿಸಿದರು. ಕಡೆಯದಾಗಿ ಈ ಜರ್ನಿಯಲ್ಲಿ ಒಂದು ಕಡೆ ದೇವರು ಕೇಳುತ್ತಾರೆ, ಜನರು ನನ್ನನ್ನು ಯಾರೆಂಬುದಾಗಿ ಹೇಳುತ್ತಾರೆ. ಒಂದೊಂದು ಕಡೆಯೂ ಕೂಡ ಒಂದೊಂದು ವಿಧವಾಗಿ ಹೇಳುತ್ತಾ ಬರುತ್ತಾರೆ. ನಾನು ಆರಂಭದಿಂದ ನೋಡುತ್ತಾ ಬರುತ್ತಿದ್ದೇನೆ, ನನ್ನನ್ನು ಒಂದೊಂದು ರೀತಿಯಾಗಿ ಅವರು ಹೇಳುತ್ತಾ ಇದ್ದಾರೆ. ಆದರೆ ನಾನು ಅವರಿಗೆ ಏನೆಂಬುದಾಗಿ ತಿಳಿಸಲು ಬಯಸುತ್ತೇನೆಂದರೆ ದೇವರ ಕುಮಾರನು ಎಂಬುದಾಗಿ. ಈ ರೀತಿ ಒಂದೊಂದು ಕಡೆ ಹೀಗೆ ಮಾಡುವಾಗ ಜನರು ನನ್ನ ಕುರಿತಾಗಿ ಏನು ಹೇಳುತ್ತಿದ್ದಾರೆ? ನಮಗೆ ಅನೇಕ ಕಡೆಗಳಲ್ಲಿ ಅನೇಕ ತತ್ತರಿಸುವಿಕೆ ಉಂಟಾಗುತ್ತದೆ. ದೇವರನ್ನು ಅನೇಕ ಕಡೆ ಅನೇಕ ವಿಧವಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ಅಫಿಷಿಯಲ್ ಆಗಿ ಕೇಳುತ್ತಿದ್ದಾರೆ, ನನ್ನನ್ನು ಜನರು ಯಾರೆಂದು ಹೇಳುತ್ತಾ ಇದ್ದಾರೆ. ಹಾಗಾದ್ರೆ ಪ್ರಶ್ನೆ ಹಿಂದೆ ಇರುವಂತಹ ಮುಖ್ಯವಾದ ವಿಷಯ ನೋಡುವಾಗ ಒಂದೊಂದು ಕಡೆಯೂ ಕೂಡ ಒಂದೊಂದು ವಿಧವಾಗಿ ನೋಡುತ್ತಾರೆ, ಹುಡುಕುತ್ತಾರೆ. ಅದೆಲ್ಲವೂ ಕೂಡ ಒಂದು ಕಡೆ ಇದೆ. ಆದರೆ ಆ ಹುಡುಕುವಂತಹ ಪರಿಸ್ಥಿತಿ ಅಥವಾ ಹುಡುಕುವಂತವರ ಮನಸ್ಥಿತಿ ಹೇಗೆ ಇದೆ ಎನ್ನುವಂಥದ್ದೇ ಅದನ್ನು ನೋಡಬೇಕು. ಈಗ ನಾವೆಲ್ಲರೂ ಅವರನ್ನು ಹುಡುಕುತ್ತೇವೆ, ದೇವರಾಗಿ ಹುಡುಕುತ್ತೇವೆ. ನಾವು ಯಾರು ಕೂಡ ಅವರನ್ನು ಹುಡುಕದೇ ಇರುವವರು ಇಲ್ಲ. ಇಲ್ಲಿ ಕೂತಿರುವಂತ ಎಲ್ಲರೂ ಕೂಡ ದೇವರನ್ನು ಹುಡುಕುವಂತವರೇ. ಎಲ್ಲರೂ ಕೂಡ ನಾವು ದೇವರನ್ನು ಹುಡುಕಿಯೇ ನಾವು ಇಲ್ಲಿ ಬಂದಿದ್ದೇವೆ. ಹಾಗೆ ಇರುವಾಗ ಇಲ್ಲಿ ಹುಡುಕುವಂತಹ ನಾವು ಅವರನ್ನು ಯಾವ ಮನಸ್ಥಿತಿಯಲ್ಲಿ ಹುಡುಕುತ್ತೇವೆ ಎನ್ನುವಂಥದ್ದೇ ಇಲ್ಲಿ ಪ್ರಶ್ನೆಯಾಗಿದೆ. ಈಗ ಮೊದಲನೆಯದಾಗಿ ನೋಡುವುದಾದರೆ ಫಸ್ಟ್ ಒಂದು ಗುಂಪು ಯೇಸುವನ್ನು ಹುಡುಕಿಕೊಂಡು ಬರುತ್ತದೆ. ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದಿರಿ. ಅರಸನಾದ ಹೇರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಇವರೇ ಮೊದಮೊದಲು ಅವರನ್ನು ಹುಡುಕಿಕೊಂಡು ಬರುತ್ತಾರೆ. ಇವರು ಏನು ಹೇಳಿ ಅವರನ್ನು ಹುಡುಕಿಕೊಂಡು ಬರುತ್ತಾರೆ ಎಂಬುದಾಗಿ ನೋಡುವುದಾದರೆ, ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಇವರ ಎದುರು ನೋಡುವಿಕೆ ಸಂಪೂರ್ಣ ಏನಾಗಿದೆ? ಅರಸನನ್ನು ನಾವು ನೋಡಲಿದ್ದೇವೆ ಎಂಬುದಾಗಿ.
ಆದರೆ ಇವರ ಬಳಿ ಅನೇಕ ಒಳ್ಳೆಯ ಗುಣಗಳಿದೆ. ಎಂತಹ ಒಳ್ಳೆಯ ಗುಣಗಳಿದೆ ಅಂದರೆ ಇವರಿಗೆ ಯಾರು ಕೂಡ ಅನೌನ್ಸ್ ಮಾಡಲಿಲ್ಲ. ಇವರಾಗಿ ಆ ಸ್ಟಾರ್ ಅನ್ನು ಹುಡುಕಿಕೊಂಡು ಕಂಡುಹಿಡಿದು ಬರುತ್ತಾರೆ. ನಕ್ಷತ್ರವನ್ನು ನೋಡುತ್ತಾರೆ. ನೋಡಿದ ಕೂಡಲೇ ಯಹೂದ್ಯರಿಗೆ ಅರಸನು ಹುಟ್ಟಿದ್ದಾನೆಂದು ಕಂಡುಹಿಡಿಯುತ್ತಾರೆ. ಆಕಾಶದ ಶಾಸ್ತ್ರ ಎಂಬುದಾಗಿ ಹೇಳುತ್ತಾರೆ. ಇಂದು ಹೇಳುವುದಾದ್ರೆ ಬಾಹ್ಯಾಕಾಶ ಸಂಶೋಧಕರೆಂದು ಹೇಳುತ್ತಾರೆ. ಏನೋ ಒಂದನ್ನು ಇಟ್ಟು ಅವರು ಕಂಡುಹಿಡಿಯುತ್ತಾರೆ. ಕಂಡುಹಿಡಿದು ಅವರು ಯೇಸುವನ್ನು ಹುಡುಕಿಕೊಂಡು ಬರುತ್ತಾರೆ. ಹಾಗಾದರೆ ಯೇಸುವನ್ನು ಹುಡುಕಿಕೊಂಡು ಬರುವಾಗ ಅವರು ಆ ಯಹೂದ್ಯರ ಅರಸನನ್ನು ನೋಡುವುದಕ್ಕಾಗಿ ಬರುತ್ತಾರೆ. ಆದರೆ ಇಲ್ಲಿ ಅವರಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಒಂದು ಡ್ರಾಬ್ಯಾಕ್, ಇಷ್ಟೊಂದು ಕಷ್ಟಪಟ್ಟು ಕಂಡುಹಿಡಿದಿದ್ದಾರೆ. ಒಂದು ಕಮೆಂಟ್ರಿಯಲ್ಲಿ, ಒಂದು ಬುಕ್ಕಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನು ಹೇಳುತ್ತಾರೆ ಅಂದರೆ, ಈಗ ನೀವು ಇದರಲ್ಲೆಲ್ಲ ನೋಡಿರುತ್ತೀರಾ, ಕ್ರಿಸ್ಮಸ್ಗೆ ಡ್ರಾಮಾ ಮಾಡುತ್ತಾರಲ್ಲ, ಆ ಡ್ರಾಮಾ ಮಾಡುವಾಗ 3 ಜನ ಬರುತ್ತಾರೆ. ಹಾಗೆ ಸಾಲಾಗಿ ಬಂದು ಯೇಸು ಕ್ರಿಸ್ತನ ಮುಂದೆ ಅವರ ತಲೆಯ ಕಿರೀಟ ನೋಡುವುದಾದ್ರೆ ಒಬ್ಬರಿಗೆ ಹಳದಿ ಕಲರು, ಒಬ್ಬರಿಗೆ ಬಿಳಿ ಕಲರು, ಒಬ್ಬರಿಗೆ ಏನು ಕಲರ್ ಎಂಬುದಾಗಿ ಗೊತ್ತಿರುವುದಿಲ್ಲ. 3 ಕಿರೀಟಗಳಿರುತ್ತದೆ. ಅದು ಏನ್ ರೆಪ್ರೆಸೆಂಟ್ ಮಾಡುತ್ತದೆ ಅಂದರೆ, ಒಬ್ಬರು ಬಂಗಾರವನ್ನು ತಂದರು, ಒಬ್ಬರು ಏನ್ ತಂದರು, ಬೆಳ್ಳಿಯನ್ನು ತಂದರು, ಇನ್ನೊಬ್ಬರು ಧೂಪವರ್ಗ ತಂದರು. ಅದನ್ನು ರೆಪ್ರೆಸೆಂಟ್ ಮಾಡುವುದಕ್ಕೆ 3 ಜನ ತೋರಿಸುತ್ತಾರೆ. ಯಾಕಂದ್ರೆ ಇಲ್ಲಿ 3 ವಸ್ತುಗಳಿದೆಯಲ್ಲ. ಆದರೆ ಹಾಗೆ ಇಲ್ಲ, ಅಲ್ಲಿ 3 ಜನ ಎಂಬುದಾಗಿ ಇಲ್ಲ. ಬೈಬಲ್ ಅಲ್ಲಿ 3 ಜನ ಇಲ್ಲ. ಅಲ್ಲಿ ಏನು ಹೇಳಲ್ಪಟ್ಟಿದೆ ಅಂದ್ರೆ, ಯೇಸುವನ್ನು ನೋಡುವುದಕ್ಕೆ 2,000ಕ್ಕೂ ಮೇಲ್ಪಟ್ಟ ಜನ ಬಂದಿದ್ದಾರೆ. ಕಡಿಮೆ ಪಕ್ಷ 2,000 ಜನದಷ್ಟು ಬಂದಿರಬೇಕು. ಯಾಕೆ ಎಂದು ಕೇಳುವುದಾದರೆ, ಈ ಬಂದಂತ ಎಲ್ಲಾ ಜೋಯಿಸರು ಮೂಡಣ ದೇಶದಿಂದ ಬಂದರು ಎಂಬುದಾಗಿ ಅಲ್ಲಿದೆ. ಮೂಡಣ ದಿಕ್ಕಿನಲ್ಲಿರುವಂತಹ ಒಂದು ವಿಶ್ವವಿದ್ಯಾನಿಲಯ 2,500 ವರ್ಷದಿಂದ ಇದೆಯಂತೆ. ನಮ್ಮೂರಲ್ಲಿರುವಂತಹ ನಳಂದ ಯೂನಿವರ್ಸಿಟಿ ಹಾಗೆ ಅಲ್ಲಿ ಒಂದು ಹ್ಯಾನ್ ಯೂನಿವರ್ಸಿಟಿ ಇದೆ. ಅಲ್ಲಿ ಜೋಯಿಸರ ಕುರಿತಾಗಿ ಒಂದು ಮಾಹಿತಿ ಇದೆ. ಅದರಲ್ಲಿ ನೋಡುವುದಾದರೆ ಹೆಚ್ಚು ಕಮ್ಮಿ 2,000ಕ್ಕೂ ಮೇಲ್ಪಟ್ಟ ಜನ ಯೇಸುವನ್ನು ನೋಡಿದ ಹಾಗೆ ಹೇಳಲ್ಪಡುತ್ತದೆ. ಹಾಗಾದ್ರೆ ಇವರಲ್ಲಿ ಬಂದವರಲ್ಲಿ ಕೆಲವು ಮುಖ್ಯವಾದ ವ್ಯಕ್ತಿಗಳ ಕುರಿತಾಗಿ ಮಾತ್ರ ಅಲ್ಲಿ ಬರೆಯಲ್ಪಟ್ಟಿದೆ. ಬಹಳ ಕಷ್ಟಪಟ್ಟು ಬಂದಿದ್ದಾರೆ. ಮೂಡಣ ದೇಶ ಅಂದರೆ ಅದು ಚೀನಾದಿಂದ ಬರುತ್ತದೆ, ಅದು ಪರ್ಷಿಯಾದಿಂದ, ಇರಾನ್ನಿಂದ ಬರುತ್ತದೆ, ಇಂಡಿಯಾದಿಂದ ಬರುತ್ತದೆ. ಎಲ್ಲಿಂದ ಬಂದರು ಎಂಬುದಾಗಿ ಗೊತ್ತಿಲ್ಲ. ಮೂಡಣ ದೇಶದಿಂದ ಬಂದರು ಎಂಬುದಾಗಿ ಇದೆ. ಅಷ್ಟೊಂದು ಕಷ್ಟಪಟ್ಟು ಹುಡುಕಿಕೊಂಡು ಬರುತ್ತಾರೆ. ಆ ರೀತಿಯಾಗಿ ಬರುವಾಗ ಅಲ್ಲಿ ಒಂದು ಆಶ್ಚರ್ಯವಾದ ಕಾರ್ಯವನ್ನು ಆ ವಾಕ್ಯದಲ್ಲಿ ನಾನು ಓದುವಾಗ ನನಗೆ ದೇವರು ಒಂದು ಕಾರ್ಯವನ್ನು ತಿಳಿಸಿದರು. ಆ ವಾಕ್ಯವನ್ನು ಓದುವಾಗ ಅದನ್ನು ಓದಿರಿ. ಅದೇ ಮತ್ತಾಯನ ಬರೆದ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು. ಯಾವುದನ್ನು ನೋಡಿದಾಗ? ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ನೋಡುತ್ತಾರೆ. ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹಾಗಾದರೆ ಈ ನಕ್ಷತ್ರವನ್ನು ಇಟ್ಟೆ ಅವರು ಅರಸನನ್ನು ಕಂಡುಹಿಡಿಯುತ್ತಾರೆ. ಈಗ ನಡುವೆ ಆ ನಕ್ಷತ್ರವನ್ನು ಹುಡುಕಿಕೊಂಡು ಬರುತ್ತಾರೆ, ನೋಡಿಕೊಂಡೇ ಬರುತ್ತಾರೆ. ಆ ನಕ್ಷತ್ರ ನಡುವೆ ಸ್ವಲ್ಪ ಕಾಣದೆ ಹೋಯಿತು, ನಂತರ ಪುನಃ ಬಂತು. ಅವರು ಕಂಡುಹಿಡಿಯುತ್ತಾರೆ. ಈ ಮಧ್ಯೆ ನಕ್ಷತ್ರ ಕಾಣಲಿಲ್ಲ ಎಂದು ಹೆರೋದನ ಮನೆಗೆ ಹೋಗಿ ಬರುತ್ತಾರೆ. ಈಗ ಬಂದ ನಂತರವಾಗಿ ಪುನಃ ಅವರಿಗೆ ಆ ನಕ್ಷತ್ರ ಕಾಣಿಸುತ್ತಿದೆ. ನೋಡಿದ ಕೂಡಲೇ ಬಹಳ ಸಂತೋಷ ಪಡುತ್ತಾರೆ. ಈಗ ಯಾತಕ್ಕಾಗಿ ಅವರು ಸಂತೋಷ ಪಡುತ್ತಾರೆ? ನಕ್ಷತ್ರ ನೋಡಿದ ಕೂಡಲೇ ಸಂತೋಷ ಪಡುತ್ತಾರೆ. ನಕ್ಷತ್ರವು ನಮಗೆ ಏನನ್ನು ಹೇಳುತ್ತದೆ? ಅರಸನು ಹುಟ್ಟಿದ್ದಾನೆ ಎಂದು ಹೇಳುತ್ತಾ ಇದೆ. ಅದೇ ತಾನೇ ಅರ್ಥ. 2ನೇ ಅಧ್ಯಾಯ 11ನೇ ವಾಕ್ಯ ಓದಿರಿ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಯೇಸುವನ್ನು ನೋಡಿದ ಕೂಡಲೇ ಸಂತೋಷ ಪಟ್ಟರು ಎಂಬುದಾಗಿ ಇದೆಯಾ? ನಕ್ಷತ್ರ ನೋಡಿದ ಕೂಡಲೇ ಸಂತೋಷ ಪಟ್ಟರು, ಬಹಳ ಸಂತೋಷ ಪಟ್ಟರು. ಆದರೆ ಯೇಸುವನ್ನು ನೋಡಿದಾಗ ಇನ್ನೂ ಸಂತೋಷ ಪಡಬೇಕಾಗಿತ್ತು ತಾನೆ. ಯಾಕಂದ್ರೆ ಇವರು ನಕ್ಷತ್ರ ನೋಡಿದ್ದು ಯೇಸುವನ್ನು ತೋರಿಸುವುದಕ್ಕೆ, ಅದು ಒಂದು ಗುರುತು ಅಷ್ಟೇನೆ. ಇವರು ಅರಸನನ್ನು ನೋಡಬೇಕು. ಅರಸನೇ ಇರುವುದರಲ್ಲಿಯೇ ಬಹಳ ದೊಡ್ಡ ಸಂತೋಷ. ಆದರೆ ಗುರುತನ್ನು ನೋಡಿದಾಗ ಸಂತೋಷವಾಗುತ್ತದೆ. ಆಕಾಶದಲ್ಲಿ ಒಂದು ಗುರುತು ಬರುತ್ತದೆ, ನಕ್ಷತ್ರ ನೋಡುತ್ತಾರೆ, ಬಹಳ ಸಂತೋಷ. ಅಯ್ಯೋ, ನಮಗೆ ಮಾರ್ಗ ಗೊತ್ತಾಯಿತು, ನಕ್ಷತ್ರ ತೋರಿಸಿತು, ಎಲ್ಲ ಭಯಂಕರ ಸಂತೋಷವೇ. ಆದರೆ ಅರಸನನ್ನು ನೋಡುವಾಗಲೋ ಅಥವಾ ಮರಿಯಳನ್ನು ನೋಡುವಾಗಲೋ ಅವರಿಗೆ ಸಂತೋಷವಿಲ್ಲ. ಅಲ್ಲಿ ಸಂತೋಷ ಎಂಬುದಾಗಿ ವಾಕ್ಯದಲ್ಲಿ ಇಲ್ಲ ಅಷ್ಟೇನೆ. ಇದರ ಹಿಂದಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅವರು ಬಹಳ ಸಂತೋಷ ಪಟ್ಟರು ಎಂಬುದಾಗಿ. ಆದರೆ ಒಳಗೆ ಹೋಗಿ ನೋಡುವಾಗ ಆ ಬಂಗಾರ, ಬೆಳ್ಳಿ, ರಕ್ತಬೋಳವನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಆದರೆ ಸಂತೋಷ ಪಟ್ಟರು ಎಂಬುದಾಗಿ ಇಲ್ಲ. ಯಾಕೆ ಅವರು ಸಂತೋಷ ಪಡಲಿಲ್ಲ? ಸರಿ, ಆ ನಂತರ ಒಂದು ವೇಳೆ ಲೂಕಾದಲ್ಲಿ ಇದೆಯಾ ಎಂಬುದಾಗಿ ಲೂಕಾದಲ್ಲಿ ಹೋಗಿ ನೋಡಿದೆ. ಲೂಕಾದಲ್ಲಿ ಇವರ ಕುರಿತಾಗಿ ಇಲ್ಲ. ಲೂಕಾದಲ್ಲಿ ಇವರ ಕುರಿತಾಗೇ ಇಲ್ಲ. ಮಾರ್ಕನ ಸುವಾರ್ತೆಯಲ್ಲಿ ಆರಂಭಿಸುವಾಗಲೇ ಸ್ನಾನಿಕನಾದ ಯೋಹಾನನ ಕುರಿತಾಗಿ ಆರಂಭವಾಗುತ್ತದೆ. ಯೋಹಾನನ ಪುಸ್ತಕದಲ್ಲಿ ಆರಂಭಿಸುವಾಗ ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ, ಆ ರೀತಿಯಾಗಿ ಅದು ನೇರವಾಗಿ ಆರಂಭವಾಗುತ್ತದೆ. ಈ ಜೋಯಿಸರ ಕುರಿತಾಗಿ ಬಹಳ ಮುಖ್ಯವಾಗಿ ತಿಳಿಸುವಂತ ಒಂದೇ ಒಂದು ಸ್ಥಳ ಯಾವುದೆಂಬುದಾಗಿ ನೋಡುವುದಾದರೆ ಮತ್ತಾಯನ ಸುವಾರ್ತೆಯಲ್ಲಿ ಮಾತ್ರವೇ. ಯಾಕಂದ್ರೆ ಅದು ಅರಸನ ಕುರಿತಾಗಿ ಬರೆಯುವಂಥದ್ದು, ಯೇಸುವನ್ನು ಅರಸನೆಂಬುದಾಗಿ ಹೇಳುವಂತಹ ಒಂದು ಪತ್ರಿಕೆ. ಸೊ ಅದರ ಬೇಸ್ ಆಗಿರುವಂತ ಎಲ್ಲಾ ಸಂಭವಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ನೋಡುವುದಕ್ಕಾಗಿ ಬಂದಂತ ಇವರು ಆ ಗುರುತನ್ನು ನೋಡಿದಾಗ ಬಹಳಷ್ಟು ಸಂತೋಷ ಪಟ್ಟರು. ಆದರೆ ಯೇಸುವನ್ನು ನೋಡಿದಾಗ ಸಂತೋಷ ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ.
ಆ ನಂತರವಾಗಿ ಅವರು ಹಿಂತಿರುಗುವಾಗ, ದೇವರಿಂದ ಎಚ್ಚರಿಸಲ್ಪಟ್ಟು ಹೆರೋದನ ಬಳಿ ಹೋಗುವುದು ಬೇಡ ಎಂದು ಬೇರೆ ಮಾರ್ಗವಾಗಿ ದೇವರು ಹೋಗುವುದಕ್ಕೆ ಹೇಳಿದ್ರು. ಅಷ್ಟೇ, ಮುಗಿಯಿತು. ಯಾಕೆ ಇವರು ಯೇಸುವನ್ನು ನೋಡಿದಾಗ ಸಂತೋಷ ಪಡಲಿಲ್ಲ? ಅದೇ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆ ಇವರು ಯೇಸುವನ್ನು ನೋಡಿದಾಗ ಸಂತೋಷ ಪಡಲಿಲ್ಲ? ಇವತ್ತು ಗುರುತನ್ನು ನೋಡುವಾಗ ಇರುವಂತಹ ಸಂತೋಷ, ಯೇಸು ಕ್ರಿಸ್ತನಿಂದ ಏರ್ಪಡುವಂತಹ ಗುರುತುಗಳು ಅದು. ಯೇಸುವನ್ನು ನೋಡುವುದಕ್ಕಾಗಿ, ಅರಸನನ್ನು ನೋಡುವುದಕ್ಕಾಗಿ ಬರುತ್ತಾರೆ. ಆದರೆ ಆ ಗುರುತನ್ನು ನೋಡುವಾಗ ಇರುವಂತಹ ಸಂತೋಷ ಯೇಸುವನ್ನು ನೋಡುವಾಗ ಇರುವುದಿಲ್ಲ. ಅದಕ್ಕೆ ಕಾರಣವನ್ನು ಮೊದಲನೇದಾಗಿ ನಾನು ಹೇಳುತ್ತೇನೆ. ಓದಿರಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 11 ಹಾಗೂ 12ನೇ ವಾಕ್ಯವನ್ನು ಓದಿರಿ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಗೋದಲಿ ಅಂದರೆ ಏನು? ಕೊಟ್ಟಿಗೆ ಎಂಬುದಾಗಿ ನಾವು ಹೇಳುತ್ತೇವಲ್ವಾ, ಅದರ ಒಂದು ಎಂಟ್ರೆನ್ಸ್ ಇದ್ದ ಹಾಗೆ. ಛತ್ರದಲ್ಲಿ ಗೋದಲಿಯಲ್ಲಿ ಒಂದು ಸ್ಥಳ, ಮೇಂಜರ್. ಯೇಸು ಅಲ್ಲಿ ಹುಟ್ಟಿದ್ದಾರೆ ಎಂಬುದಾಗಿ ಇಲ್ಲ. ಅದು ಬಹಳ ಮುಖ್ಯ. ಅದನ್ನು ನೋಡುವುದಾದರೆ ಇನ್ನೊಂದು ಸಂದೇಶವಾಗುತ್ತದೆ. ಯೇಸು ಗೋದಲಿಯಲ್ಲಿ ಹುಟ್ಟಿದರು ಎಂಬುದಾಗಿ ಇಲ್ಲ, ಗೋದಲಿಯಲ್ಲಿ ಇಡಲ್ಪಟ್ಟಿದ್ದರು ಎಂಬುದಾಗಿ ನೋಡುತ್ತೇವೆ. ಇಂಗ್ಲಿಷಲ್ಲಿ ಲೈಯಿಂಗ್ ಇನ್ ಎ ಮೇಂಜರ್ ಎಂಬುದಾಗಿ ಇರುತ್ತದೆ. ಆಂಗ್ಲದಲ್ಲಿ ನೋಡುವುದಾದರೆ ಆ ಗೋದಲಿಯಲ್ಲಿ ಮಲಗಿಸಿರುವುದನ್ನು ನೋಡುತ್ತೀರಾ ಎಂಬುದಾಗಿ ಇದೆ. ಈಗ ಇವರು ಹೋಗುತ್ತಾರೆ, ಮನೆಯೊಳಗೆ ಹೋಗಿ ನೋಡುತ್ತಾರೆ. ನೋಡಿದರೆ ಇವರು ನೋಡುವ ಸ್ಥಳ ಅರಸನನ್ನು ನೋಡಬಹುದಾದಂಥ ಒಂದು ಸ್ಥಳ ಅಲ್ಲ. ಅವರು ನೋಡುವಾಗ ಮಗುವನ್ನು ಬಟ್ಟೆಯಿಂದ ಸುತ್ತಿ ಒಂದು ಗೋದಲಿಯಲ್ಲಿ ಇಟ್ಟಿದ್ದಾರೆ. ಇದುವೇ ಗುರುತಾಗಿ ಇದೆ. ಇವರು ನೋಡುವುದಕ್ಕೆ ಬಂದದ್ದು ಅರಸನನ್ನು. ಆದ್ದರಿಂದ ಇವರು ನೇರವಾಗಿ ಹೆರೋದನ ಮನೆಗೆ ಹೋಗುತ್ತಾರೆ. ನಕ್ಷತ್ರ ಇಲ್ಲದೆ ಇರುವಾಗ ಇವರು ನೇರವಾಗಿ ಇಲ್ಲಿ ಹೋಗುತ್ತಾರೆ. ಹೆರೋದನ ಮನೆಗೆ ಹೋಗಿದ್ದಕ್ಕೆ ಕಾರಣ ಇವರ ಮನಸ್ಥಿತಿ ಸಂಪೂರ್ಣ ಹೇಗಿದೆ? ಅರಸನ ಕುಟುಂಬದಲ್ಲಿ ಯಹೂದ್ಯರಿಗೆ ಅರಸನು ಇನ್ನೊಬ್ಬ ಹುಟ್ಟಿದ್ದಾನಂದ್ರೆ ಅವರು ಎಲ್ಲಿರಬೇಕು? ಯೆರೂಸಲೇಮಿನಲ್ಲಿ, ಕ್ಯಾಪಿಟಲ್ ಅಲ್ಲಿ, ಅರಮನೆಯಲ್ಲಿ ಇರಬೇಕು. ಇದುವೇ ಅವರ ಥಾಟ್, ಇದುವೇ ಅವರ ಮನಸ್ಥಿತಿ. ಈ ಮಗುವನ್ನು ಅವರು ನೋಡುವ ತನಕ, ಗುರುತನ್ನು ನೋಡುವಾಗ ಅವರಿಗೆ ಬಹಳ ಸಂತೋಷವಾಗಿಯೇ ಇತ್ತು, ಎಲ್ಲ ಸೂಪರ್ ಆಗೇ ಇತ್ತು. ಆದರೆ ಒಳಗೆ ಬಂದರೆ ಇಲ್ಲಿ ಅದಿಲ್ಲ. ಇಲ್ಲಿ ಬೇರೆ ಒಂದು ಕಾಣಿಸುತ್ತಾ ಇದೆ. ಆಪೋಸಿಟ್ ಸೀನ್ ಇದೆ. ಆಪೋಸಿಟ್ ಆದ ಕಾರ್ಯ ನಡೆಯುತ್ತಿದೆ. ಇವತ್ತು ಯೇಸುವನ್ನು ಹುಡುಕುವಂತ ಒಂದು ಗುಂಪು, ಯೇಸುವನ್ನು ಹಿಂಬಾಲಿಸುವಂತವರು ನನ್ನನ್ನು ಯಾರೆಂದು ಹೇಳುತ್ತಾ ಇದ್ದಾರೆ. ಒಂದು ಗುಂಪು ಯೇಸುವನ್ನು ಹೊರಗಿನಿಂದ ಒಳಗೆ ಬರುವ ತನಕ. ನೀವು ನೋಡಿರುತ್ತೀರ ಹೋಶಾಯ ಪುಸ್ತಕದಲ್ಲಿ, ನಾನು ಅವಳನ್ನು ಒಲಿಸಿ ಅಡವಿಗೆ ಕರ್ಕೊಂಡು ಹೋಗಿ ಎಂದು ಇರುತ್ತದೆ. ಅಡವಿಯಲ್ಲಿ ಒಲಿಸಿ ಕರೆದುಕೊಂಡು ಹೋಗುವುದು ಅಂದರೆ ಏನು ಅಂದರೆ, ನೀವು ಗಾಸ್ಪಲ್ ಕೇಳುವ ಕಾಲಘಟ್ಟದ ತನಕ, ಸುವಾರ್ತೆಯನ್ನು ಕೇಳುವ ಕಾಲಘಟ್ಟದ ತನಕ, ಇವತ್ತು ಸುವಾರ್ತೆ ಹೇಳುವವರನ್ನು ನಾನು ಹೇಳುತ್ತೇನೆ. ಬೈಬಲ್ನಲ್ಲಿರುವಂತಹ ಸುವಾರ್ತೆಯನ್ನು ನಾನು ಹೇಳುತ್ತಿಲ್ಲ. ಬೈಬಲ್ನಲ್ಲಿರುವಂತಹ ಸುವಾರ್ತೆ ಬೇರೆ, ಅದನ್ನು ಬೇರೆ ರೀತಿಯಾಗಿ ಹೇಳಿದ್ದಾರೆ. ಇವತ್ತು ಹೇಳುವಂತಹ ಸುವಾರ್ತೆಯಲ್ಲಿ, ಇವತ್ತು ಸುವಾರ್ತೆ ಹೇಳುವಂತ ಯಾವ ಸ್ಥಳದಲ್ಲಾದರೂ ಯೇಸು ನಿಮ್ಮನ್ನು ಶಿಲುಬೆಯನ್ನು ಹೊರುವುದಕ್ಕಾಗಿ ಕರೆಯುತ್ತಾ ಇದ್ದಾರೆ. ಅವರೊಂದಿಗೆ ಪಾಡನ್ನು ಸಹಿಸಿಕೊಳ್ಳುವುದಕ್ಕೆ ನಿಮ್ಮನ್ನು ಕರೆಯುತ್ತಿದ್ದಾರೆ. ನೀವು ಆತನೊಂದಿಗೆ ಉಪದ್ರವ ಸಹಿಸಿಕೊಳ್ಳುವವರಾದರೆ ನೀವು ಆತನೊಂದಿಗೆ ಆಳುವವರಾಗಿರುತ್ತೀರಾ. ಈಗೋ ಆತನೊಂದಿಗೆ ಶಿಲುಬೆ ಹೊರುವವರು ಯಾರು? ಆ ರೀತಿಯಾಗಿ ನಿಮ್ಮನ್ನು ಕರೆದರ? ಒಂದೇ ಒಂದು ಗಾಸ್ಪಲ್ ಅಲ್ಲಿ ಕರೆದಿದ್ದಾರ ನಿಮ್ಮನ್ನು ಅಲ್ವಾ? ಎಲ್ಲವನ್ನು ಕಸವೆಂದು ನಷ್ಟವೆಂದೆಣಿಸಿ ಶಿಲುಬೆಯನ್ನು ಹೊರುವವರು ಎಲ್ಲಿ ಎಂಬುದಾಗಿ ಕರೆದರ ನಿಮ್ಮನ್ನು? ಕರೆಯುವಾಗ ಹೇಗೆ ಕರೆದರು? ಓಪನ್ ಏರ್ ಮಿನಿಸ್ಟ್ರಿಯಲ್ಲಿ ಏನಂತ ಕರೆದರು? ಯೇಸು ಗುಣಪಡಿಸುತ್ತಾರೆ, ಯೇಸು ಆಶೀರ್ವದಿಸುತ್ತಾರೆ, ಯೇಸು ಅದನ್ನು ಕೊಡುತ್ತಾರೆ, ಇದನ್ನು ಕೊಡುತ್ತಾರೆ, ಹಾಗೆ ಕೊಡುತ್ತಾರೆ, ಹೀಗೆ ಕೊಡುತ್ತಾರೆ. ರೋಡಲ್ಲಿ ಹೋಗುತ್ತಾ ಇದ್ದಂತ ನಮಗೆ ಅದು ಕೇಳುವುದಕ್ಕೆ ಹೇಗಿತ್ತು? ಭಯಂಕರವಾಗಿ ಇತ್ತು. ಯೇಸು ಹತ್ರ ಹೋಗಿದ್ದೆ, ಸೂಪರ್ ಆಗಿತ್ತು ಅಪ್ಪ, ಚೆನ್ನಾಗಿತ್ತಪ್ಪ ಎಂಬುದಾಗಿ. ಬಂದ್ರೆ ನಮಗೆ 10 ಜನ ಗುರುತನ್ನು ಬೇರೆ ಹೇಳಿದ್ದಾರೆ. ನಕ್ಷತ್ರ ಚೆನ್ನಾಗಿತ್ತು, ಬಹಳ ಸಂತೋಷ. ಅವರೊಬ್ರು ಹೇಳ್ತಾರೆ ದೇವರು ನನಗೆ ಹಾಗೆ ಮಾಡಿದ್ರು ಅಂತ. ಎಲ್ಲ ಸತ್ಯ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ, ಯಾವುದು ಸುಳ್ಳಲ್ಲ. ಆದರೆ ಇದೆಲ್ಲವೂ ಕೂಡ ನಕ್ಷತ್ರ. ಇದೆಲ್ಲ ನಕ್ಷತ್ರವೇ. ಯೇಸು ಕ್ರಿಸ್ತನ ಬಳಿಗೆ ಬಂದು ಸೇರುವುದಕ್ಕೆ ಇದೆಲ್ಲ ಮಾರ್ಗ ನಿಮಗೆ. ಇದರಲ್ಲಿ ಯಾರು ಸುಳ್ಳು ಹೇಳಿ ಕರೆದಿಲ್ಲ. ಯೇಸು ಸ್ವಸ್ಥಪಡಿಸುವ ದೇವರೇ, ಬಿಡುಗಡೆ ಮಾಡುವ ದೇವರೇ, ಆಶೀರ್ವಾದ ನೀಡುವ ದೇವರೇ, ಯಾವುದೇ ಸಂದೇಹವಿಲ್ಲ. ಇದು ಮಾರ್ಗ, ಇದುವೇ ನಕ್ಷತ್ರ, ಇದುವೇ ನಿಮ್ಮನ್ನು ತಂದು ಸೇರಿಸುತ್ತದೆ. ಕುರುಡರು ಕಾಣುತ್ತಾರೆ, ಕಿವುಡರು ಕೇಳುತ್ತಾರೆ, ಮೂಕರು ಮಾತನಾಡುತ್ತಾರೆ. ಇದುವೇ ಪೋಸ್ಟರ್ನಲ್ಲಿದೆ. ನಮ್ಮನ್ನು ಬರಮಾಡುವುದಕ್ಕೆ ಒಂದು ನಕ್ಷತ್ರ ಅವಶ್ಯವಾಗಿದೆ. ಆದರೆ ನಕ್ಷತ್ರ ನೋಡಿ ಸಂತೋಷ ಪಡುವಂತ ಗುಂಪು ಯೇಸುವನ್ನು ನೋಡಿದ ಕೂಡಲೇ ಅಧಿಕವಾಗಿ ಸಂತೋಷ ಪಡಬೇಕಾಗಿತ್ತು ತಾನೆ. ಇವತ್ತು ಸಭೆಗೆ ಬಂದು ಎಷ್ಟು ಜನ ಯೇಸುವನ್ನು ನೋಡಿ ಸಂತೋಷ ಪಡುತ್ತಾ ಇದ್ದೀರಾ? ಹೊರಗಿಂದ ಬರುವಾಗ ಇದ್ದಂಥ ಸಂತೋಷ ಈಗ ಇದೆಯಾ? ಯೇಸುವನ್ನು ಹುಡುಕುವಾಗ ಮೊದಲಿದ್ದ ಪ್ರೀತಿ, ಅದೇ ದೇವರು ಹೇಳುತ್ತಾರೆ, ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆಯಾ ಎಂದು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಯಾಕೆ ನೀನು ಆರಂಭದಲ್ಲಿ ಹುಡುಕುವಾಗ ಬಹಳ ಆಸೆಯಿಂದ ಹೇಗೆ ಹುಡುಕಿದ್ದೀಯಾ? ಮೂಡಣ ದೇಶದಿಂದ ಹುಡುಕಿದ್ದೀಯಾ? ಹಾಗೆ ನಡೆದುಕೊಂಡೋ ಒಂಟೆಯ ಮೇಲೋ ಹೇಗೋ ಬಂದು ಸೇರಿದೆ. 1.5 ವರ್ಷಗಳ ಕಾಲ. ವಾಕ್ಯ ಹೇಳುತ್ತದೆ, ಜೋಯಿಸರು ಹೇಳಿದ ಲೆಕ್ಕದ ಪ್ರಕಾರ ಹೆರೋದನು 1.5 ವರ್ಷ ಒಳಗೊಂಡಂತಹ ಮಕ್ಕಳನ್ನು, ಹಾಗೆ ತಾನೇ ಇದೆ. ಹಾಗಾದ್ರೆ ಜೋಯಿಸರ ಲೆಕ್ಕ 1.5 ವರ್ಷ ಟ್ರಾವೆಲ್.
ಅಷ್ಟೊಂದು ಟ್ರಾವೆಲ್ ಮಾಡಿ ಯೇಸುವನ್ನು ಬಂದು ಹುಡುಕಿ ಕೂತ ನಂತರ ಒಳಗೆ ನೋಡಿದಾಗ ನಾನು ಎದುರು ನೋಡಿದಂಥ ಅರಸನು ಇವರು ಅಲ್ಲ ರೀ. ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಯೇಸು ಇವರು ಅಲ್ಲ ರೀ. ನಾವು ಎದುರು ನೋಡಿ ಬಂದದ್ದೇನು? ಅರಸನ ಜೀವಿತ. ಅರಸನನ್ನು ನೋಡುವುದಕ್ಕಾಗಿ ಬೆಳ್ಳಿ ಬಂಗಾರ ರಕ್ತಬೋಳ ತೆಗೆದುಕೊಂಡು ಬಂದು ಏನಂದ್ಕೊಂಡ್ವಿ? ಹಾಗೆ ನಮ್ಮನ್ನು ಬರಮಾಡಿಕೊಂಡು ದರ್ಬಾರಲ್ಲಿ ಕೂರಿಸಿ ಚೆನ್ನಾಗಿ ಊಟವನ್ನು ಹಾಕಿ ಅರಸನು ಔತಣವನ್ನು ಏರ್ಪಡಿಸಿ ಬನ್ನಿ ಮಗುವನ್ನು ನೋಡಿ ಎಂಬುದಾಗಿ ಬರಮಾಡಿಕೊಳ್ಳುತ್ತಾರೆ ಎಂಬುದಾಗಿ ನಾವು ಅಂದುಕೊಂಡರೆ ಬರೀ ಕುರಿದನಗಳು ಮಾತ್ರ ಇದೆ. ಅದು ಬರೀ ದನದ ಕೊಟ್ಟಿಗೆ ಆಗಿದೆ. ಅವರು ಯೇಸುವನ್ನು ಅರಸನನ್ನಾಗಿ ಹುಡುಕುತ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಅರಸನಾಗಿ ಇದ್ದಾರೆ. ಅದಕ್ಕೆ ಅವರು ವಾಕ್ಯ ಹಿಂದೆ ಮುಂದೆ ಬಿಟ್ಟು ಅದನ್ನು ತುಂಡಾಗಿ ತೆಗೆದುಕೊಳ್ಳುತ್ತಾರೆ. ಅವರು ನಮ್ಮನ್ನು ಐಶ್ವರ್ಯವಂತರನ್ನಾಗಿಸುವುದಕ್ಕೋಸ್ಕರ ಬಡವರಾದರೂ ಯಾವುದು ಬಡತನ ಯಾವುದು ಐಶ್ವರ್ಯ ಎಂಬುದಾಗಿ ಅಲ್ಲಿದೆ, ಅದನ್ನು ತೆಗೆದುಕೊಳ್ಳುವುದಿಲ್ಲ. ಸ್ಮುರ್ನಾ ಸಭೆಗೆ ಹೇಳುತ್ತಾರೆ, ನೀನು ಬಡವನಾಗಿದ್ದರೂ ನಿನ್ನ ಐಶ್ವರ್ಯವನ್ನು ನಾನು ಬಲ್ಲೆನು ಎಂಬುದಾಗಿ ಹೇಳುತ್ತಾರೆ. ಲವೋದಿಕೆಯ ಸಭೆಗೆ ಹೇಳುತ್ತಾರೆ, ನೀನು ಐಶ್ವರ್ಯವಂತನಾಗಿದ್ದರೂ ನೀನು ದರಿದ್ರನೆಂಬುದಾಗಿ ಹೇಳುತ್ತಾರೆ. ಯಾವುದರ ಕುರಿತಾಗಿ ಹೇಳುತ್ತಾರೆ ಎನ್ನುವಂಥ ಕಾನ್ಸೆಪ್ಟೇ ಈಗ ಇಲ್ಲ. ಈಗ ಅವರು ಯೇಸುವನ್ನು ಹೇಗೆ ನೋಡಬೇಕು? ಸಂಪೂರ್ಣವಾಗಿ ಆಶೀರ್ವಾದದ ದೇವರು, ಸಂಪೂರ್ಣವಾಗಿ ಅವರನ್ನು ಅರಸನನ್ನಾಗಿ. ಇಂದು ಒಳಗೆ ಹೋಗಿ ನೋಡಿದರೆ ನಾನು ನಿಜವಾಗಿ ಹೇಳುತ್ತೇನೆ, ವಾಕ್ಯವನ್ನು ಚೆನ್ನಾಗಿ ಧ್ಯಾನಿಸಿ ನೋಡಿರಿ. ಈ ಲೋಕದ ಶ್ರೀಮಂತಿಕೆಯ ಕುರಿತಾಗಿ ಅಲ್ಲಿ ಹೇಳಿರುವುದಿಲ್ಲ. ಲೋಕದ ಹಿಂದೆ ಇರುವಂಥ ಆಡಂಬರ ಅಲ್ಲಿ ಇರುವುದಿಲ್ಲ. ಲೋಕದಲ್ಲಿ ನಿಮ್ಮನ್ನು ಹೆಚ್ಚಿಸುವಂಥ ಕಾರ್ಯ ಏನೂ ಇರುವುದಿಲ್ಲ. ಎಲ್ಲ ಓಲ್ಡ್ ಟೆಸ್ಟಮೆಂಟ್. ನ್ಯೂ ಟೆಸ್ಟಮೆಂಟ್ ಪ್ರಕಾರ ಎಲ್ಲ ಹೆವೆನ್ಲಿ, ಎಲ್ಲ ಪರಲೋಕ ಸಂಬಂಧವಾದದ್ದು. ಅವರೇ ಇಲ್ಲಿ ಅರಸನೇ ಇಲ್ಲಿ ಗೋದಲಿಯೊಳಗೆ ಬಂದಿದ್ದಾರೆ. ನಮ್ಮನ್ನು ಅರಮನೆಯಲ್ಲಿ ಕೂರಿಸುವುದಕ್ಕಾಗಿಯೇ ಬಂದರು ಎಂಬುದಾಗಿ ಇದೆ. ನಾನು ಯಾವಾಗಲೂ ಹೇಳುತ್ತೇನೆ, ಯೇಸು ಕ್ರಿಸ್ತನ ಕುರಿತಾಗಿ ಇವರೆಲ್ಲರೂ ಏನು ಹೇಳುತ್ತಾ ಇದ್ದಾರೆ ಅಂದರೆ, ನಮ್ಮನ್ನು ಐಶ್ವರ್ಯವಂತರನ್ನಾಗಿಸುವುದಕ್ಕೋಸ್ಕರ ಆತನು ಬಡವನಾದನು. ಅವರು ಹೇಳುವಾಗೆ ಅದು ಸರಿ. ಅಂದರೆ ಯೇಸು ಕ್ರಿಸ್ತನ ನಂತರವಾಗಿ ಫಸ್ಟ್ ಜನರೇಷನ್ ಯಾರು ಕೋಟ್ಯಾಧಿಪತಿಗಳಾಗಿ ಮಾರ್ಪಡಬೇಕಾಗಿತ್ತು? ಅಪೋಸ್ತಲರುಗಳು ಮಾರ್ಪಡಬೇಕಾಗಿತ್ತು ಅಲ್ವಾ? ನಾವಾದರೂ ಏನು ಕೂಡ ಬಿಡದವರಾಗಿ ಬಂದಿದ್ದೇವೆ. ಅವರು ಎಲ್ಲವನ್ನೂ ಕೂಡ ಬಿಟ್ಟು ಬಂದಿದ್ದಾರೆ. ನ್ಯಾಯವಾಗಿ ಅವನಿಗೆ ವಾಕ್ಯದ ಪ್ರಕಾರವಾಗಿ 1000 ಹಿಂತಿರುಗಿ ಕೊಡಬೇಕಾಗಿತ್ತು. ಹಾಗೆ ತಾನೇ ವಾಕ್ಯದಲ್ಲಿದೆ, 1000 ಹಿಂತಿರುಗಿಸಿ ಕೊಡುತ್ತಾರೆ. ಹಾಗಾದ್ರೆ ಫಸ್ಟ್ ಜನರೇಷನ್ ಅಲ್ಲಿ ಇರುವುದರಲ್ಲಿ ಅವರೇ ಕೋಟ್ಯಾಧಿಪತಿಗಳಾಗಿರಬೇಕಾಗಿತ್ತು. ಆದ್ರೆ ಅವ್ರು ಹೇಳುತ್ತಾರೆ, ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ ಕಷ್ಟವೋ ಸಂಕಟವೋ ಎಂಬುದಾಗಿ ಅವರು ಹೇಳುತ್ತಾರೆ. ಪೇತ್ರನು ಹೇಳುತ್ತಾರೆ, ನನ್ನ ಹತ್ರ ಬೆಳ್ಳಿಯೋ ಅಥವಾ ಬಂಗಾರವೋ ಇಲ್ಲ ಎಂಬುದಾಗಿ. ಆದರೆ ಇಂದು ಲೋಕವು ಏನನ್ನು ಬೋಧಿಸುತ್ತಾ ಇದೆ? ನಾವೆಲ್ಲ ಅರಸನ ಮಕ್ಕಳಾಗಿದ್ದೇವೆ, ಹಾಗಿರೋಣ ಹೀಗಿರೋಣ. ಯಾಕಂದ್ರೆ ಇವರು ಒಳಗೆ ಬರುವಾಗಲೇ ಯೇಸುವನ್ನು ನೋಡಿದ ಕೂಡಲೇ ಅರಸನ ಎಕ್ಸ್ಪೆಕ್ಟೇಷನ್. ಒಳಗೆ ಬರುವಾಗಲೇ ಹಾಗಿರುತ್ತದೆ ಹೀಗಿರುತ್ತದೆ ಇಲ್ಲ. ಒಳಗೆ ನೀವು ನೋಡುತ್ತಾ ಇರುವಂಥ ಯೇಸು ಕ್ರಿಸ್ತನು ಈ ಲೋಕದ ಆಶೀರ್ವಾದವನ್ನು ಘನಪಡಿಸುವಂಥವರು ಅಲ್ಲ. ಮತ್ತೆ ಹೇಳುತ್ತೇನೆ, ಹಾಗಾದ್ರೆ ಲೋಕದ ಆಶೀರ್ವಾದ ಇಲ್ವಾ? ಲೋಕದ ಆಶೀರ್ವಾದ ಇದೆ, ಆದರೆ ಅದು ಆಶೀರ್ವಾದ ಅಲ್ಲ, ಅದು ಅವಶ್ಯಕತೆ. ಲೋಕದ ಅವಶ್ಯಕತೆಯನ್ನು ನೀವು ಆಶೀರ್ವಾದವಾಗಿ ಮಾರ್ಪಡಿಸಿದ್ದೀರಾ, ಅಷ್ಟೇ ವಿಷಯ. ಈಗ ಡ್ರೆಸ್ಸು ನಮಗೆ ಅವಶ್ಯಕತೆಗೂ ಮೀರಿ ಅದೊಂದು 500 ಬಟ್ಟೆ ಆಯಿತು ಎಂಬುದಾಗಿ ಇಟ್ಟುಕೊಳ್ಳಿ. ನಿಮ್ಮ ಬೀರೋನಲ್ಲಿ 500 ಶರ್ಟು 500 ಸೀರೆ ಆಯ್ತು ಅಂದ್ರೆ ಏನು ಹೇಳ್ತೀರಾ ನೀವು? ದೇವರು ನನ್ನ ಇಷ್ಟರ ಮಟ್ಟಿಗೆ ಆಶೀರ್ವದಿಸಿದ್ದಾರೆ. ಹಾಗಾದ್ರೆ 4 ಕೊಟ್ಟವನಿಗೆ ಆಶೀರ್ವಾದ ಇಲ್ವಾ? 4 ಸೀರೆ ಇಟ್ಟುಕೊಂಡಿರುವಂತವ್ರು ಆಶೀರ್ವಾದವಾಗಿಲ್ವಾ? ಮಿಷನರಿಗಳು 2 ಜೊತೆ ಬಟ್ಟೆ ಇಟ್ಟುಕೊಂಡಿರ್ತಾರೆ, ಅವರು ಆಶೀರ್ವಾದವಾಗಿಲ್ವಾ? ಯಾವುದು ಆಶೀರ್ವಾದ? ಅವಶ್ಯಕತೆ ಯಾವತ್ತೂ ಕೂಡ ಆಶೀರ್ವಾದವಾಗಿ ಮಾರ್ಪಡುವುದಿಲ್ಲ. ನೀಡ್ ಬೇರೆ, ಬ್ಲೆಸ್ಸಿಂಗ್ಸ್ ಬೇರೆ. ಇವತ್ತು ನಾವು ಅವಶ್ಯಕತೆಯನ್ನು ಆಶೀರ್ವಾದವಾಗಿ ಮಾರ್ಪಡಿಸಿರುವುದರಿಂದ ಯಾವುದೂ ನಮಗೆ ಅವಶ್ಯಕತೆಗಾಗಿ ದೇವರು ಕೊಟ್ಟರು ಅದನ್ನೆಲ್ಲ ಆಶೀರ್ವಾದವಾಗಿ ಮಾರ್ಪಡಿಸಿ ನಾವು ಇನ್ನೂ ಕೂಡ ಅದನ್ನೇ ಕಾನ್ಸಂಟ್ರೇಟ್ ಮಾಡುತ್ತಿದ್ದೇವೆ. ಆದರೆ ಒಳಗೆ ಹೋಗಿ ನೋಡುತ್ತಾ ಇರುವಂತ ಯೇಸು ಕ್ರಿಸ್ತನ ಅರಸನಾಗಿ ಇಲ್ಲ. ಒಳಗೆ ನೋಡುತ್ತಾ ಇರುವಂತ ಯೇಸು ಕ್ರಿಸ್ತನು ಅವರು ಬೇರೆ ಒಂದು ಉದ್ದೇಶದಿಂದ ಒಳಗೆ ಮಲಗಿದ್ದಾರೆ. ಅವರು ಹುಟ್ಟಿದ್ದಕ್ಕೆ ಬೇರೆ ಒಂದು ಕಾರಣ ಇದೆ. ಒಂದೊಂದು ಕಡೆಯೂ ಕೂಡ ಹೇಳಿದ್ದಾರೆ, ಅವರು ಎಲ್ಲಿ? ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾರೆ. ಅಯ್ಯೋ, ನನ್ನನ್ನು ರಕ್ಷಿಸುವವರನ್ನು ನನ್ನ ಕಣ್ಣುಗಳು ಕಂಡಿತು. ಅವರು ಬೇರೆ ಒಂದು ಪ್ಲಾನ್ ಅಲ್ಲಿ ಬಂದಿದ್ದಾರೆ. ಇಸ್ರಾಯೇಲರಿಗೆ ಮಹಿಮೆಯಾಗಿ ಅನ್ಯರಿಗೆ ಬೆಳಕಾಗಿ ಹುಟ್ಟಿದ್ದಾರೆ. ಅವರು ಹೆವೆನ್ಲಿ ಪ್ಲಾನ್ ಅಲ್ಲಿ ಬಂದಿದ್ದಾರೆ. ಇವರನ್ನು ನಾವು ಇವತ್ತು ಬೇರೆ ಪ್ಲಾನ್ ಅಲ್ಲಿ ನೋಡುತ್ತಾ ಇದ್ದೇವೆ. ಇವತ್ತಿಗೂ ಚರ್ಚ್ಗೆ ಬರುವಂತವರು ಹಾಗೆ ಇದ್ದೀರಾ? ಸಭೆ ಇಂದು ಯಾವ ರೀತಿಯಾಗಿ ಮಾರ್ಪಟ್ಟಿದೆ ಅಂದ್ರೆ ಒಂದು ಎದುರು ನೋಡುವಿಕೆ. ಯಾವ ರೀತಿಯಾದ ಎದುರು ನೋಡುವಿಕೆ? ಒಳಗೆ ಬಂದು, ಈಗ ನೀವೆಲ್ಲ ಹೇಗೆ ಬಂದಿದ್ದೀರಾ ಅಂದ್ರೆ ಗೋಧಲಿ ಒಳಗೆ ಬಂದ ಹಾಗೆ. ಈಗ ಒಳಗೆ ಬಂದು ನೀವೇನ್ ಎದುರು ನೋಡುತ್ತೀರಾ? ನ್ಯಾಯವಾಗಿ ಚರ್ಚ್ ಒಳಗೆ ಬರುವಂತವ್ರು ಏನ್ ಎದುರು ನೋಡುತ್ತಾರೆ? 90% ಸಭೆಗಳು ಗ್ರೇಸು, ಸೂಪರ್ ಗ್ರೇಸು, ಹೈಪರ್ ಗ್ರೇಸು, ಸಮೃದ್ಧಿ ಈ ರೀತಿಯಾದಂತ ಯಾವುದೇ ಸಭೆಗಳಲ್ಲಿ ಹೋಗಿ ಕೂತರು ಕೂಡ ಯೇಸು ಅರಸನಾಗಿ ಇದ್ದಾರೆ. ಯೇಸು ಅಲ್ಲಿ ಹೇಗಿದ್ದಾರೆ? ಅರಸನಾಗಿ ಇದ್ದಾರೆ. ಆದರೆ ಇಲ್ಲಿ ಬಂದು ನೋಡುವುದಾದ್ರೆ ಅವರು ಗೋದಲಿಯಲ್ಲಿ ಮಲಗಿರುತ್ತಾರೆ. ಮತ್ತೆ ಹೇಳುತ್ತೇನೆ, ಗೋದಲಿಯಲ್ಲಿ ಮಲಗಿರುತ್ತಾರೆ. ಯಾಕೆ? ಇಲ್ಲಿ ಹೆವೆನ್ಲಿ ಪ್ಲಾನ್ ಆಪರೇಟ್ ಆಗುತ್ತಿರುತ್ತದೆ. ಇಲ್ಲಿ ನಿಮಗೆ ಕೊಡುವುದಕ್ಕಾಗಿ ನಾವು ಕರೆಯುತ್ತಾ ಇಲ್ಲ, ನಿಮ್ಮನ್ನೇ ಅವರಿಗೆ ಕೊಡುವುದಕ್ಕೋಸ್ಕರವಾಗಿ ಕರೆಯುತ್ತಿದ್ದೇವೆ. ಈಗ ನೋಡಿರಿ, ಅವರಿಗೆ ಸಂತೋಷವೇ ಇಲ್ಲ. ಆ ಜೋಯಿಸರಿಗೆ ಅವರೆಲ್ಲರೂ ಕೂಡ ವಾಕ್ಯ ಹೇಳುತ್ತದೆ, ನಕ್ಷತ್ರವನ್ನು ಕಂಡ ಕೂಡಲೇ ಸಂತೋಷ ಪಟ್ಟವರು ಎಂಬುದಾಗಿ. ಎರಡನೇದಾಗಿ ಒಂದು ಗುಂಪು ಇದೆ, ಈ ಸೂಚನೆಗಳನ್ನು ನೋಡಿಯೇ ಸಂತೋಷ ಪಡುವಂತ ಗುಂಪು. ದೇವರಿಂದ ಏನಾದರೂ ನಡೆಯುತ್ತದಲ್ಲ, ಆ ನಡೆಯುವುದರಲ್ಲಿ ಅವರ ಜೀವಿತ ತೃಪ್ತಿ. ಕೆಲವರನ್ನು ನೋಡುವುದಾದ್ರೆ ಅವರು ಯೇಸು ಕ್ರಿಸ್ತನ ಹತ್ರ ಬರುವ ಅಂದಿನಿಂದ ಅವರ ಮರಣದ ತನಕ ಏನಾದರೂ ಒಂದು ಸೂಚನೆಯನ್ನು ಕೇಳುತ್ತಲೇ ಇರುತ್ತಾರೆ.
ದೇವರ ಹತ್ರ ಏನೋ ಒಂದು ಸೂಚನೆಯನ್ನು ಕೇಳುತ್ತಲೇ ಇರುತ್ತಾರೆ. ಆ ಸೂಚನೆ ನಡೆಯುವಾಗ ಸಂತೋಷ ಪಡುತ್ತಾರೆ. ಫಸ್ಟ್ ಬರುವಾಗ ಏನೋ ಒಂದನ್ನು ಕೇಳುತ್ತಾರೆ. ಅದು ಬಡತನವೋ, ಏನೋ ಒಂದು ವ್ಯಾಧಿಯೋ, ಕಷ್ಟವೋ, ಬಿಡುಗಡೆಯೋ, ಅಥವಾ ಮದುವೆಯೋ, ಮಕ್ಕಳೋ, ಕೆಲಸವೋ ಏನೋ ಒಂದನ್ನು ಕೇಳಿರುತ್ತಾರೆ. ಅದನ್ನು ದೇವರು ಕೊಡುತ್ತಾರೆ, ಒಳಗೆ ಬರುತ್ತಾರೆ. ಸರಿ, ಬಂದ ನಂತರ ಈ ಸೂಚನೆಯಲ್ಲಿ ಸಂತೋಷ ಪಟ್ರಲ್ಲ, ಆ ನಂತರ ಯೇಸುವನ್ನು ನೋಡುತ್ತಾರೆ, ನೋಡುವುದಿಲ್ಲ. ನಂತರ ಏನ್ ಮಾಡುತ್ತಾರೆ ಗೊತ್ತಾ? ಇನ್ನೊಂದು ಗುರುತು ಕೇಳುತ್ತಾರೆ. ಅನೇಕ ಸಮಯದಲ್ಲಿ ನಾವು ಗುರುತುಗಳ ಹಿಂದೆ ಹೋಗುತ್ತೇವೆ. ನಮಗೆ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆನೇ ಲೈಫ್. ದೇವರ ಪ್ಲಾನ್ ಕುರಿತಾಗಿ ಇಲ್ಲಿ ಚಿಂತೆಯೇ ಇಲ್ಲ. ಮದುವೆ ಮಾಡಿದ್ದಾಯ್ತು, ಇನ್ನೊಂದು ಗುರುತಿಗೆ ಹೋಗುತ್ತಾರೆ. ಈ ರೀತಿಯಾಗಿ ಇವರು ಏನೋ ಒಂದು ಗುರುತನ್ನು ಇಟ್ಟುಕೊಂಡೇ ಇರುತ್ತಾರೆ. ಇವರ ಜೀವಿತದಲ್ಲಿ ಅವರು ಗೋದಲೆಯಲ್ಲಿ ಮಲಗಿದ್ದಾರಲ್ಲ, ಯಾಕೆ ಮಲಗಿದ್ದಾರೆ ಎಂಬುದಾಗಿ ಆ ಪ್ರಶ್ನೆ ಕೇಳುವುದೇ ಇಲ್ಲ. ಹೊರಗಿರುವಂತಹ ಗುರುತನ್ನು ನೋಡಿ ಸಂತೋಷ ಪಡುವಂತ ಒಂದು ಗುಂಪಿದೆ. ಓದಿರಿ ಲೂಕನ ಸುವಾರ್ತೆ 11ನೇ ಅಧ್ಯಾಯ 16ನೇ ವಾಕ್ಯ. ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ತನ್ನಲ್ಲಿ ಭೇದ ಹುಟ್ಟಿದ ರಾಜ್ಯವು ಹಾಳಾಗುತ್ತದೆ ಮತ್ತು ತನ್ನಲ್ಲಿ ಭೇದ ಹುಟ್ಟಿದ ಮನೆ ಬೀಳುತ್ತದೆ. 15ನೇ ವಾಕ್ಯ ಓದಿರಿ. ಆದರೆ ಅವರಲ್ಲಿ ಕೆಲವರು, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಅಂದರು. ಈ ಮೊದಲನೆಯದಾಗಿ ಒಂದು ಆಪ್ಷನ್ ಇದೆಯಲ್ಲ, ಮೊದಲನೇ ಪ್ರಶ್ನೆ, ಅದಕ್ಕೆ ಉತ್ತರವನ್ನು 17ನೇ ವಾಕ್ಯದಲ್ಲಿ ಆರಂಭಿಸುತ್ತಾರೆ. 17ರಲ್ಲಿ ಆರಂಭಿಸಿ 28ರಲ್ಲಿ ಮುಗಿಸುತ್ತಾರೆ. ನಾನು ಹೇಳುವುದು ಅರ್ಥವಾಗುತ್ತಿದೆ ನಿಮಗೆ? 2 ಪ್ರಶ್ನೆ ಕೇಳುತ್ತಾರೆ ಅವರನ್ನು ನೋಡಿ. ಒಂದು, ದೆವ್ವಗಳ ಸಹಾಯದಿಂದ ಓಡಿಸುತ್ತಾರೆ ಎಂದು ಸಂದೇಹ ಇದೆ. ಎರಡನೆಯದಾಗಿ ಸೂಚಕ ಕಾರ್ಯವನ್ನು ತೋರಿಸಿ ಎಂಬುದಾಗಿ ಎರಡನೇ ಆಪ್ಷನ್. ಈ 2 ಕಾರ್ಯಗಳಲ್ಲಿ ಮೊದಲನೇ ಕಾರ್ಯಕ್ಕೆ ಉತ್ತರ ಕೊಡುತ್ತಾರೆ, ನಾನು ದೆವ್ವದಿಂದ ಇಲ್ಲ, ಹಾಗೆ ಮಾಡಿದ್ರೆ ಆ ರಾಜ್ಯವು ಹಾಳಾಗುತ್ತದೆ. ಆ ರೀತಿ 28ನೇ ವಾಕ್ಯದ ತನಕ ಉತ್ತರ ಕೊಡುತ್ತಾರೆ. 29ನೇ ವಾಕ್ಯ ಓದಿರಿ. ಈ ಸಂತತಿಯು ಕೆಟ್ಟ ಸಂತತಿಯೇ, ಇದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ, ಆದರೆ ಯೋನನಲ್ಲಿ ಆದ ಸೂಚಕ ಕಾರ್ಯ ಹೊರತು ಬೇರೆ ಯಾವುದು ಇದಕ್ಕೆ ಸಿಕ್ಕುವುದಿಲ್ಲ. ಹಾಗಾದ್ರೆ 16ನೇ ವಾಕ್ಯದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿ ಆರಂಭಿಸುತ್ತಾರೆ. ನೀವು ಅದನ್ನು ಸೇರಿಸಿ ಓದಿದ್ರೆ 2ನೇ ಪ್ರಶ್ನೆಗೆ ಉತ್ತರ ಇದೆನೆಂಬುದಾಗಿ ಓದುತ್ತೀರಾ. ಆ ರೀತಿ ಓದಬಾರದು. ಆ ಮೊದಲನೇ ಪ್ರಶ್ನೆಗೆ ಉತ್ತರ 28ನೇ ವಾಕ್ಯದ ತನಕ ಇರುತ್ತದೆ. 2ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಆರಂಭಿಸುತ್ತಾರೆ. ಈಗ ಇಲ್ಲಿ ಏನಿದೆ? ಸೂಚಕ ಕಾರ್ಯವನ್ನು ಹುಡುಕುವಂತಹ ಸಂತತಿಗೆ ಹೆಸರೇನು? ಯೇಸುವನ್ನು ಹುಡುಕಿ ಒಳಗೆ ಬಂದ ನಂತರವಾಗಿ ಇನ್ನೂ ಕೂಡ ಸೂಚಕ ಕಾರ್ಯ ಕೇಳುವುದು. ಇನ್ನೂ ಒಂದು ಸೂಚಕ ಕಾರ್ಯ ತೋರಿಸಿರಿ. ಯೇಸು ಹುಟ್ಟಿದಾಗಿನಿಂದಲೂ ಕೂಡ ಯೆರೂಸಲೇಮಿನಲ್ಲಿ ಸೂಚಕ ಕಾರ್ಯವು ಹೋಗುತ್ತಾ ಇದೆ. ಹುಟ್ಟಿದ ಅಂದೇ ಗುರುತು ಕಾಣಿಸಿತು, ನಕ್ಷತ್ರ ಕಾಣಿಸಿತು. ಆನಂತರವಾಗಿ ಒಂದೊಂದು ಕೂಡ ಗುರುತೆ. ಆದರೆ ಇನ್ನೂ ಒಂದು ಸೂಚಕ ಕಾರ್ಯವನ್ನು ನಮಗೆ ತೋರಿಸಿರಿ. ಕುರುಡರು ಕಾಣುತ್ತಿದ್ದಾರೆ, ಮೂಕರು ಮಾತನಾಡುತ್ತಿದ್ದಾರೆ, ಕಿವುಡರು ಕೇಳುತ್ತಿದ್ದಾರೆ. ಇದಕ್ಕಿಂತ ಸೂಚಕ ಕಾರ್ಯ ಏನಪ್ಪಾ ಬೇಕು? ಯೇಸು ಯೋರ್ದಾನಲ್ಲಿ ನಿಂತಾಗ ಪರಿಶುದ್ಧಾತ್ಮನು ಇಳಿದು ಬರುತ್ತಾರೆ. ಇದಕ್ಕಿಂತ ಸೂಚಕ ಕಾರ್ಯ ಏನಪ್ಪಾ ಬೇಕು? ಇಷ್ಟು ಸೂಚಕ ಕಾರ್ಯ ಇದ್ದರೂ ಕೂಡ ಈಗ ಮತ್ತೆ ಇನ್ನೂ ಕೂಡ ನಮಗೆ ಒಂದು ಸೂಚಕ ಕಾರ್ಯ ತೋರಿಸಿರಿ. ಅದು ಕೂಡ ಏನ್ ಕೇಳುತ್ತಾರೆ ಆ ವಾಕ್ಯದಲ್ಲಿ? 16ನೇ ವಾಕ್ಯ. ಬೇರೆ ಕೆಲವರು ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಎಕ್ಸ್ಟ್ರಾರ್ಡಿನರಿಯಾಗಿ ಬರಬೇಕು. ನಮ್ಮವರು ಕೇಳುವಾಗ ಹೇಗೆ ಕೇಳುತ್ತಾರೆ ಗೊತ್ತಾ? ಸಾಧಾರಣವಾಗಿ ಇಲ್ಲ. ಅವರು ಕೇಳುವಂಥದ್ದು ಹೇಗೆ ಇರುತ್ತದೆ ಗೊತ್ತಾ? ಗಿದ್ಯೋನನಿಗೆ ತೋಳ್ಮೇಲೆ ಬಿತ್ತು, ಆಮೇಲೆ ತೋಳ್ಮೇಲೆ ಬೀಳದೆ ಸುತ್ತಲೂ ಬಿತ್ತ, ಹೌದು ಬಿತ್ತು. ಆ ರೀತಿ ನನಗೂ ಬೇಕು. ಅದಕ್ಕೆ ನೀನು ಗಿದ್ಯೋನನಾಗಿರ್ಬೇಕು ತಾನೆ. ನಾವೇ ಮತ್ತೆ ಮತ್ತೆ ಕೇಳುತ್ತಲೇ ಇದ್ದೇವಲ್ಲ. ಗಿದ್ಯೋನನು ಒಂದು ಗುರುತು ಕೇಳುತ್ತಾರೆ, 2 ಗುರುತು ಕೇಳುತ್ತಾರೆ. ಗುರುತನ್ನು ಕೇಳುವುದು ತಪ್ಪಲ್ಲ, ಮತ್ತೆ ಹೇಳುತ್ತೇನೆ. ಆದರೆ ನೀವು ಇನ್ನು ಗುರುತನ್ನು ಕೇಳುವಂತಹ ಸ್ಥಾನದಲ್ಲೇ ಇದ್ದೀರಾ ಅಂದರೆ ಇನ್ನು ನೀವು ಒಳಗೆ ಹೋಗಿಲ್ಲ ಎಂದು ಅರ್ಥ. ಇನ್ನು ಕೂಡ ನೀವು ಯೇಸುವನ್ನು ನೋಡುವುದಕ್ಕೆ ಒಳಗೆ ಹೋಗಿ ಸಂತೋಷ ಪಡುವಂತಹ ಗುಂಪಲ್ಲ, ಹೊರಗೆ ಬರೀ ಸೂಚಕ ಕಾರ್ಯವನ್ನು ನೋಡಿ ಸಂತೋಷ ಪಡುವ ಗುಂಪು. ಈಗಲೂ ಏನೋ ಒಂದು ಗುರುತನ್ನು ಕೇಳುತ್ತಲೇ ಇರುತ್ತಾರೆ. ಕೆಲವರನ್ನು ನೋಡುವುದಾದರೆ ಗುರುತನ್ನು ಕೇಳುವಂಥದ್ದು. ದೇವರ ಹತ್ರ ಒಂದು ಗುರುತನ್ನು ಕೇಳಿದ್ದೇನೆ, ಆಮೇಲೆ ದೇವರು ನನಗೆ ಗುರುತನ್ನು ತೋರಿಸಿದರು, ಅದರಲ್ಲಾದ್ರೂ ತೃಪ್ತಿಯಾಗುತ್ತಾರಾ ಏನಂತ ಗೊತ್ತಿಲ್ಲ, ಆದ್ರೆ ಇನ್ನೂ ಕೂಡ ನಡೆಯುತ್ತಾ ಇಲ್ಲ. ಅವರೇ ಗುರುತನ್ನು ಕೊಡುತ್ತಾರೆ. ಗುರುತಿಗಿಂತಲೂ ಕೂಡ ನಾನು ಬಹಳವಾಗಿ ಗೌರವಿಸುವಂತದ್ದು ವಾಕ್ಯವನ್ನು ಕೊಡುತ್ತಾರೆ ನಮಗೆ. ಈ ವಾಕ್ಯದ ಪ್ರಕಾರವಾಗಿ ಮಾಡುತ್ತೇನೆ ಅಂತ ಹೇಳಿದ್ರು ಅಂದ್ರೆ ಯಾವುದೇ ಅಳಿದು ಹೋದರೂ ಕೂಡ ದೇವರ ವಾಕ್ಯ ಏನಾಗಲ್ಲ, ಅಳಿದು ಹೋಗುವುದಿಲ್ಲ. ಅದು ಕಂಪಲ್ಸರಿ ಆಗಿ ಅದು ನಡೆಯುತ್ತದೆ. ಆದರೂ ಸ್ಯಾಟಿಸ್ಫೈ ಆಗದೇ ಇರುವಂತ ಗುಂಪು ಇನ್ನೂ ಏನಾದ್ರೂ ಕೊಡಿ. ಈಗ ಯೇಸು ಏನ್ ಹೇಳುತ್ತಾರೆ? 29ನೇ ವಾಕ್ಯ. ಕೆಟ್ಟ ಸಂತತಿಯೇ, ಸೂಚಕ ಕಾರ್ಯವನ್ನು ಹುಡುಕುವಂತವರಿಗೆ ಹೆಸರೇನು? ಅದೇನೆಂದರೆ ಮೊದಲನೆಯದಾಗಿ ಹುಡುಕಿದವರ ಕುರಿತಾಗಿ ಹೇಳುತ್ತಿಲ್ಲ. ಬಂದವನು ನೋಡಿ ಹೇಳುತ್ತಾರೆ, ನೀನೇ ಎಲ್ಲವನ್ನೂ ಕೂಡ ಬಿಟ್ಟು ಬಂದೆಯಲ್ಲ, ನನ್ನೊಂದಿಗೆ ಬಂದು ನನ್ನ ಹತ್ರ ಪಳಗಿದೆಯಲ್ಲ. ಇನ್ನೂ ಅದೇನೆಂದರೆ ಮದುವೆಯಾಗುವುದಕ್ಕಿಂತ ಮುಂಚೆ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಆಗುತ್ತಾರೆ. ಇದು ಒಂದು ಗುರುತು. ಹಾಗಾದರೆ ಈ ಉಂಗುರ ಎನ್ನುವಂಥದ್ದು ಒಂದು ಗುರುತು ಅಷ್ಟೇನೆ. ಮದುವೆಗೂ ಮುನ್ನ ಒಂದು ಎಂಗೇಜ್ಮೆಂಟ್ ಆಗಿದೆ ಎನ್ನುವಂಥದ್ದು ಒಂದು ಗುರುತು. ಅದನ್ನು ಹೊರತುಪಡಿಸಿ ಈ ಗುರುತುಗಳಲ್ಲ, ಒಡಂಬಡಿಕೆ ತಾನೇ ಮುಖ್ಯ. ಒಬ್ಬರಿಗೊಬ್ಬರು ಒಡಂಬಡಿಕೆ ಮಾಡಿಕೊಂಡಿದ್ದೇವಲ್ಲ. ಈ ಉಂಗುರ ಇಲ್ಲ ಅಂದ್ರೆ ಮದುವೆ ಇಲ್ಲ ಅಂತ ಅರ್ಥನಾ?
ಇನ್ನೊಂದು ಗುರುತು ಕೇಳುತ್ತೀರಾ? ಉಂಗುರ ಎನ್ನುವಂಥದ್ದೊಂದು ಗುರುತು ಇದೆಯೋ ಇಲ್ಲವೋ? ಪ್ರಮಾಣ ಎನ್ನುವಂಥದ್ದು ಪ್ರಮಾಣ ಅಷ್ಟೇ ಅಂಗೀಕರಿಸಿದ್ದಾಯ್ತು. ಇದಾದ ನಂತರ ಗುರುತಿನ ಅವಶ್ಯಕತೆಯೂ ಇಲ್ಲ. ಮೊದಲಿಂಗನೂ ಮೊದಲಗೆತ್ತಿ ಅಷ್ಟೇನೆ. ಮತ್ತೆ ಯೇಸುವಿನ ಹತ್ರ ಇನ್ನೂ ಕೇಳುತ್ತಲೇ ಇರುತ್ತಾರೆ. ದೇವರು ಹೇಳುತ್ತಾರೆ, ಕೆಟ್ಟ ಸಂತತಿಯೇ, ಇನ್ನು ಕೂಡ ನೀನು ಗುರುತು ಕೇಳುತ್ತಾ ಇದೆಯಲ್ಲ. ಅದಕ್ಕಿಂತ ಸೂಪರ್ ಆಗಿ ಪ್ರತ್ಯುತ್ತರವಾಗಿ ಅವರೊಂದನ್ನು ಹೇಳುತ್ತಾರೆ ನೋಡಿ, ಚೆನ್ನಾಗಿರುತ್ತದೆ. ಇವರು ಏನ್ ಗುರುತು ಕೇಳುತ್ತಾರೆ? ಆಕಾಶದಲ್ಲಿ ಒಂದು ಗುರುತನ್ನು ಕೇಳುತ್ತಾರೆ. ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಾಕ್ಯವನ್ನು ಓದಿರಿ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ, ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. 39ನೇ ವಾಕ್ಯ ಓದಿರಿ. ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ, ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೂ ಹೊರತು ಬೇರೆ ಯಾವುದು ಇದಕ್ಕೆ ಸಿಕ್ಕುವುದಿಲ್ಲ. ಇವರು ಎಲ್ಲಿ ಗುರುತನ್ನು ಕೇಳುತ್ತಾರೆ? ಇವರು ಕೊಟ್ಟಂತ ಗುರುತು ಎಲ್ಲಿದೆ? ಪಾತಾಳದಲ್ಲಿ ಇದೆ. ನೀನು ಕೇಳಿದ್ದು ಮೇಲಿಂದು ತಾನೇ, ಕೊಡುವುದಿಲ್ಲ. ಪಾತಾಳದಿಂದ ಗುರುತನ್ನು ತೋರಿಸುತ್ತೇನೆ, ಅಷ್ಟೇ ಹೋಗು. ಇವತ್ತು ನಾವು ಗುರುತನ್ನು ಕೇಳುವಾಗ ಹಾಗೆ ಬೇಕು ಹೀಗೆ ಬೇಕೆಂದು ಕೇಳುತ್ತೇವೆ. ದೇವರು ಹೇಳುತ್ತಾರೆ, ಗುರುತು ತಾನೇ ನಿನಗೆ ಬೇಕು, ಈಗೋ ನಾನು ಕೊಡುತ್ತೇನೆ, ತೆಗೆದುಕೋ. ಇಂತಹ ಒಂದು ಗುರುತು ಕೊಡುತ್ತಾರೆ ನೋಡಿ. ಅನೇಕ ಸಮಯದಲ್ಲಿ ನಾವು ಏನೆಂದುಕೊಳ್ಳುತ್ತೇವೆ? ಈ ಗುರುತನ್ನು ಇಟ್ಟುಕೊಂಡೇ ನಾವು ದೇವರನ್ನು ನಿರೂಪಿಸಬೇಕು, ದೇವರನ್ನು ನೋಡಬೇಕು ಎಂಬುದಾಗಿ. ಅದು ಒಂದು ಸ್ಟ್ಯಾಂಡರ್ಡ್. ಒಂದು ಕಾಲಘಟ್ಟದಲ್ಲಿ ಇದ್ದದ್ದು ಸತ್ಯ. ಈಗ ನೀವು ಒಳಗೆ ಬರಬೇಕೆಂದು ದೇವರು ಬಯಸುತ್ತಿದ್ದಾರೆ. ಗುರುತನ್ನು ನೋಡುವಾಗ ಇರಬೇಕಾದ ಸಂತೋಷಕ್ಕಿಂತಲೂ ಯಾವುದರ ಮೇಲೆ ಇರಬೇಕು ಗೊತ್ತಾ? ಯೇಸುವಿನ ಮೇಲೆ ಬರಬೇಕು. ಗುರುತುಗಳಲ್ಲಿಯೇ ತೃಪ್ತಿಯಾಗಿರುವಂತಹ ಗುಂಪಾಗಿರಬೇಡಿ. ಅದು ಒಂದು ದಿನ ಸಂತೋಷಪಡಿಸಿದ್ದು ಸತ್ಯ. ಅದನ್ನು ದಾಟಿ ಬನ್ನಿ, ಒಳಗೆ ಬನ್ನಿ. ಒಳಗೆ ಯೇಸು, ನೀವು ಅಂದುಕೊಂಡ ಹಾಗೆ ಒಳಗೆ ಯೇಸು ಇರುವುದಿಲ್ಲ. ಅಲ್ಲಿ ಅವರನ್ನು ಗೋದಲಿಯೊಳಗೆ ಅವರನ್ನು ಮಲಗಿಸಿರುತ್ತಾರೆ. ನೀವು ಎದುರು ನೋಡಿದ ಅಟ್ಮಾಸ್ಫಿಯರ್ ಇಲ್ಲ, ನೀವು ಎದುರು ನೋಡಿದ ಆತ್ಮಿಕ ಸ್ಥಿತಿ ಇಲ್ಲ. ಇಲ್ಲಿ ಸೇವೆ ನೀವು ಅಂದುಕೊಂಡ ಹಾಗೆ ಎಲ್ಲ ಇಲ್ಲ. ಆದರೆ ಒಂದು ಮಾತ್ರ ನಿಶ್ಚಯ, ನಿಮ್ಮ ಮೇಲೆ ಇಟ್ಟಂತ ಉದ್ದೇಶ ಅಲ್ಲಿ ನೆರವೇರುತ್ತಾ ಇದೆ. ನೀವು ಅದಕ್ಕಿಂತ ಮೇಲಾದ ಸಂತೋಷವನ್ನು ಅಲ್ಲಿ ಪಡೆಯಬೇಕು. ಎರಡನೆಯದಾಗಿ, ಯೇಸುವನ್ನು ಯಾರೆಂಬುದಾಗಿ ಹೇಳುತ್ತಾರೆ ಎಂದು ಓದಿರಿ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಈಗ ಎರಡನೆಯದಾಗಿ, ಅವರು ಅನ್ಯರು. ಯಾರು? ಮೂಡಣ ದೇಶದಿಂದ ಬಂದಂತಹ ಜೋಯಿಸರು ಅನ್ಯರು, ದೇವರನ್ನು ಅರಿಯದೇ ಇರುವಂತವರು. ಅವರು ನಕ್ಷತ್ರವನ್ನು ನೋಡಿ ಸಂತೋಷ ಪಡುತ್ತಾರೆ, ಯೇಸುವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಸರಿ, ಅದು ಅವರ ಪರಿಸ್ಥಿತಿ ಆಗಿರಲಿ. ಆದರೆ ಸ್ನಾನಿಕನಾದ ಯೋಹಾನನು ಆಗಲ್ಲ. ಇವರು ಮುನ್ಸೂಚಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ದೇವರಿಂದ ಯೇಸು ಕ್ರಿಸ್ತನಿಗೋಸ್ಕರವಾಗಿಯೇ ಮುಂಚಿತವಾಗಿ ಬಂದಂಥವರು. ಇವರ ಪರ್ಪಸ್, ಇವರ ಮಿನಿಸ್ಟ್ರಿ ಯೇಸುವನ್ನು ಬೇಸ್ ಮಾಡಿ ಇದೆ. ಯೇಸುವಿಗೆ ಇವರು ಯಾರು? ಮಾರ್ಗವನ್ನು ಸಿದ್ಧಪಡಿಸುವಂತವರು. 6 ತಿಂಗಳಿಗಿಂತ ಮುಂಚೆಯೇ ಪರಲೋಕ ಇವರನ್ನು ರೆಡಿ ಮಾಡಿ ಕಳಿಸುತ್ತದೆ. ಇವರ ಕುರಿತು ಪ್ರವಾದನೆ ಹಳೆಯ ಒಡಂಬಡಿಕೆಯಲ್ಲಿದೆ. ಇನ್ನು ಹೇಳಬೇಕು ಅಂದರೆ ಹಳೆಯ ಒಡಂಬಡಿಕೆ ಇವರಲ್ಲೇ ಮುಗಿಯುತ್ತದೆ. ಹಳೆಯ ಒಡಂಬಡಿಕೆಯನ್ನು ಇವರ ಹೆಸರು ಹೇಳೇ ಮುಗಿಸುತ್ತಾರೆ. ನೀವು ಮಲಾಕಿ ಪುಸ್ತಕ ಕಡೆ 2 ವಾಕ್ಯವನ್ನು ಓದಿ ನೋಡಿರಿ. ಸ್ನಾನಿಕನಾದ ಯೋಹಾನನ ಹೆಸರು ಹೇಳಿಯೇ ಮುಗಿಯುತ್ತದೆ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಇದು ಸ್ನಾನಿಕನಾದ ಯೋಹಾನನ ಕುರಿತಾದ ಪ್ರಾಫೆಸಿಯಲ್ಲಿ ಮುಕ್ತಾಯವಾಗುವುದಿಲ್ಲ, ಆಮೇಲೆ ಇರುವುದಿಲ್ಲ. ಕರೆಕ್ಟ್ ಆಗಿ ಇದಾದ ನಂತರವಾಗಿ ನ್ಯೂ ಟೆಸ್ಟಮೆಂಟ್ ಆರಂಭವಾಗುತ್ತದೆ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಫಸ್ಟ್ ಬರೆದಂತಹ ಪುಸ್ತಕ ಯಾವುದಂದ್ರೆ ಮಾರ್ಕನ ಸುವಾರ್ತೆ. ಮಾರ್ಕನ ಸುವಾರ್ತೆ ಫಸ್ಟ್ ಬರೆದಂತಹ ಪುಸ್ತಕ. ಆನಂತರ ಉಳಿದ ಪುಸ್ತಕಗಳನ್ನು ಬರೆಯುತ್ತಾರೆ. ದೇವರಾತ್ಮನು ಫಸ್ಟ್ ಬರೆದದ್ದು ಮಾರ್ಕನ ಸುವಾರ್ತೆ. ಮಾರ್ಕ 1ನೇ ಅಧ್ಯಾಯ 1-2 ವಾಕ್ಯ ಓದಿರಿ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. ಇಗೋ, ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ. ಎಲ್ಲಿ ಹಳೆಯ ಒಡಂಬಡಿಕೆ ಮುಗಿಯುತ್ತದೋ ಅಲ್ಲೇ ಸ್ಟ್ರೈಟ್ ಆಗಿ ಹೊಸ ಒಡಂಬಡಿಕೆ ಆರಂಭವಾಗುತ್ತದೆ. ಅಲ್ಲಿ ಆಮೇನೇ ಇಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಏನಿಲ್ಲ? ಆಮೇನೇ ಹಾಕಿಲ್ಲ. ಹಾಗೆ ತಾನೇ ಇದೆ, ಆಮೇನಿಲ್ಲ ಅಲ್ವಾ? ಅಲ್ಲಿ ಪೆನ್ನನ್ನು ಕೆಳಗೆ ಇಡುತ್ತಾರೆ. 430 ವರ್ಷವಾದ ನಂತರ ಮತ್ತೆ ದೇವರಾತ್ಮನು ಬರೆಯುತ್ತಾರೆ. ಬರೆಯುವಂತ ಫಸ್ಟ್ ಬುಕ್ ಮಾರ್ಕ. ನಮಗೆ ಸೆಟ್ ಮಾಡುವಾಗ ಫಸ್ಟ್ ಮತ್ತಾಯ ಸೆಟ್ ಮಾಡಿದ್ದಾರೆ. ಆದರೆ ಬರೆಯಲ್ಪಟ್ಟಂತ ಫಸ್ಟ್ ಬುಕ್ ಯಾವುದಂದ್ರೆ ಮಾರ್ಕನ ಸುವಾರ್ತೆ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಫಸ್ಟ್ ಮಾರ್ಕನ ಪುಸ್ತಕವನ್ನು ಬರೆಯುತ್ತಾರೆ. ಅವರು ಬರೆಯುವುದಕ್ಕೆ ಆರಂಭಿಸುವಾಗ ಯೇಸುವಿನ ಜನನದ ಕುರಿತಾಗಿ ಬರೆಯುವುದಿಲ್ಲ, ಸ್ನಾನಿಕನಾದ ಯೋಹಾನನ ಕುರಿತು ಬರೆಯುತ್ತಾರೆ. ಸೊ ಇದು ದೇವರಾತ್ಮನ ಕಂಟಿನ್ಯೂಯೇಷನ್. ಅಂತಹ ಒಬ್ಬ ಇಂಪಾರ್ಟೆಂಟ್ ಪರ್ಸನ್, ಕರೆಯುವಿಕೆ ಇರುವಂತವರು, ಕಾಲಿಂಗ್ ಇರುವಂತವರು, ಕರ್ತನಿಂದ ಮುಂತಿಳಿಸಲ್ಪಟ್ಟವರು, ತೀರ್ಮಾನಿಸಲ್ಪಟ್ಟವರು, ಇವರ ಕುರಿತಾಗಿ ಮೊದಲೇ ಮುಂತಿಳಿಸಲ್ಪಟ್ಟಿದೆ, ಎಲ್ಲ ಇದೆ. ಈಗ ಇವರೇ ಯೇಸು ಕ್ರಿಸ್ತನ ಕುರಿತಾದ ಇಂಟ್ರೊಡಕ್ಷನ್ ಅನ್ನು ಲೋಕಕ್ಕೆ ಕೊಡಬೇಕು. ಯಾರಿಗೆ ಕೊಡಬೇಕು? ಲೋಕಕ್ಕೆ ಕೊಡಬೇಕು. ಇವರು ಬಂದು ಯಾರು ಮೆಸ್ಸಿಯ ಎಂದು ಹೇಳುತ್ತಾರೋ ಅವರೇ ಮೆಸ್ಸಿಯ. ನಾನು ಬಂದು ಕೊಡುವಾಗ ಪರಿಶುದ್ಧಾತ್ಮನು ಪಾರಿವಾಳದ ಹಾಗೆ ಯಾರ ಮೇಲೆ ಇಳಿದು ಬರುತ್ತಾರೋ ಅವರೇ ಬೆಂಕಿಯಿಂದ ನೀರಿನಿಂದ ದೀಕ್ಷಾ ಸ್ನಾನ ಕೊಡುವಂತವರು ಎಂಬುದಾಗಿ ಹೇಳಲ್ಪಟ್ಟಿದೆ. ಕರೆಕ್ಟ್ ಆಗಿ ಹೇಳುತ್ತಾರೆ. ಇವರೇ ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿಯಾದಾತನು. ಎಲ್ಲ ಪರ್ಫೆಕ್ಟ್. ಮಿನಿಸ್ಟ್ರಿ ಪರ್ಫೆಕ್ಟ್ ಆಗಿದೆ. ರೆವಲೇಷನ್ ಕರೆಕ್ಟ್ ಆಗಿ ಇದೆ, ಸೂಪರ್ ಆಗಿ ಇದೆ. ಆದ್ರೆ ಏನು ನಡೆಯುತ್ತೆ ಎಂಬುದಾಗಿ ನೋಡಿರಿ.
ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 27ನೇ ವಾಕ್ಯ ಓದಿರಿ. ಆತನೇ ನನ್ನ ಹಿಂದೆ ಬರತಕ್ಕವನು, ಆತನ ಕೆರೆದ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು. ಇದೆಲ್ಲ ಯೋರ್ದಾನ್ ಹೊಳೆಯ ಆಚೆ ಕಡೆಯಲ್ಲಿರುವ ಬೆತಾನ್ಯದಲ್ಲಿ ನಡೆಯಿತು. ಅಲ್ಲಿ ಯೋಹಾನನು ಸ್ನಾನ ಕೊಡುತ್ತಿದ್ದನು. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದ್ದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ. ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು ಅಂದನು. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತ್ತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಇವನ್ ತಾನೇ ಫಸ್ಟ್ ಹೋಗ್ಬೇಕಾಗಿತ್ತು. ಇವನ ಕೆಲಸವೇ ಏನು? ಯೇಸುವಿಗೆ ಮಾರ್ಗವನ್ನು ಸಿದ್ಧಪಡಿಸುವಂಥದ್ದು. ರೋಡ್ ಹಾಕಿದ್ದಾಯಿತು, ಬರಬೇಕಾದವರು ಬಂದಿದ್ದಾಯಿತು. ಇವನು ಸಾಕ್ಷಿ ಕೊಟ್ಟ, ಇವರೇ ಲೋಕದ ಪಾಪವನ್ನು ನಿವಾರಣೆ ಮಾಡುವಂತಹ ಯಜ್ಞದ ಕುರಿಯಾದಾತನು, ಪರಿಶುದ್ಧಾತ್ಮನು ಇವರ ಮೇಲೆ ಇಳಿದು ಬಂದಿದ್ದಾರೆ, ಎಲ್ಲ ಸಾಕ್ಷಿ ಕೊಟ್ಟಿದ್ದಾಯಿತು. ಶಿಷ್ಯರುಗಳ ಹತ್ರನೂ ಕೂಡ ಹೇಳಿದ ನಂತರವಾಗಿ ಶಿಷ್ಯರುಗಳು ಅವನ ಹಿಂದೆ ಹೋದರು. ಆ ಇಬ್ಬರು ಕೂಡ ಹೋದ್ರಲ್ಲ, ಅದರಲ್ಲಿ ಒಬ್ಬನು ಅಂದ್ರೇಯ. ಆ ವಾಕ್ಯದಲ್ಲೇ ಇದೆ, ಆ ವಾಕ್ಯ ಓದಿದ್ರೆ ಗೊತ್ತಾಗುತ್ತದೆ. ಯೋಹಾನನ ಮಾತನ್ನು ಕೇಳಿ 40ನೇ ವಾಕ್ಯವನ್ನು ಓದೋಣ. ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯೇನು ಒಬ್ಬನು. 12 ಅಪೊಸ್ತಲರಲ್ಲಿ ಒಬ್ಬನು ಇವನೇ. ಸ್ನಾನಿಕನಾದ ಯೋಹಾನನು ಹೇಳಿದ ಕೂಡಲೇ ಇಬ್ಬರು ಕೂಡ ಅವರ ಹಿಂದೆ ಹೋಗುತ್ತಾರೆ. ಆದರೆ ಯಾಕೆ ಸ್ನಾನಿಕನಾದ ಯೋಹಾನನು ಹೋಗಲಿಲ್ಲ? ನ್ಯಾಯವಾಗಿ ಫಸ್ಟ್ ಯಾರು ಹೋಗ್ಬೇಕಾಗಿತ್ತು? ಸ್ನಾನಿಕನಾದ ಯೋಹಾನನೇ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲವನ್ನೂ ಕೂಡ ಇವರೇ ರೆಡಿ ಮಾಡಿದ್ದಾರೆ. ಇನ್ನೂ ಕೂಡ ನೀವು ಓದಿ ನೋಡಿದ್ರೆ ನಂತರವಾಗಿರುತ್ತದೆ. 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವಾಗ, ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಯೇಸುವು ದೀಕ್ಷಾಸ್ನಾನ ಕೊಡುತ್ತಿದ್ದಾರೆ. ಸ್ನಾನಿಕನಾದ ಯೋಹಾನನ್ ಏನ್ ಮಾಡುತ್ತಿದ್ದಾರೆ? ಇನ್ನೊಂದು ಕಡೆ ದೀಕ್ಷಾಸ್ನಾನ ಕೊಡುತ್ತಿದ್ದಾರೆ. ಯೋರ್ದಾನ್ ಆಚೆ ದಡದಲ್ಲಿ ಅವರು ಕೊಡುತ್ತಿದ್ದಾರೆ, ಈ ಕಡೆ ಇವರು ಕೊಡುತ್ತಿದ್ದಾರೆ. ಈಗ ಯೇಸುವಿಗೆ ಮಾರ್ಗವನ್ನು ಸಿದ್ಧ ಮಾಡುವುದು ತಾನೇ ಸ್ನಾನಿಕನಾದ ಯೋಹಾನನ ಕೆಲಸ. ರೋಡ್ ಹಾಕುವುದು ತಾನೇ ಅವನ ಕೆಲಸ. ಅವರೇ ಬಂದಿದ್ದಾರೆ. ಆನಂತರವಾಗಿ ಇನ್ನು ಯಾರಿಗಾಗಿ ರೋಡ್ ಹಾಕುತ್ತಾ ಇದ್ದೀರಾ? ಇನ್ನು ಯಾರಿಗೆ ಮಾರ್ಗ ಸಿದ್ಧ ಮಾಡುತ್ತಿದ್ದೀರಾ? ನ್ಯಾಯವಾಗಿ ನೀವೇನಾಗಬೇಕಾಗಿತ್ತು? ಅವರು ಬರುವ ತನಕ ಕರೆಕ್ಟ್ ಆಗಿ ಪರ್ಫೆಕ್ಟ್ ಮಿನಿಸ್ಟ್ರಿ, ಬಹಳ ಚೆನ್ನಾಗಿದೆ ಮಿನಿಸ್ಟ್ರಿ, ಪರ್ಫೆಕ್ಟ್ ಆಗಿ ರೆಡಿ ಮಾಡುತ್ತಾ ಇದ್ದಾರೆ. ಯೇಸು ಇವರನ್ನು ಹುಡುಕಿ ಬರುತ್ತಾರೆ. ಯೋಚನೆ ಮಾಡಿ ನೋಡಿ, ಯೇಸು ಇವರನ್ನು ಹುಡುಕಿ ಬರುತ್ತಾರೆ. ಇವರು ಹೇಳುತ್ತಾರೆ, ನಾನು ತಾನೇ ಬರಬೇಕು, ನೀವು ಬಂದಿದ್ದೀರಲ್ಲ. ಇದೆಲ್ಲ ಇರಲಿ, ಈಗ ಇದೇ ಕರೆಕ್ಟು. ನಾನು ಬಂದೆ, ದೀಕ್ಷಾಸ್ನಾನ ಕೊಟ್ಟಿದ್ದಾಯ್ತು, ಪರಿಶುದ್ಧಾತ್ಮನು ಇಳಿದು ಬಂದರು. ಇವರು 40 ದಿನ ಅಡವಿಗೆ ಹೋಗುತ್ತಾರೆ. ಎಲ್ಲ ಮುಗಿಯಿತು. ಇವರ ಹತ್ರ ಇದ್ದಂತ ಶಿಷ್ಯರು ಕೂಡ ಯೇಸುವಿನ ಹತ್ರ ಹೋಗುತ್ತಾ ಇದ್ದಾರೆ. ಆದರೆ ಸ್ನಾನಿಕನಾದ ಯೋಹಾನನು ಮಾತ್ರ ಹೋಗಲಿಲ್ಲ. ನ್ಯಾಯವಾಗಿ ಸ್ನಾನಿಕನಾದ ಯೋಹಾನನು ಇವರ ಹಿಂದೆಯೇ ಹೋಗಬೇಕಾಗಿತ್ತು. ಯಾಕಂದ್ರೆ ಇವರ ಮಿನಿಸ್ಟ್ರಿ ಅವರ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಬಂದ ಕೂಡಲೇ ಫಸ್ಟ್ ಪಾರ್ಟ್ ಏನ್ ಮಾಡಬೇಕಾಗಿತ್ತು? ಕೃಪೆಯ ಪ್ರಮಾಣ ಬಂದಾಗ ನ್ಯಾಯ ಪ್ರಮಾಣ ಏನಾಗಬೇಕಾಗಿತ್ತು? ಮುಗಿಯಬೇಕು. ಹಳೆಯ ಒಡಂಬಡಿಕೆ ಮುಗಿತು ಎಂಬುದಾಗಿ ಬಂದರೇನೆ ಹೊಸ ಒಡಂಬಡಿಕೆ ಆರಂಭವಾಗುತ್ತದೆ. ಹಳೆಯ ಒಡಂಬಡಿಕೆ ಮುಗಿತು ಅಂತ ಬರ್ಲಿಲ್ವಲ್ಲ, ಹೊಸ ಒಡಂಬಡಿಕೆ ಹಾಗೆ ಹೋಗುತ್ತಾ ಇದೆಯಲ್ಲ. ಎರಡು ಒಂದೇ ಕಡೆ ಇದೆ. ಒಂದು ಯೋರ್ದಾನಿನ 2 ಕಡೆಯಲ್ಲಿ ಇಬ್ಬರು ಕೂಡ ದೀಕ್ಷಾಸ್ನಾನ ಕೊಡುತ್ತಿದ್ದಾರೆ. ಈಗ ಇದೆಲ್ಲ ನಡೆಯುತ್ತದೆ. ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ಇದರ ಹಿಂದೆ ದೇವರ ಪ್ಲಾನ್ ಇದೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೋಹಾನನು ಸೆರೆಗೆ ಬಿದ್ದಾನೆಂದು ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್, ನೆಫ್ತಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕೆಫರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನೆಫ್ತಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಾಗಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯೋದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು ಎಂದು ಸಾರುವುದಕ್ಕೆ ಆರಂಭಿಸಿದರು. ಯಾಕೆ ಅವನು ಸೆರೆಗೆ ಹಾಕಲ್ಪಟ್ಟ ನಂತರ ಆರಂಭಿಸುತ್ತಾರೆ? ಯಾಕೆ ಇಬ್ಬರು ಒಂದೇ ಸಮಯದಲ್ಲಿ ಮಿನಿಸ್ಟ್ರಿ ಮಾಡಲಿಲ್ಲ? ಇವರು ಮಾಡುವಾಗ ಯಾಕೆ ಇವರು ಆರಂಭಿಸಲಿಲ್ಲ? ಇದು ಗಾಡ್ಸ್ ಪ್ಲಾನ್. ಇವರು ಬರಬೇಕು, ಇವರು ಮುಗಿಸಬೇಕು, ನಂತರ ಇವರು ಆರಂಭಿಸಬೇಕು. ಅದೇ ಬೈಬಲ್ ಹೇಳುತ್ತದೆ. ಇವರು ಬಂದ ನಂತರ ದೀಕ್ಷಾಸ್ನಾನ ಕೊಟ್ಟು ಇವರು ದಡ ಹತ್ತಬೇಕು. ಯೋರ್ದಾನಲ್ಲಿ ಈ ದಡದಲ್ಲಿ ಇವರು, ಈ ದಡಕ್ಕೆ ಇವರು ಏರುತ್ತಾರೆ. ಈ ದಡವನ್ನು ಹತ್ತುವಾಗ ಇವರು ಕೂಡ ಏನ್ ಮಾಡಬೇಕಾಗಿತ್ತು? ಅವರು ದಡ ಹತ್ತಿ ಹೋದ್ರು. ಆದ್ರೆ ಇವರು ಇನ್ನೂ ಕೂಡ ಯೋರ್ದಾನಲ್ಲಿ ಇದ್ದಾರೆ ದೀಕ್ಷಾಸ್ನಾನ ಕೊಡುವುದಕ್ಕಾಗಿ.
ಯೇಸು ಮಾತ್ರ ದಡ ಹತ್ತಿದರೆಂದು ವಾಕ್ಯ ಹೇಳುತ್ತದೆ. ಯೇಸು ದಡ ಹತ್ತಿದ ನಂತರ ಈಗ ಏನಿರಬೇಕಾಗಿತ್ತು? ಇಬ್ಬರು ಕೂಡ ದಡ ಹತ್ತಿದ ನಂತರವಾಗಿ ಅಂತ ಇರಬೇಕಾಗಿತ್ತು ನ್ಯಾಯವಾಗಿ. ಈಗ ಇದೇ ಯೋರ್ದಾನನು ಎಲಿಯ ಹಾಗೂ ಎಲಿಷನು ಕ್ರಾಸ್ ಮಾಡುತ್ತಾರೆ. ಕ್ರಾಸ್ ಮಾಡುವಾಗ ವಾಕ್ಯ ಹೇಳುತ್ತದೆ ಇಬ್ಬರು ಕೂಡ ದಡ ಸೇರಿದ ನಂತರ. ಹಾಗಾದ್ರೆ ಇಬ್ಬರು ಇದ್ದರು ಅಂದ್ರೆ ಇಬ್ಬರು ತಾನೇ ಬರಬೇಕು. ಇವರು ಒಳಗೆ ನಿಂತಿದ್ದಾರೆ ಯೋರ್ದಾನ್ ಒಳಗೆ. ಯೇಸು ಬಂದರು, ದೀಕ್ಷಾಸ್ನಾನ ತೆಗೆದುಕೊಂಡ ನಂತರವಾಗಿ ಹತ್ತಿದರು. ಇವರು ಹಿಂದೆ ಹೋಗಬೇಕಾದವರು ಹೋಗಲಿಲ್ಲ. ಕಾರಣವೇನು? ಇವತ್ತು ಅನೇಕರು ದರ್ಶನ ಹೊಂದಿರುವಂತವರು, ಕರೆಯುವಿಕೆ ಹೊಂದಿದಂತವರು, ಇನ್ನೂ ಹೇಳಬೇಕಂದ್ರೆ ಪ್ರಕಟಣೆ ಹೊಂದಿದಂತವರು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ದೇವರ ಉದ್ದೇಶಕ್ಕೆ ಹಿಂದೆ ಹೋಗದೇ ಇರುವಂತವರು, ಇವರಿಗೆ ಗೊತ್ತು ಇವರು ಲೋಕದ ಪಾಪವನ್ನು ನಿವಾರಣೆ ಮಾಡುವಂತಹ ಯಜ್ಞದ ಕುರಿಯಾದಾತನೆಂಬುದಾಗಿ ಚೆನ್ನಾಗಿ ಗೊತ್ತು. ಇವರೇ ಲೋಕದ ಪಾಪವನ್ನು ನಿವಾರಿಸುವಂತವರು. ಆದರೆ ಇವರ ಹಿಂದೆ ಅವರು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಅದೇ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಓದಿರಿ, ಇವರು ಯಾಕೆ ಹೋಗಲಿಲ್ಲ ಎನ್ನುವುದಕ್ಕೆ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಾಕ್ಯ. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಏನ್ ನಡೆಯಿತು ಇಲ್ಲಿ? ಚೆನ್ನಾಗಿ ಗಮನಿಸಿರಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ಅರ್ಥವಾಗುತ್ತದೆ. ಈಗ ತನ್ನನ್ನು ತಾನು ನಿರಾಕರಿಸುವನೆಂಬುದಾಗಿ ಸ್ನಾನಿಕನಾದ ಯೋಹಾನನ ಹಾಗೆ ಇನ್ನೊಬ್ಬರು ನೋಡುವುದಕ್ಕೆ ಆಗಲ್ಲ ನೀವು. ಅವರ ಹಾಗೆ ಲೋಕವನ್ನು ನಿರಾಕರಿಸಿದಂತವ್ರನ್ನ ಏನ್ ಮಾಡಕ್ಕಾಗಲ್ಲ ನೀವು, ನೋಡಲು ಸಾಧ್ಯವಿಲ್ಲ. ಅವನು ತನ್ನನ್ನು ಪ್ರಕಟಿಸಿಕೊಳ್ಳುವ ತನಕ ಅಡವಿಯಲ್ಲಿ ಇದ್ದನು. ಮಿಡತೆ ಜೇನು ಊಟವಾಗಿ ಇತ್ತು. ಒಂಟೆಯ ಕೂದಲು ಧರಿಸಿದ್ದನು. ಇದಕ್ಕಿಂತ ಅರ್ಪಣೆಯುಳ್ಳ ವ್ಯಕ್ತಿಯನ್ನು ನೋಡುವುದಕ್ಕೆ ಆಗಲ್ಲ ನೀವು. ಇವನ ಹಾಗೆ ಆಹಾರದ ಪದ್ಧತಿಯನ್ನು ಲೈಫಲ್ಲಿ ನೀವು ನೋಡುವುದಕ್ಕೆ ಸಾಧ್ಯವಿಲ್ಲ. ತನ್ನನ್ನು ನಿರಾಕರಿಸುವುದರಲ್ಲಿ ಯೋಹಾನನ ಹಾಗೆ ಬೆಸ್ಟ್ ಅನ್ನು ನೀವು ಏನ್ ಮಾಡಕ್ಕಾಗಲ್ಲ, ನೋಡಲು ಆಗುವುದಿಲ್ಲ. ಆದರೆ ನಿರಾಕರಿಸುವುದರಲ್ಲಿ ಇನ್ನೊಂದಿದೆ. ಈಗ ಯೋಹಾನನು ಶಿಷ್ಯರುಗಳನ್ನು ಇಟ್ಟುಕೊಂಡಿದ್ದಾರೆ, ಎಲ್ಲ ಮಾಡುತ್ತಿದ್ದಾರೆ. ಯೇಸು ಬಂದ ನಂತರವಾಗಿ ಹಾಗೆ ಆ ಮಿನಿಸ್ಟ್ರಿಯನ್ನು ಯಾರಿಗೆ ಕೊಡಬೇಕು? ಯೇಸುವಿಗೆ ಕೊಡಬೇಕು. ಕೊಟ್ಟ ನಂತರವಾಗಿ ಅವರ ಮಿನಿಸ್ಟ್ರಿ ಅಲ್ಲೇ ಮುಗಿಯಬೇಕು. ಯಾವಾಗ ಎಲಿಷನಿಗೆ ಎಲಿಯ ಅಭಿಷೇಕವನ್ನು ಮಾಡುತ್ತಾರೋ ಅದರೊಂದಿಗೆ ಎಲಿಯನು ಎದ್ದು ಮೇಲೆ ಹೋಗಬೇಕು. ಆನಂತರ ಅದು ಯಾರ ಹತ್ರ ಇರಬೇಕು? ಎಲಿಷನ ಹತ್ರ ಇರಬೇಕು. ಯಾವಾಗ ದಾವಿದನು ಸೊಲೊಮೋನನನ್ನು ಅಭಿಷೇಕ ಮಾಡುತ್ತಾರೋ ಅದಾದ ನಂತರವಾಗಿ ಸೊಲೊಮೋನನು ಎದ್ದು ಹೋಗಬೇಕು ಆಲಯವನ್ನು ಕಟ್ಟುವುದಕ್ಕೋಸ್ಕರ. ದಾವಿದನು ಊರು ಬಿಟ್ಟು ಹೋಗಬೇಕು, ಲೋಕವನ್ನೇ ಬಿಟ್ಟು ಹೋಗಬೇಕು. ಕೆಲಸ ಮುಗಿಯಿತು, ಅಷ್ಟೇನೆ, ಫಿನಿಶ್. ಈಗ ನ್ಯಾಯವಾಗಿ ಎಲಿಯನ ಆತ್ಮದವನಾಗಿ ಯಾರು ಬಂದದ್ದು? ಸ್ನಾನಿಕನಾದ ಯೋಹಾನನು ಬಂದದ್ದು ಅಲ್ವಾ? ಯೇಸು ಕೂಡ ಅದನ್ನೇ ಹೇಳುತ್ತಾರೆ, ಅಂಗೀಕರಿಸುವುದಕ್ಕೆ ಮನಸ್ಸಿದ್ದರೆ ಬರಬೇಕಾದ ಎಲಿಯನು ಇವನೇ ಎಂದು ಹೇಳುತ್ತಾರೆ. ಹಾಗಾದ್ರೆ ಎಲಿಯನ ಅಂತ್ಯವೇ ತಾನೇ ಇವನಿಗೂ ಬರಬೇಕು. ಅಂತಹ ಅಂತ್ಯ ತಾನೇ ಇವನಿಗೂ ಬರಬೇಕು. ಈಗ ನೋಡಿ, ಎಲಿಯ ಒಂಟೆ ಕೂದಲು ಧರಿಸಿದ್ದನು, ಯೋಹಾನನು ಒಂಟೆ ಕೂದಲು ಧರಿಸಿದ್ದನು. ಕರೆಕ್ಟ್ ತಾನೇ? ಎಲಿಯನು ಅಹಾಬನನ್ನು ಯೆಜೆಬೆಲನನ್ನು ಎದುರಿಸುತ್ತಾನೆ. ಇವರು ಏರೋದನನ್ನು ಏರೋದ್ಯಳನ್ನು ಎದುರಿಸುತ್ತಾರೆ. ನಾಳೆ ಇಷ್ಟೊತ್ತಿಗೆ ನಿನ್ನ ತಲೆ ತೆಗೆಯಲ್ಪಡುತ್ತದೆ. ಯಾರಿಗೆ ಹೇಳಲ್ಪಟ್ಟದ್ದು? ಎಲಿಯನಿಗೆ ಹೇಳಲ್ಪಟ್ಟದ್ದು. ಇವನ ತಲೆ ತೆಗೆಯಲ್ಪಡುತ್ತದೆ. ಯಾರಿಗೆ ಹೇಳಲ್ಪಟ್ಟದ್ದು? ಸ್ನಾನಿಕನಾದ ಯೋಹಾನನ ತಲೆ. ಆದರೆ ಎಲಿಯನು ಮರಣ ಹೊಂದಲಿಲ್ಲ, ಎತ್ತಲ್ಪಟ್ಟನು. ಸ್ನಾನಿಕನಾದ ಯೋಹಾನನು ಸತ್ತು ಹೋದನು. ಯಾತಕ್ಕಾಗಿ? ಸೇಮ್, ಇಬ್ಬರಿಗೂ ಕೂಡ ಕರೆಯುವಿಕೆ ಒಂದೇ ತಾನೆ. ಹಾಗಾದ್ರೆ ಅಂತ್ಯ ಹೇಗಿರಬೇಕಾಗಿತ್ತು? ಒಂದೇ ಅಂತ್ಯ ತಾನೇ ಇರಬೇಕಾಗಿತ್ತು. ಏನು ಕಾರಣ ಎಂಬುದಾಗಿ ಕೇಳುವುದಾದರೆ, ಇಲ್ಲಿ ಮಿನಿಸ್ಟ್ರಿ ಮುಗಿಸಿ ಹಿಂದೆ ಹೋಗಬೇಕಾದಂತವ್ರು ಹೋಗಲಿಲ್ಲ. ಎಲ್ಲ ನಿರಾಕರಿಸುವುದಕ್ಕೆ ಸಾಧ್ಯವಾಯಿತು, ಮಿನಿಸ್ಟ್ರಿ ನಿರಾಕರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅನೇಕರ ಬೀಳುವಿಕೆ ಎಲ್ಲಿದೆ? ತಮ್ಮನ್ನು ನಿರಾಕರಿಸುವುದರಲ್ಲಿ ಇದೆ, ತಮಗೆ ದೇವರು ಕೊಟ್ಟಿದ್ದಂಥದ್ದನ್ನು ನಿರಾಕರಿಸುವುದರಲ್ಲಿ ಇಲ್ಲ. ಈಗ ಅಬ್ರಹಾಮನಿಂದ ಎಲ್ಲವನ್ನು ಕೂಡ ನಿರಾಕರಿಸುವುದಕ್ಕೆ ಸಾಧ್ಯವಾಯಿತು. ದೇಶವನ್ನು ನಿರಾಕರಿಸುವುದಕ್ಕೆ ಸಾಧ್ಯವಾಯಿತು. ಅವನು ಅದನ್ನೆಲ್ಲ ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನು ಹಾರೈಸುವನಾಗಿದ್ದನು. ಅವನ ಹತ್ರ ಇದ್ದಂತಹ ಶ್ರೀಮಂತಿಕೆ ವಸ್ತು ಎಲ್ಲವನ್ನು ನಿರಾಕರಿಸುವುದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ವಾಕ್ಯ ಹೇಳುತ್ತದೆ, ಅವನು ತನ್ನನ್ನು ಪ್ರವಾಸಿಗನು ಪರದೇಶಿ ಎಂಬುದಾಗಿ ಅರಿಕೆ ಇಟ್ಟು ಎಲ್ಲ ಬಿಡುವುದಕ್ಕೆ ಆಯಿತು. ಕಡೆಯದಾಗಿ ದೇವರು ಕೇಳುತ್ತಾರೆ, ಇದೆಲ್ಲ ನೀನು ಸಂಪಾದಿಸಿ ಬಂದಿದ್ದಪ್ಪ. ಹೇಗೆ ಆರಾನಲ್ಲಿ ನೀನು ಸಂಪಾದಿಸಿದಂತ ಮನುಷ್ಯರು, ಇದೆಲ್ಲ ಅವನು ಸಂಪಾದಿಸಿದ್ದು, ಅವನಿಗೆ ಸಂಬಂಧಪಟ್ಟದ್ದು, ಅವರ ಕೈ ಪ್ರಯಾಸದಿಂದ ಸಂಪಾದಿಸಿದಂಥದ್ದು. ಆಮೇಲೆ ಇದಾದ ನಂತರ 13ನೇ ಅಧ್ಯಾಯ 15ನೇ ಅಧ್ಯಾಯ ಎರಡರಲ್ಲೂ ಇದೆ, ಈ ದೇಶವನ್ನು ಹೇಗೆ ಬಾಧ್ಯವಾಗಿ ಪಡೆಯುವುದೆಂದು ಕೇಳುತ್ತಾನೆ. ದೇವರು ಹೇಳುತ್ತಾರೆ, ನೀನು ದೇಶದ ಅಗಲ ಉದ್ದ ಎಲ್ಲಾ ಕಡೆಯಲ್ಲೂ ಕೂಡ ಇದ್ದು ನಡೆ. ದೇವರು ಹೇಳುತ್ತಾರೆ, ಇದು ನಡೆದರೆ ಮಾತ್ರ ಸಿಗುತ್ತದೆ. 15ನೇ ಅಧ್ಯಾಯದಲ್ಲಿ ಕೇಳುತ್ತಾರೆ, ದೇವರು ಹೇಗೆ ದೇಶವನ್ನು ಬಾಧ್ಯವಾಗಿ ಪಡೆಯಲಿ. ದೇವರು ಹೇಳುತ್ತಾರೆ, ಒಂದು ಬಲಿಪೀಠವನ್ನು ಕಟ್ಟು, ಅದರ ಮೇಲೆ ಪಾರಿವಾಳಗಳನ್ನು ಬಲಿಯಾಗಿ ಅರ್ಪಿಸು, ಕುರಿಮರಿಯನ್ನು ಬಲಿಯಾಗಿ ಅರ್ಪಿಸು. ಇದು ಸ್ಪಿರಿಚುವಲ್ ಆಗಿ. ಇದೆಲ್ಲವೂ ಕೂಡ ಇವರ ಆಕ್ಷನ್ ಇದೆ ಇಲ್ಲಿ, ಇದರಲ್ಲಿ ಇವರ ಪಾಲಿದೆ. ಇದನ್ನು ಬಿಡುವುದಕ್ಕೆ ರೆಡಿ. ಈಗ ಇವರ ಪಾಲು ಇಲ್ಲದೆ ಇರುವಂಥದ್ದು. ಮಾಂಸವು ಸತ್ತು ಹೋಗಿ, ಸಾರಾಳ ಗರ್ಭವು ಸತ್ತು ಹೋಗಿ, ಪ್ಯೂರ್ ಆಗಿ ವಾಗ್ದಾನದ ಮಗುವೊಂದು ಹುಟ್ಟಿತು. ಈಗ ದೇವರು ಕೇಳುತ್ತಾರೆ, ಇದನ್ನು ಕೊಡು. ಇದೆಲ್ಲ ನೀನು ಸಂಪಾದಿಸಿದ್ದು ನನಗೆ ಕೊಟ್ಟೆ ಅಲ್ವಾ? ನೀನು ಸಂಪಾದಿಸದೇ ಇರುವಂತ ಒಂದು ನಿನ್ನ ಹತ್ರ ಇದೆ, ನಾನು ಕೊಟ್ಟದ್ದು, ಅದನ್ನು ನನಗೆ ಕೊಡುತ್ತೀಯಾ ಅಂತ ಕೇಳುತ್ತಾರೆ.
ಇಲ್ಲೇ ನಾವು ಅನೇಕರು ಬೀಳುತ್ತೇವೆ. ನಾವು ತಾಯಿ ತಂದೆಯನ್ನು ಬಿಟ್ಟು ದೇವರ ಹತ್ರ ಬರುವುದಕ್ಕೆ ರೆಡಿಯಾಗಿದ್ದೇವೆ ಒಂದು ಕಾಲದಲ್ಲಿ. ತಂದೆನ ತಾಯಿನ ಅಥವಾ ದೇವರ ಅಂದರೆ ದೇವರೇ ಅನ್ನುತ್ತಿದ್ದೆವು. ಒಂದು ಕಾಲದಲ್ಲಿ ಕೆಲಸವ, ಬಿಸ್ನೆಸ್ಸ ಅಥವಾ ಸೇವೆ ಅಂದಾಗ ಎಲ್ಲವನ್ನು ಕೂಡ ಬಿಟ್ಟು ಸೇವೆಗೆ ಬರುವುದಕ್ಕೆ ನಾವು ಏನಾಗಿದ್ದೆವು, ರೆಡಿಯಾಗಿದ್ದೆವು, ಎಲ್ಲ ಓಕೆ. ಒಂದು ಕಡೆ ಸಂಬಂಧಿಕರು ಆಸ್ತಿ ತೆಗೆದುಕೊಂಡಾಗ ಏಸು ಬೇಕಾ ಆಸ್ತಿ ಬೇಕಾ ಅಂದಾಗ ಆಸ್ತಿ ಬೇಡ ಯೇಸುವೇ ಬೇಕು ಎಂಬುದಾಗಿ ಬಂದಂತವರು ಅನೇಕರಿದ್ದಾರೆ. ಎಷ್ಟೋ ಜನರು ನಮ್ಮನ್ನು ಕಾರ್ನರ್ ಮಾಡಿ ಏಸು ಬೇಕಾ ಇದು ಬೇಕಾ ಎಂಬುದಾಗಿ ಕೇಳಿದಾಗ ಯೇಸುನೇ ಬೇಕು ಎಂಬುದಾಗಿ ಬಂದಂತವರು ಅನೇಕರಿದ್ದಾರೆ. ಇದೆಲ್ಲ ನಮ್ಮದು, ನಮಗೆ ಸಂಬಂಧಪಟ್ಟದ್ದು, ನಾವು ಸಂಪಾದನೆ ಮಾಡಿದಂಥದ್ದು. ಆದರೆ ದೇವರು ಒಂದು ದಿನ ಸೇವೆಯನ್ನು ಕೊಡುತ್ತಾರೆ. ಒಂದು ಸೇವೆಯನ್ನು ದೇವರು ಕೊಟ್ಟು ಆ ಸೇವೆಯನ್ನು ಇನ್ನೊಬ್ಬರಿಗೆ ಕೊಡು ಎಂಬುದಾಗಿ ಕೇಳಿದಾಗ ಕೊಡುವುದಕ್ಕೆ ಸಾಧ್ಯವಾ? ಆ ಸೇವೆ ನಿಮ್ಮಿಂದ ಇನ್ನೊಬ್ಬರಿಗೆ ಕೊಡುವುದಕ್ಕೆ ಸಾಧ್ಯವಾ? ಇಲ್ಲ. ಈ ಒಂದು ಕಡೆಯಲ್ಲಿ ನೀನು ಸೇವೆಯನ್ನು ಮಾಡಿ ಹಾಗೆಯೇ ಚರ್ಚನ್ನು ಇನ್ನೊಬ್ಬರಿಗೆ ಕೊಡಪ್ಪ, ನೀನು ಹೊರಟು ರಾಜಸ್ಥಾನ್ಗೆ, ಮಣಿಪುರ್ಗೆ ಹೋಗುವುದಕ್ಕೆ ಸಾಧ್ಯವಾ? ಇಸ್ ಇಟ್ ಪಾಸಿಬಲ್? ಇಲ್ಲೇ ನಾವು ಬಿದ್ದು ಹೋಗುತ್ತೇವೆ. ಇದುವರೆಗೂ ನಾನು ಸಂಪಾದಿಸಿದ್ದು ನನ್ನ ಕೈ ಪ್ರಯಾಸ, ಇದನ್ನು ನಾನು ದೇವರಿಗೆ ಕೊಡುವುದಕ್ಕೆ ಸಾಧ್ಯ. ಒಂದು ದಿನ ನಾನು ಕರ್ತನಿಗೋಸ್ಕರ ಎಬ್ಬಿಸಿದ ರಾಜ್ಯ ಇರುತ್ತದೆ, ಅದು ಕರ್ತನಿಗಾಗಿ ಎಬ್ಬಿಸಿರುತ್ತೇನೆ. ಎಲ್ಲ ನಾನು ಮಾಡಿದ್ದೆ, ಆದರೆ ಅದನ್ನು ತೆಗೆದು ಇನ್ನೊಬ್ಬರ ಕೈಗೆ ಕೊಡು ಅಂದಾಗ ನನ್ನಿಂದ ಕೊಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಯಾಕಂದರೆ ನಾನು ಎಲ್ಲವನ್ನು ನಿರಾಕರಿಸುವುದಕ್ಕೆ ಸಾಧ್ಯವಾಯಿತು, ಕರ್ತನು ನನಗೆ ಕೊಟ್ಟದ್ದನ್ನು ನಿರಾಕರಿಸುವುದಕ್ಕೆ ಆಗುತ್ತಿಲ್ಲ. ಈಗ ನಾವು ಅನೇಕ ಸಮಯದಲ್ಲಿ ಇದನ್ನು ನಿರಾಕರಿಸುವಂತ ಲಿಸ್ಟಲ್ಲಿ ತರುವುದಿಲ್ಲ. ಈಗ ಸ್ನಾನಿಕನಾದ ಯೋಹಾನನು ಯಾವುದನ್ನು ಬಿಡುವುದಕ್ಕೆ ಆಗಲಿಲ್ಲ, ಮಿನಿಸ್ಟ್ರಿಯನ್ನು. ಆ ಮಿನಿಸ್ಟ್ರಿ ಯೇಸು ಬರುವ ತನಕ ಮಾಡಬೇಕು, ಬಂದ ನಂತರವಾಗಿ ಮಾಡಬಾರದು. ಆಸ್ ಪರ್ ದ ಲಾ ಅದು ತಪ್ಪಾಗಿದೆ. ಮಾರ್ಗ ಸಿದ್ಧ ಮಾಡುವವನು ಯೇಸು ಬರುವ ತನಕ ಮಾತ್ರ ಮಾಡಬೇಕು, ಆ ನಂತರವಾಗಿ ಏನ್ ಮಾಡಬೇಕು? ಹಾಗೆ ಯೇಸುವಿನ ಕೈಯಲ್ಲಿ ಕೊಟ್ಟು, ಹೋಗಪ್ಪ ನಾನು ನಿಮ್ಮ ಹಿಂದೆ ಬರುತ್ತೇನೆ ಎಂಬುದಾಗಿ ಹೇಳಬೇಕು. ಒಂದು ದಿನ ಬರುತ್ತದೆ, ಸ್ನಾನಿಕನಾದ ಯೋಹಾನನು ಎತ್ತಲ್ಪಡುತ್ತಾನೆ, ಕೆಲಸ ಮುಗಿಯಿತು. ಹೇರೋದನ್ನು ಹೇರೋದಿಯಳು ತಲೆ ಕತ್ತರಿಸುವುದಕ್ಕಾಗಿ ಹುಡುಕುತ್ತಾರೆ, ಹುಡುಕಿ ನೋಡುತ್ತಾರೆ, ಸಿಗುವುದಿಲ್ಲ. ದೇವರು ಅವನನ್ನು ಕರೆದುಕೊಂಡು ಹೋಗಿರುತ್ತಾರೆ. ಫಿನಿಶ್ ಆಗುತ್ತಾಯ್ತು. ಈಗ ಏನಾಯ್ತು? ಇವನು ಹೋಗಲಿಲ್ಲ. ಹೋಗದೇ ಇದ್ದದ್ದರಿಂದ ಯೋರ್ದಾನ್ಗೆ ಆಚೆ ಕಡೆ ಯೇಸುವಿನ ಹತ್ರ ಹೋಗುವಂತವ್ರು ಅಲ್ಲಿ ಹೋಗಲಿ. ನಮ್ಮ ಸೇವೆ ಹಾಗೆ ಮುಂದುವರಿಯುತ್ತದೆ. ಜಾನ್ ದ ಬ್ಯಾಪ್ಟಿಸ್ಟ್ ಮಿನಿಸ್ಟ್ರೀಸ್, ಹೆಡ್ ಕ್ವಾರ್ಟರ್ಸ್ ಜೋರ್ಡಾನ್. ಮಿನಿಸ್ಟ್ರಿ ನಡೆಯುತ್ತಲೇ ಇರುತ್ತದೆ. ಇಲ್ಲ, ಯೇಸು ಬಂದ್ರಲ್ಲ, ಆ ಮಿನಿಸ್ಟ್ರಿ ಸಪರೇಟ್ ಆಗಿರುತ್ತದೆ. ಅವರು ಯೋರ್ದಾನ್ಗೆ ರೈಟು, ನಾವು ಯೋರ್ದಾನ್ಗೆ ಲೆಫ್ಟು. ಇಲ್ಲೂ ಶಿಷ್ಯರಿಗೆ ದೀಕ್ಷಾಸ್ನಾನ ಕೊಡುತ್ತಾರೆ, ಅಲ್ಲೂ ಕೊಡುತ್ತಾರೆ. ಡೋಂಟ್ ವರಿ, ಅಲ್ಲಿ ಹೋಗುವಂಥವ್ರು ಅಲ್ಲಿ ಹೋಗಲಿ, ನಮ್ಮ ಹತ್ರ ಇರುವಂಥವ್ರು ನಮ್ಮ ಹತ್ರ ಇರಲಿ. ಈಗ ದೇವರು ನೋಡುತ್ತಾರೆ, ಏನಪ್ಪಾ ನೀನು ಇರುವ ತನಕ ಈ ಮಿನಿಸ್ಟ್ರಿ ಏನ್ ಮಾಡೋಕ್ಕಾಗಲ್ಲ, ಮಾಡಲು ಆಗಲ್ಲ. ಏನ್ ಮಾಡೋಣ? ಪರಲೋಕ ನೋಡುತ್ತಾ ಇದೆ. ಎಲಿಯನನ್ನು ಯೆಜೆಬೆಲಳಿಂದ ಕಾಪಾಡದು ಇವನನ್ನು ಕಾಪಾಡುವುದಕ್ಕೆ ಆಗಲ್ಲ. ಯಾಕಂದ್ರೆ ಇವನು ಯಾವುದಾದ್ರೂ ಗವಿಯಲ್ಲಿ ಅಡಗಿಕೊಂಡರೆ ಮಾತ್ರ ಯೇಸುವಿನಿಂದ ಸೇವೆ ಆರಂಭಿಸುವುದಕ್ಕೆ ಸಾಧ್ಯ. ಇವನು ಹೋಗಲಿಲ್ಲ. ಸರಿ, ಹಿಡಿದುಕೊಟ್ಟರು. ಯೋಚಿಸಿ ನೋಡಿರಿ, ಪರಲೋಕದ ಪರ್ಮಿಷನ್ ಇಲ್ಲದೆ ಯೋಹಾನನ ಕೂದಲು ಮುಟ್ಟಕ್ಕೂ ಆಗಲ್ಲ. ಪರಲೋಕ ಹಿಡಿದು ಕೊಡುತ್ತದೆ, ಸರಿ ಹೋಗು, ಸೆರೆಮನೆಗೆ ಹೋಗು ಎಂಬುದಾಗಿ ಹಾಕಿದ್ದಾಯಿತು. ಈಗ ಒಳಗೆ ಹಾಕಿದ್ದಾಯಿತು, ಮಿನಿಸ್ಟ್ರಿ ಇಲ್ಲ. ಇವರ ಮಿನಿಸ್ಟ್ರಿಯ ದೀಕ್ಷಾಸ್ನಾನ ಕೊಡುತ್ತಾನೆ, ಇವರ ಹೆಸರೇ ಸ್ನಾನಿಕನು ತಾನೆ. ಸೊ ಈಗ ಏನಿಲ್ಲ, ಮಿನಿಸ್ಟ್ರಿ ಇಲ್ಲ, ಎಲ್ಲ ಮುಗಿದು ಹೋಯಿತು, ಸ್ಟಾಪ್ ಆಯಿತು. ಈಗ ಯೇಸು ಏನ್ ಮಾಡ್ತಾರೆ? ದೇವರ ಕಡೆಗೆ ತಿರುಗಿರಿ, ಪರಲೋಕ ರಾಜ್ಯವು. ಇವರು ಸ್ಟಾರ್ಟ್ ಮಾಡುತ್ತಾರೆ ಮಿನಿಸ್ಟ್ರಿಯನ್ನು. ಈಗ ಪಕ್ಕ ಹೋಗುತ್ತಾ ಇದೆ. ಎರಡನೇ ಪಾಯಿಂಟ್, ಯೋಹಾನನು ಮಾಡಿದ ಎರಡನೇ ಕೆಲಸ. ಓದಿರಿ, ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 18ನೇ ವಾಕ್ಯ. ಯೋಹಾನನ ಶಿಷ್ಯರು ನಡೆದ ಸಂಗತಿಗಳನ್ನೆಲ್ಲ ಅವನಿಗೆ ತಿಳಿಸಲು 19ನೇ ವಾಕ್ಯ. ಅವನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಸ್ವಾಮಿಗೆ ಹೇಳಿ ಕಳುಹಿಸಿದನು. ಇವರೆಲ್ಲಿದ್ದಾರೆ? ಈಗ ಸೆರೆಮನೆಯಲ್ಲಿ ಹಿಡಿದು ಒಳಗೆ ಇಟ್ಟಿದ್ದಾಯಿತು. ನೀವು ಮಿನಿಸ್ಟ್ರಿಯನ್ನು ಸ್ಟಾಪ್ ಮಾಡಿ ಯೋಹಾನನೇ. ಪರಲೋಕವು ಹೇಳುತ್ತಾ ಇದೆ, ನಾವು ಇಲ್ಲಿ ಮಗನ ಮೂಲಕವಾಗಿ ಸೇವೆ ಸ್ಟಾರ್ಟ್ ಮಾಡಬೇಕು. ಮಿನಿಸ್ಟ್ರಿ ಚೆನ್ನಾಗಿ ಹೋಗುತ್ತಾ ಇದೆ, ಎಲ್ಲರೂ ಬರುತ್ತಿದ್ದಾರೆ, ರಕ್ಷಣೆ ಹೊಂದುತ್ತಾ ಇದ್ದಾರೆ, ಅಪೊಸ್ತಲರನ್ನು ಸೆಲೆಕ್ಟ್ ಮಾಡುತ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಹೋಗುತ್ತಾ ಇದೆ. ಅವರು ಹೋಗಿ ಇನ್ನೂ ಇಬ್ಬರನ್ನು ಕಳುಹಿಸುತ್ತಾರೆ. ಮತ್ತೆ ಇಬ್ಬರನ್ನು ಕಳುಹಿಸಿ ಕೇಳಿ ಅವರ ಹತ್ರ, ಬರಬೇಕಾದವನು ನೀನೋ ಅಥವಾ ಇನ್ನೊಬ್ಬನಿಗಾಗಿ ಕಾದಿರಬೇಕಾ? ಯಾಕೆ ಈ ಸಂದೇಹ ಅವನಿಗೆ ಬಂತು? ಇವರು ಯಾರು? ಯಾರಿವರು? ಲೋಕದಲ್ಲಿಯೇ ಯೇಸುವನ್ನು ಕ್ಲೋಸ್ ಆಗಿ ರಿವೀಲ್ ಮಾಡಿದಂಥವ್ರು ಇವರೇನೆ. ಇವರೇ ರಿವೀಲ್ ಮಾಡುತ್ತಾರೆ. ಇವರೇನು ಹೇಳುತ್ತಾರೆ? ನಾನು ಯಾರನ್ನು ತೋರಿಸುತ್ತೇನೋ ನಾನೇ ಈಗ ಬುಕ್ಕಿಗೆ ಇಂಟ್ರೊಡಕ್ಷನ್ ಬರೆಯಬೇಕು, ಮುನ್ನುಡಿ ಬರೆಯಬೇಕು. ಈ ಮುನ್ನುಡಿಯಲ್ಲಿ ನಾನು ಯಾರನ್ನು ಮೆಸ್ಸಿಯ ಎಂಬುದಾಗಿ ಹೇಳುತ್ತೇನೋ ಅವರೇ ಮೆಸ್ಸಿಯ. ಹೇಳ್ದೆ ಲೋಕದ ಪಾಪವನ್ನು ನಿವಾರಿಸುವಂತವ್ರು ಇವರೇ ಎಂಬುದಾಗಿ ಹೇಳ್ದೆ, ಎಲ್ಲ ಮುಗಿಯಿತು, ಓಕೆ, ಫಿನಿಶ್. ಇವರು ಅದಾದ ನಂತರ ಮಿನಿಸ್ಟ್ರಿ ಮುಗಿಸಲಿಲ್ಲ, ಹಿಡಿದು ಒಳಗೆ ಹಾಕಿದ್ದಾಯಿತು. ಈಗ ಇವರು ಮಿನಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಅಲ್ಲಿ ಹೋದ ನಂತರವಾಗಿ ಮುಂದಿನ ಕೆಲಸ ಮಾಡುತ್ತಾರೆ. ಇವರು ಶಿಷ್ಯರಿಗೆ ಹೇಳಿ ಕಳುಹಿಸುತ್ತಾರೆ. ಅದು ಜೈಲಿನಿಂದ. ಜೈಲಲ್ಲಿ ಇರುವಂತವರನ್ನು ಕಳುಹಿಸಿರುವುದಿಲ್ಲ, ಜೈಲಲ್ಲಿ ನೋಡುವುದಕ್ಕೆ ಹೋದವರು ಇವರು. ಜೈಲಲ್ಲಿ ನೋಡುವುದಕ್ಕೆ ಹೋಗುತ್ತಾರಲ್ಲ, ಆ ರೀತಿಯಾಗಿ ಇವನು ನೋಡುವುದಕ್ಕಾಗಿ ಹೋದವನು. ನೋಡುವುದಕ್ಕೆ ಹೋದಂತವನು ಹೇಳುತ್ತಾನೆ, ಯೇಸು ಈ ರೀತಿಯಾಗಿ ಮಾಡಿದ್ರು ಅಂತ. ವಾಕ್ಯ ಹಾಗೆ ತಾನೇ ಇದೆ. ಯೋಹಾನನಿಗೆ ತಿಳಿಸಿದರು. ಹೋಗಿ ಹೇಳುತ್ತಾನೆ, ಯೇಸು ಈ ರೀತಿಯಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡುತ್ತಿದ್ದಾರೆ ಎಂದು. ಇವರು ಕೇಳುತ್ತಾರೆ,
ಅಂತಹ ವಿಷಯ ನಡೆದಾಗ ಇವರು ಸಂತೋಷ ತಾನೇ ಪಡಬೇಕು. ಹೌದಾ, ಅದ್ಭುತ ನಡೆಯುತ್ತಾ ಇದೆ ಎಂಬುದಾಗಿ ತಾನೇ ಕೇಳಬೇಕು. ಇವರು ಕೇಳುತ್ತಾರೆ, ಬರಬೇಕಾದವನು ನೀವೇನೋ ಅಥವಾ ಬೇರೊಬ್ಬನಿಗಾಗಿ ಕಾದಿರಬೇಕು. ಯಾಕೆ ಈ ಪ್ರಶ್ನೆ? ಯಾಕೆ ಈ ಪ್ರಶ್ನೆ ಅಂದರೆ, ಇವರ ಮೈಂಡಲ್ಲಿ ಯೇಸು ಮೆಸ್ಸಿಯನಾಗಿ ಇದ್ದಾರೆ. ಇವರ ಮೈಂಡಲ್ಲಿ ಯೇಸು ಹೇಗಿದ್ದಾರೆ? ಮೆಸ್ಸಿಯಾಗಿ ಇದ್ದಾರೆ. ಅವರು ಇಸ್ರಾಯೇಲಿಗೆ ಅರಸನಾಗಿರಬೇಕೆಂಬುದಾಗಿ ಇದ್ದಾರೆ. ಇಸ್ರಾಯೇಲಿಗೆ ಅರಸನಾಗಿ ಅವರು ಆಳ್ವಿಕೆ ಮಾಡಬೇಕು. ಅದೇ ಇಂದಿನ ತನಕ ಯಹೂದ್ಯರ ಎದುರು ನೋಡುವಿಕೆ. ಯಾಕೆ ಇಂದು ಕೂಡ ಯಹೂದ್ಯರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾ ಇಲ್ಲ ಅಂದರೆ, ಸ್ವಲ್ಪ ಜನ ಅಂಗೀಕರಿಸಿದ್ದಾರೆ, ಸರ್ಕಾರವೇ ಅಂಗೀಕರಿಸದೇ ಇರುವುದಕ್ಕೆ ಕಾರಣ ಏನೆಂದರೆ, ಅವರ ಮೆಸ್ಸಿ ಅರಸನಾಗಿ ಬರುತ್ತಾರೆ ಎಂದು. ಅವರ ಮೆಸ್ಸಿಯನು ಯಾಜಕನಾಗಿ ಬರುವುದಿಲ್ಲ, ಬಡಗಿಯಾಗಿ ಬರುವುದಿಲ್ಲ, ಲೋಕದ ಪಾಪವನ್ನು ನಿವಾರಿಸುವಂತ ವ್ಯಕ್ತಿಯಾಗಿ ಬರುವುದಿಲ್ಲ. ರೆವೆಲೇಷನ್ ಇದೆ ಇವರೇ ಎಂದು. ಆದರೆ ದೇವರ ಉದ್ದೇಶ, ಲೋಕದ ಪಾಪವನ್ನು ಇವರು ಮೊದಲು ಏನ್ ಮಾಡಬೇಕು? ಹೊತ್ತು ತೀರಿಸಬೇಕು. ಆನಂತರವಾಗಿ ಅವರು ಅರಸನಾಗಬೇಕು. ಇವರು ಆ ಪ್ರಾಫಸಿಯನ್ನು ಕರೆಕ್ಟ್ ಆಗಿ ಹೇಳುತ್ತಾರೆ. ಈಗ ನನ್ನನ್ನು ಹಿಡಿದು ಜೈಲಲ್ಲಿ ಹಾಕಿದ್ದಾರೆ, ನನ್ನನ್ನು ಕಾಪಾಡುವುದಕ್ಕೆ ಮಾರ್ಗವಿಲ್ಲ. ಇವರ ಪಾಡಿಗೆ ಪ್ರಸಂಗ ಮಾಡುತ್ತಿದ್ದಾರೆ, ಪರ್ವತ ಪ್ರಸಂಗ ಮಾಡುತ್ತಿದ್ದಾರೆ, ಕುರುಡರನ್ನು ಕುಂಟರನ್ನು ಸ್ವಸ್ಥ ಮಾಡುತ್ತಿದ್ದಾರೆ, ಎಲ್ಲ ಮಾಡುತ್ತಿದ್ದಾರೆ. ಈಗ ಯೇಸು ಹತ್ರ ಕಳಿಸುತ್ತಾನೆ, ಬರಬೇಕಾದವನು ನೀವೇನ ಅಥವಾ ಬೇರೆಯವರ? ಅಲ್ಲಿ ಅವನು ಏನ್ ಕೇಳುತ್ತಾನೆ ಅಂದರೆ, ನಾನು ಮಿಸ್ಟೇಕ್ ಆಗಿ ಪ್ರಾಫೆಸಿ ಹೇಳದ್ನ, ನೀವೇನ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ? ಯೇಸುವನ್ನೇ ಸಂದೇಹ ಪಡುತ್ತಾನೆ. ಆದ್ದರಿಂದ ಕೆಳಗೆ ಯೇಸು ಹೇಳುತ್ತಾರೆ, 7:23 ಏನ್ ಹೇಳುತ್ತದೆ? ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳುತ್ತಾರೆ. ಯಾಕೆ ಇದನ್ನು ಹೇಳುತ್ತಾರೆ? ಸ್ನಾನಿಕನಾದ ಯೋಹಾನನು ಎಡವುತ್ತಾರೆ. ಎಲ್ಲಿ ಎಡವುತ್ತಾರೆ? ನಾನು ಎಕ್ಸ್ಪೆಕ್ಟ್ ಮಾಡಿದಂತ ಮೆಸ್ಸಿಯ ಇವರು ಅಲ್ಲ ರೀ. ಪ್ರವಾದನೆ ಎಲ್ಲ ಕರೆಕ್ಟಾಗೇ ಇದೆ ರೀ, ಹೇಳಿದ್ದೇನೋ ಸತ್ಯನೇ. ಪಾರಿವಾಳದ ಹಾಗೆ ದೇವರಾತ್ಮನು ಇಳಿದು ಬಂದದನ್ನು ನಾನೇ ಕಣ್ಣಾರೆ ಕಂಡಿದ್ದೇನೆ. ಎಲ್ಲ ಪರ್ಫೆಕ್ಟ್ ಆಗೇ ಇತ್ತು. ಆದರೆ ಏನಂತ ಗೊತ್ತಿಲ್ಲ ರೀ, ಮೆಸ್ಸಿಯನಿಗಿರಬೇಕಾದ ಯಾವುದೇ ಗುರುತು ಇವರ ಹತ್ರ ಇಲ್ಲ. ಈಗ ಇವರಿಗೆ ಒಂದು ಸಂದೇಹ ಬಂತು. ಇದು ಎರಡನೇದಾಗಿ ಹುಡುಕುವಂತಹ ಗುಂಪು. ಇವರು ವಾಕ್ಯವನ್ನು ಚೆನ್ನಾಗಿ ಓದುತ್ತಾರೆ, ಎಲ್ಲವನ್ನು ಕರೆಕ್ಟಾಗಿ ಏನ್ ಮಾಡುತ್ತಾರೆ? ಪರ್ಫೆಕ್ಟ್ ಆಗಿ ಇರುತ್ತಾರೆ. ಅವಶ್ಯಕತೆ ಇರುವ ಕಡೆ ವಾಕ್ಯವನ್ನು ಸ್ಪಷ್ಟವಾಗಿ ಮಾತನಾಡುತ್ತಾರೆ. ರೆವೆಲೇಷನ್ಸ್ ಹೇಳುತ್ತಾರೆ, ಪ್ರವಾದನೆ ಹೇಳುತ್ತಾರೆ, ಜನರಿಗೆ ಕರೆಕ್ಟ್ ಆಗಿ ಬೋಧಿಸುತ್ತಾರೆ. ಆದರೆ ಇವರ ದೇವರ ನಡುವೆ ಒಂದು ಸಮಸ್ಯೆ ಇರುತ್ತದೆ. ದೇವರಿಗೂ ಹಾಗೂ ಇವರ ಮಧ್ಯದಲ್ಲಿ ಅನೇಕರಿಗೆ ಏನಿರುತ್ತದೆ? ಒಂದು ಸಮಸ್ಯೆ ಇರುತ್ತದೆ. ಇವರು ಎಡವುವುದಲ್ಲದೆ ಶಿಷ್ಯರನ್ನು ಕೂಡ ಎಡವುವಂತೆ ಮಾಡುತ್ತಾರೆ. ನನಗೆ ಸಂದೇಹವಾಗಿ ಇದೆಯಪ್ಪ. ಶಿಷ್ಯರು ಹೋಗಿ ಹೇಳಿರುತ್ತಾರೆ, ಏನ್ರಿ ಯೇಸು ಈ ರೀತಿಯಾಗೆಲ್ಲ ಮಾಡುತ್ತಿದ್ದಾರೆ, ಅವರು ಮೆಸ್ಸಿಯನ ಹಾಗೆ ಇಲ್ಲ ರೀ, ಬೇರೆ ಏನೋ ಮಾಡುತ್ತಾ ಇದ್ದಾರೆ. ನನ್ನಲ್ಲೂ ಆ ಸಂದೇಹ ಇದೆಯಪ್ಪ. ನೀನು ಹೋಗಿ ಅವರನ್ನೇ ಕೇಳಿ ಬಾ, ನಾನು ಕೇಳಿದೆ ಅಂತ ಹೋಗಿ ಕೇಳು. ಯಾಕೆ ಆ ಪ್ರಶ್ನೆ ಬರುತ್ತದೆ? ದೇವರ ಉದ್ದೇಶವನ್ನು ಅರಿಯದೇ ಇದ್ದದರಿಂದ. ಲೋಕದ ಪಾಪವನ್ನು ನಿವಾರಿಸುವಂತ ಯಜ್ಞದ ಕುರಿ ಅಂತ ಹೇಳಿದ್ರಲ್ಲ, ಆ ಲೋಕದ ಪಾಪವನ್ನು ನಿವಾರಿಸುವುದಕ್ಕಾಗಿ ಯೇಸು ಹೋಗುತ್ತಾ ಇದ್ದಾರೆ. ಅದು ಮುಗಿದರೆ ಮಾತ್ರವೇ. ಅವರೊಂದಿಗೆ ಪಾಡುಗಳನ್ನು ಸಹಿಸುವುದಾದರೆ ಅವರೊಂದಿಗೆ ಆಳುವವರು ಆಗಿದ್ದೇವೆ. ಪಾಡನ್ನು ಸಹಿಸಿಕೊಳ್ಳುವಂತ ಕಾಲವನ್ನು ಮನಸ್ಸು ಅಂಗೀಕರಿಸುತ್ತಾ ಇಲ್ಲ. ಕೂಡಲೇ ಇವರು ಏನೆಂದುಕೊಳ್ಳುತ್ತಾರೆ? ಅರಸನಾಗಬೇಕು. ಕೂಡಲೇ ದೇವರು ಹಾಗೆ ಆಗ್ಬೇಕು. ದೇವರು ಈ ರೀತಿ ತಾನೇ ವಾಗ್ದಾನ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪ್ರೋಸೆಸ್ ಇದೆ ಅಪ್ಪ. ಆ ಪ್ರೋಸೆಸ್ ಅನ್ನು ಮಾಡುವಾಗ ನೀನು ಎಡವದ ಹಾಗೆ ಇರಬೇಕು. ನಿನಗೆ ಹೇಳಲ್ಪಟ್ಟಂತ ವಾಗ್ದಾನಗಳಲ್ಲಿ ಒಂದು ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ಕರ್ತನು ಹೇಳಿದಂತ ಪ್ರವಾದನೆಗಳಲ್ಲಿ ಯಾವುದು ವ್ಯರ್ಥವಾಗಿ ಹೋಗುವುದಿಲ್ಲ. ಅದಕ್ಕಿಂತ ಮುಂಚೆ ಇರುವಂತ ಪ್ರಾಸೆಸ್ ಆಪೋಸಿಟ್ ಆಗಿ ಇರುತ್ತದೆ. ಅದಕ್ಕೂ ಮುಂಚೆ ಇರುವಂತ ಪ್ರಾಸೆಸ್ ಸಂಬಂಧವಿಲ್ಲದ ಹಾಗೆ ಇರುತ್ತದೆ. ಅವರು ಹೇಳಿರುತ್ತಾರೆ, ನಿನ್ನನ್ನು ಅರಸನಾಗಿಸುತ್ತೇನೆ ಎಂದು. 11 ಜನ ನಿನ್ನನ್ನು ನಮಸ್ಕರಿಸುತ್ತಾರೆ ಎಂದು ಅವರು ಹೇಳಿರುತ್ತಾರೆ. ಆದರೆ ನಡೆಯುವಂತದ್ದೇನೆಂದ್ರೆ, 11 ಜನ ಸೇರಿ ನಿನ್ನನ್ನು ಗುಂಡಿಯೊಳಗೆ ಹಾಕುತ್ತಾರೆ. ಏನ್ರಿ ಹೇಳಿದ್ದು ಮಾತು ಈ ರೀತಿಯಾಗಿ ಇದೆಯಲ್ಲ, ನಡೆಯುತ್ತಾ ಇರುವಂತಹ ಸಂಭವ ಆಪೋಸಿಟ್ ಆಗಿದೆಯಲ್ಲ, ಏನ್ರಿ ಮಾಡೋದು? ನೀನು ನಡೆಯುತ್ತಾ ಇರುವಂತಹ ಸಂಭವವನ್ನು ನೋಡಬೇಡ, ಹೇಳಿರುವಂತಹ ವಾಗ್ದಾನವನ್ನು ಮಾತ್ರ ದೃಢವಾಗಿ ಕೈಯಲ್ಲಿ ಹಿಡಿದುಕೋ. ನಡೆಯುವಂತಹ ಸಂಭವ ಹೇಗೆ ಬೇಕಾದ್ರೂ ಇರುತ್ತದೆ, ಎಲ್ಲಿ ಬೇಕಾದ್ರೂ ಕರೆದೊಯ್ಯುತ್ತದೆ, ಎಲ್ಲಿ ಬೇಕಾದ್ರೂ ಹೋಗುತ್ತದೆ. ಅದರ ಕುರಿತಾಗಿ ನಮಗೆ ಚಿಂತೆ ಬೇಡ. ನಡೆಸುವ ಆತನೊಬ್ಬರಿದ್ದಾರೆ. ಅವರು ಸರಿಯಾಗಿ ನಡೆಸಿಕೊಂಡು ಹೋಗಿ ಹೇಳಿದಂತ ಡೆಸ್ಟಿನೇಷನ್ಗೆ ಸೇರಿಸುತ್ತಾರೆ. ಅವರು ಹೇಳಿದಂತ ಯಾವ ಮಾತು ಕೂಡ ನಿಷ್ಫಲವಾಗುವುದಿಲ್ಲ. ನಡುವೆ ನಡೆದಂತ ಸಂಭವವನ್ನು ನೋಡಿದ ಕೂಡಲೇ ಯೋಹಾನನಿಗೆ ಸಂದೇಹ ಉಂಟಾಯಿತು. ಇದೆಲ್ಲ ಮೆಸ್ಸಿ ಆಗುವುದಕ್ಕೆ ಗುರುತುಗಳಲ್ಲ ರೀ. ಅದಕ್ಕೆ ನಾನು ನಿಮ್ಗೆ ಹೇಳುತ್ತೇನೆ, ಒಂದು 7, 8, 9 ವರ್ಷಗಳ ಹಿಂದೆ ಒಂದು ದೊಡ್ಡ ಪರಿಸ್ಥಿತಿಯನ್ನು ನಾವು ಹಾದು ಹೋಗಬೇಕು. ಹಾದು ಹೋಗುವಾಗ ದೇವರು ಕೊಟ್ಟಂತಹ ವಾಗ್ದಾನ ಏನೆಂದರೆ, ಯೆರೆಮೀಯ 29ರಿಂದ ನನಗೆ ವಾಗ್ದಾನ ಕೊಡುತ್ತಾರೆ. ಅದು ಒಳಿತಿಗೆ ಸಂಬಂಧಪಟ್ಟವುಗಳು. ಇಂಗ್ಲಿಷಲ್ಲಿ ಸುಂದರವಾಗಿರುತ್ತದೆ. ಫಾರ್ ಯುವರ್ ಫ್ಯೂಚರ್ ಎಂಬುದಾಗಿರುತ್ತದೆ, ಭವಿಷ್ಯಕ್ಕಾಗಿ ಎಂಬುದಾಗಿರುತ್ತದೆ. ಆದರೆ ನಡೆಯುತ್ತಾ ಇರುವಂತಹ ಸಂಭವ ನೋಡುವುದಾದರೆ ಹಾಗೆ ಆಪೋಸಿಟ್ ಆಗಿ ಇದೆ. ಒಬ್ಬರು ಹೇಳುತ್ತಾರೆ, ನಿನ್ನ ಸೇವೆಯ ಕತೆ ಮುಗಿಸುತ್ತೇನೋ ಇಲ್ಲವೋ ನೋಡು ಎಂಬುದಾಗಿ ಹೇಳುತ್ತಾನೆ. ಒಬ್ಬನು ಹೇಳುತ್ತಾನೆ, ಅಷ್ಟೇ ಮುಗಿದು ಹೋಯ್ತು, ಎಲ್ಲ ಓವರ್, MD ಜಗನ್ ಕತೆ ಮುಗಿಯಿತು ಎಂಬುದಾಗಿ ಹೇಳುತ್ತಿದ್ದಾನೆ. ನಡೆಯುವಂತಹ ಸಂಭವವು ಹಾಗೆ ಇದೆ. ಆದರೆ ಕರ್ತನು ಮಾತ್ರ ಆಪೋಸಿಟ್ ಆಗಿ ಹೇಳುತ್ತಾರೆ, ಆಪೋಸಿಟ್ ಆಗಿ ಹೇಳುತ್ತಿದ್ದಾರೆ. ಆದರೆ ನಡೆದದ್ದೇನು? ಇವರು ಹೇಳಿದಂತ ಒಂದು ಕೂಡ ನಡೆಯಲಿಲ್ಲ. ಪರಿಸ್ಥಿತಿಯನ್ನು ಒಂದೇ ರಾತ್ರಿಯಲ್ಲೇ ತಲೆಕೆಳಗಾಗಿ ಮಾಡುವುದಕ್ಕೆ ದೇವರು ಶಕ್ತರಾಗಿ ಇದ್ದರು. ಅಷ್ಟೇ, ಒಂದೇ ದಿನ ರಾತ್ರಿಯಲ್ಲೇ
400 ವರ್ಷಗಳು ದಾಸತ್ವದಲ್ಲಿರುತ್ತಾರೆ. 400 ವರ್ಷಗಳು ಮುಗಿದ ಅದೇ ದಿನದಲ್ಲಿ ನಿನ್ನ ಜನರು ಬಿಡುಗಡೆ ಹೊಂದುತ್ತಾರೆ. ಆದರೆ ಅಂದಿನ ಬೆಳಗಿನ ತನಕ ಅಂತ ಒಂದು ಪರಿಸ್ಥಿತಿ ಇಲ್ಲ. ನ್ಯಾಯಾಧಿಪತಿ ಜಾಮೀನನ್ನು ಕೊಡುತ್ತಾರೆ. ಅದು ಶುಕ್ರವಾರ ಮಧ್ಯಾಹ್ನ ಕೊಡುತ್ತಾರೆ. ಜಾಮೀನು ತೆಗೆದುಕೊಳ್ಳುವಾಗಲೇ ನಮ್ಮವರು ಹೇಳುತ್ತಾರೆ, ಅವರು ಸೋಮವಾರನೇ ಹೊರಗೆ ಬರುವುದು. ಯಾಕೆ? ಈ ಪೇಪರನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟು ಅವರು ಅದನ್ನು ಪ್ರೋಸೆಸ್ ಮಾಡಿ ರಿಲೀಸ್ ಮಾಡುವುದಕ್ಕೆ ಹೇಗೂ ರಾತ್ರಿ 9 ಗಂಟೆ 10 ಗಂಟೆ ಆಗುತ್ತದೆ. ಶುಕ್ರವಾರ ರಾತ್ರಿ ಆಗುತ್ತದೆ. ಅದು ಬಹಳ ಕಷ್ಟ. ಶನಿವಾರ ಭಾನುವಾರ ರಜಾ, ಸೋಮವಾರನೇ ಬರುತ್ತಾರೆ. ಇದುವೇ ಪ್ರೊಸೀಜರ್. ಕಾನೂನೇ ಮಾಡಿದ್ರು ಅದಕ್ಕೆಂದೊಂದು ಟೈಮ್ ಇದೆ, ಅದನ್ನು ನೆರವೇರಿಸುವುದಕ್ಕೆ ಒಂದು ಸಮಯ ಇದೆ ಅಲ್ವಾ? ಆದರೆ ದೇವರು ಹೇಳಿದರು ಅಂದರೆ ರಾತ್ರಿ 12 ಗಂಟೆಯ ತನಕ ಯಾವುದೇ ಚಾನ್ಸ್ ಇರುವುದಿಲ್ಲ. ಆದರೆ 12 ಗಂಟೆ ಆದ ನಂತರ ನೆನೆಸದ ಗಳಿಗೆಯಲ್ಲಿ ಅರಸನೇ ಕರೆದು ಹೇಳುತ್ತಾನೆ, ಇವತ್ತೇ ಈಗಲೇ ಹೊರಟು ಹೋಗಿ ಎಂದು ಹೇಳುತ್ತಾನೆ. ಅದನ್ನು ಒಂದೇ ಗಂಟೆಯಲ್ಲಿ ತಲೆ ಕೆಳಗೆ ಮಾಡುವುದಕ್ಕೆ ದೇವರು ಶಕ್ತರಾಗಿ ಇದ್ದಾರೆ. ಹೇಗಿರಿ ನಡೆಯುತ್ತದೆ, ಅದೆಲ್ಲ ನಡೆಯುತ್ತದೆ ಅಷ್ಟೇನೆ. ಪರಿಸ್ಥಿತಿಯು ಹಾಗೆ ಆಪೋಸಿಟ್ ಆಗಿ ಇರುತ್ತದೆ, ಡೆಡ್ ಆಪೋಸಿಟ್ ಆಗಿ. ಈಗ ಲಾಜರನನ್ನು ಎಬ್ಬಿಸುವುದಕ್ಕೆ ಹೋಗುತ್ತಿದ್ದಾರೆ. ಎಬ್ಬಿಸುತ್ತೇನೆ ಎಂಬುದಾಗಿ ಹೇಳಿದ್ರು ಅಂತ ಇಟ್ಟುಕೊಳ್ಳಿ ಲಾಜರನನ್ನು ಎಬ್ಬಿಸುತ್ತೇನೆ ಎಂದು. ಜೊತೆಗಿರುವಂತವ್ರು ಏನ್ ಹೇಳುತ್ತಾರೆ? ಲಾಜರನನ್ನು ಎಬ್ಬಿಸುವಂತದ್ದು ಇರ್ಲಿರಿ. 4 ದಿನದಿಂದ ಅವನು ಊಟ ಮಾಡದೇ ಇದ್ದಾನೆ. 4 ದಿನದಿಂದ ಡೆಡ್ ಬಾಡಿ ಆಗಿತ್ತಾನೆ ಇದ್ದಾನೆ. ನಮ್ಮ ಮೆಡಿಕಲ್ ಟರ್ಮಲ್ಲಿ ನನಗೆ ಹೇಳಿಕೊಟ್ಟದನ್ನು ಹೇಳುತ್ತೇನೆ. ವೈಟಲ್ ಆರ್ಗನ್ಸ್ ಎಲ್ಲ ಹೋಗಿದೆ, ಮುಗಿಯಿತು, ಡೆಡ್, ಫಿನಿಶ್ಡ್. ಬಟ್ಟೆಯಿಂದ ಸುತ್ತಿದ್ದಾಯಿತು, ಎಲ್ಲ ಓವರ್. ಹಾಗೆ ಲಾಜರನು ಹೊರಗೆ ಬಂದರು. ಅದರಿಂದ ರಿಕವರ್ ಆಗುವುದಕ್ಕೆ ಹೇಗಿದ್ದರೂ ಒಂದು 6 ತಿಂಗಳು ಆಗುತ್ತದೆ. ಯಾಕಂದ್ರೆ ಅದನ್ನು ಮತ್ತೆ ಸರಿಪಡಿಸುವುದಕ್ಕೆ ಡ್ರಿಪ್ಸ್ ಹಾಕಬೇಕು, ಅದನ್ನು ಮಾಡಬೇಕು, ಸೂಜಿ ಹಾಕಬೇಕು. ಮತ್ತೆ ಲಾಜರನು ಮುಂಚೆ ಇದ್ದ ಹಾಗೆ ಇರಬೇಕಂದ್ರೆ ಒಂದು 6 ತಿಂಗಳಾದ್ರೂ ಆಗುತ್ತದೆ. ದೇವರು ಹೇಳುತ್ತಾರೆ ಹೊರಗೆ ಬಾ ಎಂಬುದಾಗಿ. ಬಂದನು, ಕಟ್ಟುಗಳನ್ನು ಬಿಚ್ಚಿದ್ದಾಯಿತು. ವಾಕ್ಯ ಹೇಳುತ್ತದೆ ಮುಂದಿನ ಅಧ್ಯಾಯದಲ್ಲಿ, ಲಾಜರನು ಕೂತುಕೊಂಡು ಅವರೊಂದಿಗೆ ಔತಣ ಮಾಡುತ್ತಿದ್ದ. ನ್ಯಾಯವಾಗಿ 4 ದಿನ ಊಟ ಮಾಡದೇ ಇರುವವನಿಗೆ ಆಹಾರವೇ ಕೊಡಬಾರದು. 3 ದಿನ ಫಾಸ್ಟಿಂಗ್ ಆದ ನಂತರ ಮುಗಿಯುವಾಗ ಗಂಜಿ ಕೊಡುತ್ತಾರೆ. ಯಾಕಂದ್ರೆ ದೇಹ ಏನ್ ಮಾಡಲ್ಲ, ಸ್ವೀಕರಿಸಲ್ಲ. ಕೂಡಲೇ ಒಂಥರ ಆಗುತ್ತದೆ. ವಾಕ್ಯ ಹೇಳುತ್ತದೆ, ಪೇತ್ರನ ಅತ್ತೆಯನ್ನು ಕೈ ಚಾಚಿ ಎಬ್ಬಿಸುತ್ತಾರೆ. ಆಕೆ ಎದ್ದು ಅವರನ್ನು ಉಪಚರಿಸಿದಳು ಎಂಬುದಾಗಿ. ನ್ಯಾಯವಾಗಿ ಸಾಯುವಂತ ಜ್ವರದಲ್ಲಿ ಇರುವಂತವ್ರನ್ನ ಎಬ್ಬಿಸಿದ್ರೆ ಅವರು ಉಪಚಾರ ಮಾಡುವುದಕ್ಕೆ ಆಗಲ್ಲ, ಎದ್ದು ಕೂರಬಹುದು. ಆದರೆ ಆ ತಾಯಿ ಎದ್ದು ಕೂಡಲೇ ಏನ್ ಮಾಡಿದ್ರು? ಉಪಚಾರ ಮಾಡಿದಳು. ಹಾಗಾದರೆ ಕರ್ತನು ಮಾಡುವಂತ ಅದ್ಭುತಗಳಲ್ಲಿ ಒಂದು ಇದೆ. ಅದು ಕೇವಲ ನಿಮ್ಮನ್ನು ಸ್ವಸ್ಥಪಡಿಸುವಂತದ್ದು ಮಾತ್ರವಲ್ಲ, ಬಲಪಡಿಸುವಂತದ್ದು ಕೂಡ ಅದರ ಒಳಗೆ ಒಳಗೊಂಡಿದೆ. ಸ್ಟ್ರೆಂತ್ ಅನ್ನು ಕೂಡ ಅದರಲ್ಲೇ ಇದೆ. ಹಾಗಾದ್ರೆ ದೇವರು ಕೊಡುವಂತ ವಾಗ್ದಾನಕ್ಕೆ ಆಪೋಸಿಟ್ ಆಗಿಯೇ ಆ ಪರಿಸ್ಥಿತಿಯು ಹಾಗೆ ಇರುತ್ತದೆ. ನೀವು ಕೂಡಲೇ ಎಡವಿ ಬೀಳಬಾರದು. ಸ್ನಾನಿಕನಾದ ಯೋಹಾನನನ್ನು ಕೇಳಬಾರದು, ಬರಬೇಕಾದವನು ನೀವೇನೋ ಅಥವಾ ಬೇರೆ ಯಾರಾದ್ರೂ ಇದ್ದಾರೋ. ಪರಿಸ್ಥಿತಿ ಹೀಗೆ ಇರುತ್ತದ? ದೇವರು ಹೇಳುತ್ತಾರೆ, ಸುಮ್ಮನೆ ಹಾಗೆ ಬಿಡು. ನೀನು ಏನ್ ನೋಡ್ತಿದ್ಯಾ? ಕುರುಡರಿಗೆ ಕಾಣಿಸುತ್ತಿದೆ, ಮೂಕರು ಮಾತನಾಡುತ್ತಿದ್ದಾರೆ, ಹೋಗಿ ಅದನ್ನು ಅವನಿಗೆ ಹೇಳು. ಅವನಿಗೆ ಇನ್ನೂ ಕನ್ಫ್ಯೂಷನ್. ಕುರುಡರಿಗೆ ಕಣ್ಣು ಕಾಣಿಸುತ್ತಾ ಇದೆ, ಅದು ಸರಿ. ನಾವು ಕೇಳಿದ್ದು ಮೆಸ್ಸಿಯನ್, ಇವ್ರು ಯಾಕೆ ಈ ಕೆಲಸ ಮಾಡುತ್ತಿದ್ದಾರೆ? ಅದರ ಹಿಂದೆ ಒಂದು ಆತ್ಮಿಕವಾದ ರಹಸ್ಯ ಇದೆ. ಯಾಕೆ ಆ ಮಾತನ್ನು ಹೇಳಿ ಕಳುಹಿಸಿದರು ಎಂಬುದಾಗಿ. ಆದರೆ ನಾವು ಅಂದುಕೊಳ್ಳುವಂಥದ್ದು ಒಂದು, ಆದರೆ ನಡೆಯುವಂಥದ್ದು ಒಂದು. ಅನೇಕರು ಪ್ರಾಫಸಿಯನ್ನು ಹೇಳುತ್ತಾರೆ, ಇವರೇ ಯಜ್ಞದ ಕುರಿಯಾದಾತನೆಂದು ಹೇಳುತ್ತಾರೆ, ಎಲ್ಲ ಹೇಳುತ್ತಾರೆ, ಆದರೆ ಫಾಲೋ ಮಾಡುವುದಿಲ್ಲ, ಹಿಂಬಾಲಿಸಿ ಹೋಗುವುದಿಲ್ಲ, ಶಿಷ್ಯರನ್ನು ಕಳುಹಿಸುತ್ತಾನೆ. ಅನೇಕರಲ್ಲಿ ಅದೇ ಡ್ರಾಬ್ಯಾಕ್. ಇವತ್ತು ನಮ್ಮಲ್ಲಿ ಅನೇಕರು ಹಾಗೆ ಇದ್ದೇವೆ. ಯೇಸುವಿನ ಕುರಿತಾಗಿ ಸಾಕ್ಷಿಗಳು ಎಲ್ಲ ಹೇಳುತ್ತೇವೆ, ಆದರೆ ಅವರೊಂದಿಗೆ ಶಿಲುಬೆಯನ್ನು ಹೊತ್ತುಕೊಂಡು ಏನು ಮಾಡುವುದಿಲ್ಲ, ಹಿಂದೆ ಹೋಗುವುದಿಲ್ಲ. ಯಾಕಂದ್ರೆ ದೇವರು ಹೇಳುತ್ತಾರೆ, ಆ ವಾಕ್ಯ ಹೇಳುತ್ತದೆ, ಓದಿರಿ, ಮಾರ್ಕನು 8:34. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಈ ತನ್ನನ್ನು ತಾನು ನಿರಾಕರಿಸುವುದರಲ್ಲಿ ಯೋಹಾನನಿಂದ ಯಾವುದು ನಿರಾಕರಿಸುವುದಕ್ಕೆ ಆಗಲಿಲ್ಲ? ತನಗೆ ಕೊಟ್ಟಂತ ದೇವರ ಸೇವೆಯನ್ನು ನಿರಾಕರಿಸುವುದಕ್ಕೆ ಆಗಲಿಲ್ಲ. ಆದ್ದರಿಂದ ಅವನಿಗೆ ಅವರ ಹಿಂದೆ ಹೋಗುವುದಕ್ಕೆ ಆಗದೆ ಹೋಯಿತು. ಕಡೆಯದಾಗಿ ಅವನು ಎಲ್ಲಿಗೆ ಹೋದ? ಜೈಲ್ಗೆ ಹೋಗಿ ಅಲ್ಲೇ ಸಾಯುತ್ತಾರೆ. ಆದರೆ ಹಿಂದೆ ಹೋದಂತ ಶಿಷ್ಯರು ಅವನ ಹತ್ರ ಇದ್ದಂತ ಅಂದ್ರೆ ಏನು? ಅವನ ಬಳಿಯಲ್ಲಿ ಇದ್ದಂತ ಶಿಷ್ಯರುಗಳು ಯೇಸುವಿನ ಹಿಂದೆ ಹೋಗಿ ಅವರು ಅಪೊಸ್ತಲರುಗಳಾಗಿ ಸಾಕ್ಷಿಯಾಗಿ ಮಾರ್ಪಡುತ್ತಾರೆ. ಕಡೆಯದಾಗಿ ದೇವರು ಏನ್ ಹೇಳುತ್ತಾರೆ? ಪರಲೋಕದಲ್ಲಿರುವಂತಹ ಚಿಕ್ಕವರಿಗಿಂತಲೂ ಸ್ನಾನಿಕನಾದ ಯೋಹಾನನು ಚಿಕ್ಕವನಾಗಿರುತ್ತಾನೆ ಎಂದು. ಅದರ ಅರ್ಥ ಏನು ಗೊತ್ತಾ? ಸ್ನಾನಿಕನಾದ ಯೋಹಾನನ ಶಿಷ್ಯರು ಪರಲೋಕದಲ್ಲಿರುತ್ತಾರೆ ಅಂದ್ರೆ ಇಲ್ಲ, ಇವನು ಅವರಿಗಿಂತ ಚಿಕ್ಕವನಾಗಿರುತ್ತಾನೆ. ಕಾರಣ, ಇವನು ಮಾರ್ಗ ತೋರಿಸಿದವನು ಹಿಂದೆ ಹೋಗಲಿಲ್ಲ, ಅವರು ಹಿಂದೆ ಹೋದರು. ನಾವು ಮಾರ್ಗ ತೋರಿಸುವವರಾಗಿ ಮಾತ್ರ ಇರಬಾರದು, ಹಿಂದೆ ಹೋಗುವವರಾಗಿ ಇರಬೇಕು. ಕರ್ತನು ಯಾವುದನ್ನೇ ಬಿಡುವುದಕ್ಕೆ ಹೇಳಿದರೂ ಬಿಡಬೇಕು. ಅದು ದೇವರು ಕೊಟ್ಟಿದ್ದೇ ಆಗಿರುತ್ತದೆ. ಅದನ್ನು ಬಿಡುವುದಕ್ಕೆ ಸಿದ್ಧರಾಗಿರಬೇಕು. ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ. ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯ. ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರೋ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಇವನು ಮೂರನೆಯವನು, ಮೊದಲನೇದಾಗಿ ಇದ್ದವನು ಅನ್ಯನು. ಇವರು ಹೊರಗೆ ಇರುವಂತಹ ಒಬ್ಬ ಸೇವಕರು, ಇವರ ಕುರಿತಾಗಿ ರೆವಲೇಷನ್ ಇರುವಂತಹ ಸೇವಕರು. ಆದರೆ ಇವನು ಅವರಲ್ಲ. ಇವನು ಯಾರು? 3.5 ವರ್ಷ ಜೊತೆಗೆ ಇದ್ದಂತಹ ಶಿಷ್ಯನು. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಪ್ರಧಾನವಾದಂತಹ ಶಿಷ್ಯನು ಇವರೇ ಟಾಪ್ ಮೋಸ್ಟ್. ಆದರೆ
ಇವರು ಹೇಳುತ್ತಾರೆ ರೆವೆಲೇಷನ್, ಹೆವೆನ್ಲಿ ರೆವೆಲೇಷನ್ ಇವ್ರ ಹತ್ರ ಇದೆ. ಯಾರ ಹತ್ರ ಇರದೇ ಇರುವಂತದ್ದು ಇವ್ರ ಹತ್ರ ಇದೆ. ನೀನು ಬರಬೇಕಾಗಿರೋ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಮಗನು ಎಂಬುದಾಗಿ ಹೇಳುತ್ತಾರೆ. ಆದರೆ ಓದಿರಿ ಮತ್ತಾಯ 26ನೇ ಅಧ್ಯಾಯ 33ನೇ ವಾಕ್ಯವನ್ನು. ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು, ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯುವನೆಂಬುದಾಗಿ 3 ಸಾರಿ ಹೇಳುವಿ ಅಂದನು. ಈ ಸಂಭವ ನಮಗೆ ಗೊತ್ತಿರುವಂತಹ ಸಂಭವ. ನಾನು ಯಾರು ಗೊತ್ತಲ್ಲ, ಟಾಪ್ ಮೋಸ್ಟ್ ಲೀಡರ್, ಇರುವವರಲ್ಲಿಯೇ ಫೈನೆಸ್ಟ್ ಡಿಸೈಪಲ್. ಅದೆಲ್ಲ ಓಕೆನೆ, ಆದರೆ ಬರುವಾಗ ಹೇಳುತ್ತಾರೆ, ಈ ತಿರಸ್ಕರಿಸುವಂಥದ್ದನ್ನು ನನ್ನ ಹತ್ರ ಹೇಳಬೇಡಿ. ನಾನು ಯಾರು ಗೊತ್ತಲ್ಲ, ನಿಮಗೋಸ್ಕರ ಸಾಯಬೇಕೆಂಬುದಾಗಿ ಬಂದರೂ ಕೂಡ ಸಾಯುತ್ತೇನೆ. ಆದರೆ ನಿಮಗೆ ನಡೆದಂತಹ ಸಂಭವ ಗೊತ್ತು, ಅವ್ರು ಏನು ಮಾಡಿದ್ರು ಅಂತ ಗೊತ್ತು. ಯಾಕೆ ಅವರು ತಿರಸ್ಕಾರ ಮಾಡಿದರು? ಇಷ್ಟು ದೊಡ್ಡ ಹೆವೆನ್ಲಿ ರೆವಲ್ಯೂಷನ್ ಅನ್ನು ಹೊಂದಿದಂಥವರು. ನೀವು 16ನೇ ಅಧ್ಯಾಯ ಇದೆಯಲ್ಲ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಕುರಿತಾದ ರೆವಲ್ಯೂಷನ್ ಬರುತ್ತದೆ ಅಲ್ವಾ ಅವರಿಗೆ. ಆ ನಂತರ ನೋಡುವುದಾದ್ರೆ ಅವರು ಎಂಥ ವ್ಯಕ್ತಿಯಾಗಿ ಮಾರ್ಪಡುತ್ತಾರೆ ಅಂದರೆ, ಮುಂದುವರೆದು ಯೇಸುವಿಗೆ ಅಡ್ವೈಸ್ ಮಾಡುತ್ತಾರೆ. ಏನು ಅಡ್ವೈಸ್ ಮಾಡುತ್ತಾರೆ ಅಂದರೆ, ಇದು ನಿಮಗೆ ಎಂದಿಗೂ ಸಂಭವಿಸಬಾರದು. ಒಳ್ಳೆಯ ಪ್ರಕಟಣೆ ಹೊಂದಿದ್ದಾನಲ್ಲ ಅಂತ ನೋಡಿದ್ರೆ ಸೈತಾನನಾಗುತ್ತಾನೆ. ಎರಡು ಕೂಡ ಒಂದಾದ ನಂತರ ಒಂದು ನಡೆಯುವಂಥ ಸಂಭವ ನೋಡಿ. ಇದೇ ವ್ಯಕ್ತಿ 26ನೇ ಅಧ್ಯಾಯದಲ್ಲಿ ಯೇಸುವನ್ನು ನೋಡಿ ಹೇಳುತ್ತಾರೆ, ನಿಮಗೋಸ್ಕರವಾಗಿ ನಾನು ಸಾಯುವುದಕ್ಕೂ ಸಿದ್ಧ. ಅಬ್ಬಾ, ಈಗಲೂ ಕೂಡ ಯೇಸು ತಿರುಗಿ ಅವನನ್ನು ನೋಡಿ ಹೌದಾ ಅಂತ ಕೂಡ ಕೇಳಲಿಲ್ಲ. ಅವ್ರ ಉತ್ತರ ಏನಾಗಿತ್ತು ಗೊತ್ತಾ? ನೀನು 3 ಸಾರಿ ತಿರಸ್ಕರಿಸುತ್ತೀಯ, ಕೆಲಸ ಮುಗಿಯಿತು. ಈಗ ಹೇಳುತ್ತಾನೆ, ನೀವೇನು ಈ ರೀತಿಯಾಗಿ ಹೇಳುತ್ತಾ ಇದ್ದೀರಾ ನನ್ನ ಕುರಿತು? ಆದರೆ ಒಂದು ದಿನ ಬಂತು, ಆ ಪ್ರವಾದನೆಯು ಹಾಗೇ ನೆರವೇರಿತು. ಅವನು ಯೇಸುವನ್ನು ತಿರಸ್ಕರಿಸುತ್ತಾನೆ. ಯಾಕೆ? ಇಷ್ಟೊಂದು ಪ್ರಕಟಣೆ ಇದೆ, ಸತ್ಯವಾಗಿಯೂ ಅವನಿಗೆ ದೇವರ ಮೇಲೆ ಏನಿದೆ? ಪ್ರೀತಿ ಇದೆ. ಇಲ್ಲ ಅಂತ ಎಲ್ಲ ಇಲ್ಲ. ಇನ್ನೂ ಹೇಳಬೇಕು ಅಂದರೆ ದೇವರ ಮೇಲೆ ವೈರಾಗ್ಯ ಎಲ್ಲ ಇದೆ. ಕೆಲವರನ್ನು ನೋಡುವುದಾದರೆ ಚೀಫ್ ಹತ್ರ ಒಳ್ಳೆ ಹೆಸರು ತೆಗೆದುಕೊಳ್ಳಬೇಕೆಂಬುದಾಗಿ ಎಷ್ಟೋ ಪ್ರಯಾಸ ಪಡುತ್ತಾನೆ. ಅವರ ಹತ್ರ ಒಳ್ಳೆಯ ಹೆಸರು ಮಾತ್ರ ಪಡೆಯಬೇಕು ಎಂಬುದಾಗಿ. ಬೇರೆಯವರು ಮಾಡದೇ ಇರುವಂಥದ್ದನ್ನು ಕೂಡ ಮಾಡುತ್ತಾನೆ. ಒಳ್ಳೆಯ ಹೆಸರು ಬರಬೇಕು, ಪ್ರಧಾನ ಶಿಷ್ಯನೆಂಬುದಾಗಿ ಪೋಸ್ಟಿಂಗ್ ತೆಗೆದುಕೊಳ್ಳಬೇಕೆಂಬುದಾಗಿ ಎಲ್ಲ ಅವನಿಗಿದೆ. ಅವನೇ ಫಸ್ಟ್, ನಿಮಗೆ ನಂತರವಾಗಿ ನೆಕ್ಸ್ಟ್ ಯಾರು ಎಂಬುದಾಗಿ ಆರಂಭಿಸಿದ್ದು ಅವನೇನೆ. ನೆಕ್ಸ್ಟ್ ನಾವೇ ಬರಬೇಕೆಂಬುದಾಗಿ ಭಯಂಕರವಾಗಿ ಥಾಟ್ ಎಲ್ಲ ಇದೆ. ಆದರೆ ಪರಿಸ್ಥಿತಿ ಏನೆಂದರೆ, ಎಲ್ಲ ಇದೆ, ಆದರೆ ಸಮಯ ಬಂದ ಕೂಡಲೇ ಬಿಟ್ಟು ಹೋಗುವಂಥದ್ದು. ಯಾಕೆ ಎಂಬುದಾಗಿ ಕೇಳುವುದಾದರೆ ಇಲ್ಲೇ ನೀವು ಪೌಲನನ್ನು ಗಮನಿಸಬೇಕು. ಪೌಲನು ಬರೆದಂತ ವಾಕ್ಯದಲ್ಲಿ ನೋಡುವುದಾದರೆ ಅದರ ಅರ್ಥ ಗೊತ್ತಾಗುತ್ತದೆ. ಓದಿರಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 13ನೇ ವಾಕ್ಯ. ಅದಕ್ಕೆ ಪೌಲನು, ನೀವು ಹತ್ತತ್ತು ಯಾಕೆ ನನ್ನನ್ನು ಎದೆ ಒಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ ಅಂದನು. ಇದು ಹೇಳಿದ್ದು ಯಾರು ಆಕ್ಚುಲ್ ಆಗಿ? ಪೇತ್ರನು. ನಿಮಗಾಗಿ ನಾನು ಸಾಯುವುದಕ್ಕೂ ಸಿದ್ಧ. ಅವರು ಮಾಡಲಿಲ್ಲ. ಈಗ ಯೇಸುವೇ ಇಲ್ಲ, ಆದರೂ ಕೂಡ ಇವರು ಮಾಡುತ್ತಾರೆ. ಇವರು ಹೇಳುತ್ತಾರೆ, ಕ್ರಿಸ್ತನಿಗೋಸ್ಕರವಾಗಿ ನಾನು ಸಾಯುವುದಕ್ಕೂ ಕೂಡ ಸಿದ್ಧ. ಅವರು ಹೇಳುತ್ತಾರೆ, ಸಾಯುವಂತ ಪರಿಸ್ಥಿತಿ ಬಂದರೂ ಕೂಡ ನಾನು ಏನು ಮಾಡುವುದಿಲ್ಲ, ತಿರಸ್ಕರಿಸುವುದಿಲ್ಲ. ಇವರು ತಿರಸ್ಕರಿಸುವಂಥದ್ದಲ್ಲ, ಇವರು ಒಂದು ಹಂತ ದಾಟಿದ್ದಾರೆ. ಸಾಯುವುದಕ್ಕೆ ಸಿದ್ಧ ಎಂಬುದಾಗಿ ಹೇಳುತ್ತಾರೆ. ಯಾಕೆ ಈ ಡಿಫರೆನ್ಸ್? ಇಬ್ಬರು ಕೂಡ ಅಪೊಸ್ತಲರು. ಇನ್ನೂ ಹೇಳಬೇಕು ಅಂದ್ರೆ ಇವರು ಪ್ರಧಾನವಾದವರು, ಇವರು ಕಡೆಯದಾಗಿ ಬಂದವರು. ಅವರು ಜೀವಂತವಾದ ಯೇಸುವನ್ನು ನೋಡಿದವರು, ಇವರು ಪುನರುತ್ಥಾನನಾದ ಯೇಸುವನ್ನು ನೋಡಿದವರು. ಅವರು 3.5 ವರ್ಷ ಜೊತೆಗೆ ಇದ್ದಂಥವರು. ಇವರಿಗೆ ಶಾರೀರಿಕವಾಗಿ ಅವರೊಂದಿಗೆ ಐಕ್ಯತೆ ಇಲ್ಲ, ಆದರೆ ಇವರಿಗೆ ಒಂದು ವೈರಾಗ್ಯವೂ ಇದೆ. ಅಲ್ಲಿ ಅವರು ಸಾಯುತ್ತೇನೆ ಎಂಬುದಾಗಿ ಹೇಳುತ್ತಾರೆ, ಆದರೆ ಸಾಯಲಿಲ್ಲ. ಇವರು ಸಾಯುವುದಲ್ಲ, ಕಟ್ಟುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಇವರು ಹೇಳುತ್ತಾರೆ, ಕಟ್ಟಲ್ಪಡುವುದು ಮಾತ್ರವಲ್ಲ, ಸಾಯುವುದಕ್ಕೂ ಸಿದ್ಧ ಎಂಬುದಾಗಿ. ಯಾಕೆ ಎಂದು ಕೇಳುವುದಾದರೆ ಅದೇ ಬಹಳ ಮುಖ್ಯವಾದ ವಾಕ್ಯ. ವಾಕ್ಯವನ್ನು ಓದಿ ಮುಗಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಾಕ್ಯದಿಂದ ಓದಿರಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಚೆನ್ನಾಗಿ ಗಮನಿಸಿರಿ. ಒಳಗೆ ಕೇವಲ ಮಾತುಗಳಿದ್ದು ಬರೀ ಪ್ರಕಟಣೆಗಳಿದ್ದರೆ ಮಾತ್ರ ಸಾಕಾಗುವುದಿಲ್ಲ. ಒಳಗೆ ಪ್ರೀತಿ ಇರಬೇಕು ದೇವರ ಮೇಲೆ. ಅವನಿಂದ ಮಾತ್ರವೇ ಕ್ರಿಸ್ತನಿಗೋಸ್ಕರವಾಗಿ ಸಾಯುವುದಕ್ಕೂ ಸಾಧ್ಯ. ಅನೇಕ ಸಮಯದಲ್ಲಿ ದೇವರಿಗೆ ನಂಬಿಗಸ್ತರಾಗಿಯೂ ಆತನನ್ನು ಪ್ರೀತಿಸುವವರಾಗಿರುತ್ತಾರೆ ಅಲ್ವಾ? ಅವರು ಹೇಳುವುದಿಲ್ಲ ಹೊರಗೆ, ಅವರು ಅದರ ಕುರಿತಾಗಿ ಮಾತನಾಡುವುದಿಲ್ಲ. ಈ ಆಕರ್ಷಣೆಯುಕ್ತ ಮಾತುಗಳು ನಮ್ಮ ಹತ್ರ, ಮನುಷ್ಯರ ಹತ್ರ ಇರುವಂಥ ದೊಡ್ಡ ಡ್ರಾಬ್ಯಾಕ್ ಏನು ಗೊತ್ತಾ? ಆ ರೀತಿ ಮಾತನಾಡುವವನನ್ನೇ ನಾವು ನಂಬುತ್ತೇವೆ. ಅನೇಕ ಸಮಯದಲ್ಲಿ ನಾವು ಏನು ಮಾಡುತ್ತೇವೆ? ಹಾಗೆ ಬಾಯಿಯ ಮಾತುಗಳಿಂದ ತೃಪ್ತಿಪಡಿಸುತ್ತೇವೆ. ಆ ರೀತಿ ಮಾಡುತ್ತೇನೆ, ಈ ರೀತಿ ಮಾಡುತ್ತೇನೆ, ನಿನಗೋಸ್ಕರವಾಗಿ ನಿಲ್ಲುತ್ತೇನೆ ಎಂದು. ಆದರೆ ಪರಿಸ್ಥಿತಿ ಬಂದಾಗ ನಿಲ್ಲುತ್ತೇವಾ? ಆದರೆ ಯಾರಿಂದ ನಿಲ್ಲುವುದಕ್ಕೆ ಸಾಧ್ಯ ಗೊತ್ತಾ? ಒಳಗೆ ನಿಜವಾದ ಪ್ರೀತಿ ಇರುವಂಥವರು. ಅವನು ಕಡೆಯ ತನಕ ನಿಲ್ಲುತ್ತಾನೆ. ಅವನು ಹೇಳಬೇಕಾದ ಅವಶ್ಯ ಇರುವುದಿಲ್ಲ, ನಿಲ್ಲುತ್ತಾನೆ. ಆ ವಾಕ್ಯವನ್ನು ಓದಿ ಮುಗಿಸೋಣ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಅಷ್ಟೇ, ಮುಗಿಯಿತು, ಫಿನಿಶ್.
ನನ್ನಲ್ಲಿ ಆತನ ಪ್ರೀತಿಯು ಒತ್ತಾಯಪಡಿಸುತ್ತಾ ಇದೆ. ಹೊಡೆದರು, ಬೈದರು, ಕಲ್ಲೆಸೆದರು, ಏನೇ ಬೇಕಾದರೂ ಮಾಡಿದರು, ನನ್ನನ್ನು ಸಾಯುವಷ್ಟರ ಮಟ್ಟಿಗೆ ಮಾಡಿದಾರೆ. ಅದೇ ಕಳೆದ ವಾರದಲ್ಲೂ ಕೂಡ ನೋಡಿದ್ವಿ. ಅದೇ ಏನ್ ಮಾಡಿದ್ರಂತೆ, ತೆಗೆದುಕೊಂಡು ಹೋಗಿ ಸತ್ತ ಎಂಬುದಾಗಿ ಬಿಟ್ರಂತೆ. ಕಲ್ಲೆಸೆದು ಅವನು ಸತ್ತು ಹೋದ ಎಂಬುದಾಗಿ ಅವರು ಅಂದುಕೊಂಡರಂತೆ. ಆದರೆ ಅವನು ಹೋಗಿ ಎದ್ದು ಶಿಷ್ಯರುಗಳ ಮಧ್ಯದಲ್ಲಿ ಪಟ್ಟಣದಲ್ಲೆಲ್ಲ ಹೋಗಿ ಪ್ರಸಂಗ ಮಾಡಿದನೆಂಬುದಾಗಿ ಇರುತ್ತದೆ. ಅಷ್ಟೇನೆ. ಯಾಕೆ ಈ ರೀತಿ ಬರುತ್ತದೆ? ಅವನು ರೆಸ್ಟ್ ತೆಗೆದುಕೊಳ್ಳಬಹುದಲ್ಲ, ಅವನು ಹೋಗಬಹುದಲ್ಲ, ಅವನು ಹೇಳಬಹುದಲ್ಲ ಎಲ್ಲಿ ಹೋದರೂ ಹೊಡೆಯುತ್ತಾರೆಂದು. ಎಲ್ಲಾ ಸ್ಥಳದಲ್ಲೂ ಇಕ್ಕಟ್ಟಿಗೆ ಗುರಿಯಾದವನು. ಅದು ನಮಗೆ ನೇಮಿಸಲ್ಪಟ್ಟಿದೆ ಎನ್ನುತ್ತಾರೆ. ಪಟ್ಟಣದಲ್ಲೆಲ್ಲ ಒಡೆಯಲ್ಪಡುತ್ತಾರೆ. ನೋಡಿ, ಈಗ ನಾವು ಪಟ್ಟಣದಲ್ಲೆಲ್ಲ ಹೋಗುತ್ತೇವೆ ಅಂದ್ರೆ ಕರೆದು ಊಟಕ್ಕೆ ಹಾಕುತ್ತಾರೆ. ಆ ರೀತಿ ಅವನು ಒಡೆಸಿಕೊಳ್ಳುವಂತದನ್ನು ಹೇಳುತ್ತಾನೆ. ಪಟ್ಟಣದಲ್ಲೆಲ್ಲ ಒಡೆಸಿಕೊಂಡೆ. ಎಲ್ಲಾ ಕಡೆ ಒಡೆಯುತ್ತಾರೆ, ಬೈಯುತ್ತಾರಂತೆ. ಅವನು ಹೇಳುವಾಗ ಹೇಳುತ್ತಾನೆ, ಮೃಗಗಳೊಂದಿಗೆ ಇದ್ದ ಹಾಗೆ ಇದ್ದೆ, ಭಯಪಡುತ್ತಾ ಇದ್ದೆ ಎಂದು ಹೇಳುತ್ತಾನೆ. ಅಷ್ಟರ ಮಟ್ಟಿಗೆ ಅಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವನು ಒಂದು ದಿನವೂ ಕೂಡ ಸೋತು ಹೋಗಲಿಲ್ಲ. ಒಂದು ದಿನವೂ ತಿರಸ್ಕರಿಸಲಿಲ್ಲ. ಒಂದು ದಿನವೂ ಹಿಂಜಾರಿ ಹೋಗಲಿಲ್ಲ. ಒಂದು ದಿನವೂ ಕೂಡ ಓಡಿ ಹೋಗುವುದಿಲ್ಲ. ಒಂದೇ ಒಂದು ಕಾರಣ, ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯಪಡಿಸುತ್ತಾ ಇದೆ. ನನ್ನಲ್ಲಿ ಕ್ರಿಸ್ತನ ಪ್ರೀತಿ ಇರುವುದೇ ಆದರೆ ಒಂದು ದಿನವೂ ಕೂಡ ನಾನು ಆತನನ್ನು ತಿರಸ್ಕರಿಸುವುದಿಲ್ಲ. ಏನೇ ನಡೆದರೂ ಕೂಡ ತಿರಸ್ಕರಿಸುವುದಿಲ್ಲ. ಅಷ್ಟೇನೆ. ಆ ತೀರ್ಮಾನಕ್ಕೆ ಬರಬೇಕು. ನಾನು ಅಂದುಕೊಂಡಿದ್ದು ನಡೆಯುವುದಿಲ್ಲ, ಕೆಲವು ಸಮಯದಲ್ಲಿ ನಡೆಯುವುದಿಲ್ಲ. ಅಷ್ಟೇನೆ. ನಾನು ಕೇಳಿದ್ದು ಸಿಗುವುದಿಲ್ಲ. ಅಷ್ಟೇನೆ, ಕೆಲವು ಸಮಯದಲ್ಲಿ ಸಿಗುವುದಿಲ್ಲ. ನಾನು ಎದುರು ನೋಡಿದಂತಹ ಸ್ಥಿತಿ ಇರುವುದಿಲ್ಲ. ಪರವಾಗಿಲ್ಲ, ಹಾಗೆ ಇರಲಿ. ಇದಕ್ಕಾಗಿ ನಾನು ಯೇಸುವಿನ ಹತ್ರ ಬರಲಿಲ್ಲ. ಯೇಸು ನನಗೋಸ್ಕರವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು. ನಾನು ಅದಕ್ಕಾಗಿ ಬಂದಿದ್ದೇನೆ. ನಾನು ಎಕ್ಸ್ಪೆಕ್ಟೇಷನ್ ಇಂದ ಬಂದಿಲ್ಲ, ನಾನು ಲವ್ ಇಂದ ಬಂದಿದ್ದೇನೆ ದೇವರ ಹತ್ರ. ಆ ಪ್ರೀತಿಯು ಕ್ರಿಸ್ತನನ್ನು ನನ್ನಿಂದ ಅಗಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ನಡೆದರೂ ಸರಿ, ಏನೇ ಸಿಕ್ಕಿದರೂ ಸರಿ, ಸಿಗದೇ ಇದ್ದರೂ ಸರಿ, ಆಶೀರ್ವದಿಸಲ್ಪಟ್ಟರೂ ಸರಿ, ಆಶೀರ್ವದಿಸಲ್ಪಡದೇ ಇದ್ದರೂ ಸರಿ, ನನ್ನನ್ನು ಹೊಗಳಿ ಮಾತನಾಡಿದರೂ ಸರಿ, ಕೆಳಗೆ ತಳ್ಳಿದರೂ ಸರಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಯಾಕೆ ಅವನು ತಿರಸ್ಕರಿಸಿದ? ಪ್ರಕಟಣೆ ಹೊಂದಿದಂತವನೇ, ಪ್ರಧಾನವಾದ ಶಿಷ್ಯನೇ, ನೆಕ್ಸ್ಟ್ ಗಾಡ್ಸ್ ಪ್ಲಾನ್ ಅಲ್ಲಿ ಇರುವಂತವನೇ. ಆದ್ರೆ ದಿಢೀರೆಂಬುದಾಗಿ ಒಂದು ದಿನ ಓಡಿ ಹೋದ. ಆ ಪ್ಲಾನು ಪೌಲನಿಗೆ ಟ್ರಾನ್ಸ್ಫರ್ ಆಯಿತು. ಯಾಕೆ ಬದಲಾಯಿತು? ಅವನಿಂದ ದೇವರನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ಅವನು ಬಾಯಿ ತೆರೆದು ಹೇಳುತ್ತಾನೆ, ದೇವರ ಹತ್ರ ದೊಡ್ಡದಾಗಿ ಹೇಳಿಲ್ಲ, ದೇವರೇ ನನ್ನನ್ನು ನಂಬಿ ಎಂಬುದಾಗಿ ಆ ರೀತಿಯಾಗೆಲ್ಲ ಹೇಳಿಲ್ಲ. ಒಂದು ದಿನ ಬಂತವನು ಎಲ್ಲವನ್ನು ಆಕ್ಷನ್ ಅಲ್ಲಿ ತೋರಿಸುತ್ತಾನೆ. ಅವನು ಆಕ್ಷನ್ ಅಲ್ಲಿ ತೋರಿಸುತ್ತಾನೆ. ದೇವರು ಅದನ್ನೇ ನಿಮ್ಮಿಂದ ನನ್ನಿಂದ ಎದುರು ನೋಡುತ್ತಾರೆ. ಇವತ್ತು ನಾವು ಕ್ರಿಸ್ತನನ್ನು ಹೇಗೆ ಅರಿತುಕೊಂಡಿದ್ದೇವೆ? ಅವರು ಕೇಳುತ್ತಾರೆ, ನನ್ನನ್ನು ಜನರು ಏನೆಂದು ಕರೆಯುತ್ತಾರೆ? ಒಂದು ಗುಂಪು ಅರಸನಾಗಿ ಹುಡುಕಿ ನೋಡಿತು. ಒಳಗೆ ಹೋದರೆ ಅವರಿಗೆ ಸಂತೋಷವೇ ಇಲ್ಲ. ಒಂದು ಗುಂಪು ಲೋಕದ ಪಾಪವನ್ನು ನಿವಾರಿಸುವಂತ ಯಜ್ಞದ ಕುರಿಯಾಗಿ ನೋಡಿತು, ಆದರೆ ಹಿಂಬಾಲಿಸುವುದಕ್ಕೆ ರೆಡಿಯಾಗಿ ಇಲ್ಲ. ಒಂದು ಗುಂಪು ಪ್ರಾಣವನ್ನೇ ಕೊಡುತ್ತೇನೆ ಅಂತ ಹೇಳಿತು, ಆದರೆ ಪ್ರಾಣವನ್ನೆಲ್ಲ ತಿರಸ್ಕರಿಸುವುದಕ್ಕೆ ರೆಡಿಯಾಯಿತು. ಆದರೆ ನಾನು ಇದಕ್ಕೆ ಹಾಗೆ ಆಪೋಸಿಟ್ ಆದ ಗುಂಪು. ನಾನು ಗುರುತುಗಳನ್ನು ಕಂಡು ಸಂತೋಷ ಪಡುವನಲ್ಲ, ಕ್ರಿಸ್ತನನ್ನು ಕಂಡು ಸಂತೋಷ ಪಡುತ್ತೇನೆ. ನಾನು ಯಜ್ಞದ ಕುರಿಯಾದ ಆತನ ಹಿಂದೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ಬಂದೆ. ಬರೀ ಆಶೀರ್ವಾದಕ್ಕಾಗಿ ಬರಲಿಲ್ಲ. ಶಿಲುಬೆಯನ್ನು ತೆಗೆದುಕೊಂಡು ಕಲ್ವಾರಿಗೆ ಹೋಗುವುದಕ್ಕಾಗಿ ಬಂದಿದ್ದೇನೆ. ಕಡೆಯದಾಗಿ, ನಾನು ಕೇವಲ ಬಾಯಿಯಿಂದ ಮಾತ್ರ ಕ್ರಿಸ್ತನನ್ನು ಹೊಗಳುವವನು ಮಾತ್ರವಲ್ಲ, ಕ್ರಿಯೆಯಲ್ಲಿ ಕ್ರಿಸ್ತನಿಗೋಸ್ಕರವಾಗಿ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ. ಹಾಲೆಲೂಯ. ಈಗ ನೀವು ಕೂಡ ಕೇವಲ ಬಾಯಿಂದ ಹೇಳಿದ್ರೆ ಪ್ರಯೋಜನವಿಲ್ಲ. ಕೇಳುದ್ರಲ್ಲ ಸಂದೇಶ, ಕಡೆಯ ಪಾಯಿಂಟ್ ಕೇಳುದ್ರಲ್ಲ. ಈಗ ನಾಳೆ ಒಂದು ಪರಿಸ್ಥಿತಿ ಬರುವಾಗ ಎಷ್ಟು ಜನ ಗುಣುಗುಟ್ಟುವಂತ ಅನುಭವ ಬರುತ್ತದೆ. ಐಗುಪ್ತದಲ್ಲಿ 10 ಅದ್ಭುತಗಳನ್ನು ಮಾಡಿದಾಗ ಅವರಿಗೆ ದೊಡ್ಡದಾಗಿ ಇತ್ತು. ಕೆಂಪು ಸಮುದ್ರ ವಿಭಾಗಿಸುವಾಗ ದೊಡ್ಡದಾಗಿ ಇತ್ತು. ಮನ್ನಾ ಬರುವಾಗ ದೊಡ್ಡದಾಗಿ ಇತ್ತು. ನಡುವೆ ಗುಣುಗುಟ್ಟುವಿಕೆ. ಸ್ವಲ್ಪ ಒಂದು ದಿನ ಮಾತ್ರ ಆಹಾರ ಇಲ್ಲ. 2ನೇ ತಿಂಗಳು 15ನೇ ತಾರೀಕು ಒಂದು ತಿಂಗಳು ಆಹಾರ ಇತ್ತು. 2ನೇ ತಿಂಗಳು ಮನ್ನಾ ಸ್ವಲ್ಪ ಕಡಿಮೆ ಆಯಿತು. ಕೂಡಲೇ ಗುಣುಗುಟ್ಟುವಿಕೆ. ನೀರು ಗುಣುಗುಟ್ಟುವಿಕೆ. ನಾನ್ ವೆಜಿಟೇರಿಯನ್ ಗುಣುಗುಟ್ಟುವಿಕೆ. ಹೋಗುವ ಪ್ರಯಾಣದಲ್ಲಿ ಗುಣುಗುಟ್ಟುವಿಕೆ. ಎಲ್ಲದರಲ್ಲೂ ಕೂಡ ಗುಣುಗುಟ್ಟುವಿಕೆ. ಇವತ್ತು ದೇವರು ನಮ್ಮನ್ನು ಕರೆದದ್ದು ಯಾತಕ್ಕಾಗಿ? ಪ್ರಯಾಣ ಒಂದು ವೇಳೆ ಕಠಿಣವಾಗಿರಬಹುದು. ಹೊರುವಂತವರು ಒಬ್ಬರಿದ್ದಾರೆ. ಯಾವುದೇ ಪರಿಸ್ಥಿತಿ ಬೇಕಾದರೂ ಇರಲಿ, ಪೋಷಿಸುವಂತವರು ಒಬ್ಬರಿದ್ದಾರೆ. ವಿರೋಧಿಗಳು ಎಷ್ಟೇ ಬೇಕಾದರೂ ಬರಲಿ, ಜಯ ಕೊಡುವಂತ ದೇವರೊಬ್ಬರಿದ್ದಾರೆ. ಪ್ರಯಾಣದಲ್ಲಿ ಅದು ಒಂದು ವೇಳೆ ಅಡವಿಯೋ ಅಥವಾ ಒಂದು ವೇಳೆ ಮರುಭೂಮಿಯೋ ಅಥವಾ ಸಮೃದ್ಧಿ ಸ್ಥಳವೋ ಯಾವುದು ಬೇಕಾದರೂ ಇರಲಿ, ನಮ್ಮನ್ನು ಡೆಸ್ಟಿನೇಷನ್ಗೆ ಸೇರಿಸುವಂತವರೊಬ್ಬರಿದ್ದಾರೆ. ಹಾಲೆಲೂಯ. ನಾವು ಅವರನ್ನು ಹಿಂಬಾಲಿಸುತ್ತಿದ್ದೇವೆ. ನಾವು ಆತನ ಹಿಂದೆ, ಯಜ್ಞದ ಕುರಿಯಾದ ಆತನ ಹಿಂದೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೂ ಸರಿ, ಅದಕ್ಕೂ ರೆಡಿ. ಅರಸನಾಗಿ ಒಳಗೆ ಹೋಗಿ ನೋಡುವುದಕ್ಕೂ ರೆಡಿ. ನಾವು ಅವರೊಂದಿಗೂ ಸಾಯುವುದಕ್ಕೂ ರೆಡಿ. ಹಾಲೆಲೂಯ. ಅವನೇ ಕ್ರಿಸ್ತನನ್ನು ನಿಜವಾಗಿ ಅರಿತಂತವನು. ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಎದ್ದು ನಿಲ್ಲೋಣವ. ನಾನು ಕ್ರಿಸ್ತನನ್ನು ಹೇಗೆ ಅರಿತಿದ್ದೇನೆ? ಬರೀ ಗುರುತುಗಳಿಗಾಗಿ, ಗುರುತಿನಿಂದ ಸಂತೋಷ, ದೇವರು ಕೊಡುವಂತ ಆಶೀರ್ವಾದಕ್ಕಾಗಿ, ಅಥವಾ ದೇವರು ನನ್ನ ಅವಶ್ಯಕತೆಗಳನ್ನು ಸಂಧಿಸುವಾಗ ಆ ವಿಷಯದಲ್ಲಿ ಮಾತ್ರ ನಾನು ಸಂತೋಷ ಪಡುವವನಾಗಿದ್ದೇನಾ? ಒಂದು ವೇಳೆ ಅವಶ್ಯಕತೆ ಸಂಧಿಸಲ್ಪಡದೇ ಇದ್ದರೂ ನಾನು ಕ್ರಿಸ್ತನನ್ನು ನೋಡಿ ಸಂತೋಷ ಪಡುತ್ತೇನೆ. ಕ್ರಿಸ್ತನು ಎಲ್ಲಿದ್ದಾರೆ? ಮುಂದಾಗಿ ಹೋಗಿದ್ದಾರೆ. ಕ್ರಿಸ್ತನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದಾರೆ. ಕ್ರಿಸ್ತನು ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಕ್ರಿಸ್ತನನ್ನು ನೋಡಿ ಸಂತೋಷ ಪಡುತ್ತೇನೆ.
3 ದಿನ ಕ್ರಿಸ್ತನು ಕಾಣಲಿಲ್ಲ, ನಾನು ಸಂತೋಷ ಪಡುತ್ತೇನೆ. 1 ದಿನ ಕ್ರಿಸ್ತನು ನನ್ನನ್ನು ಕರೆದೊಯ್ಯುತ್ತಾನೆ. ನಾನು ಕ್ರಿಸ್ತನನ್ನು ನೋಡಿ ಸಂತೋಷ ಪಡುವಂತವನು, ಸೂಚಕ ಕಾರ್ಯವನ್ನು ನೋಡಿ ಸಂತೋಷ ಪಡುವಂತವನಲ್ಲ. ಆ ರೀತಿಯಾದ ತೀರ್ಮಾನ. 2ನೇದಾಗಿ, ಅವರ ಹಿಂದೆ ಎಲ್ಲೇ ಹೋಗುವುದಕ್ಕೂ ಅವರ ಹಿಂಬಾಲಿಸುವುದಕ್ಕೂ ನಾನು ರೆಡಿಯಾಗಿದ್ದೇನೆ. ಅವರು ನನ್ನನ್ನು ಅಡವಿಗೆ ಕರೆದುಕೊಂಡು ಹೋಗಿ ಹೇಳಿಕೊಟ್ಟರೂ ಸರಿ, ಅವರು ನನ್ನನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸಿ ಕಿರೀಟವನ್ನಿಟ್ಟು ಹೇಳಿಕೊಟ್ಟರೂ ಸರಿ, ಇಲ್ಲವಾ ಗೆತ್ಸೆಮನೆ ತೋಟಕ್ಕೆ ಕರೆದುಕೊಂಡು ಹೋಗಿ ಜೊತೆಗೆ ಪ್ರಾರ್ಥಿಸು ಅಂತ ಹೇಳಿದ್ರೂ ಸರಿ, ಅವರು ನನ್ನನ್ನು ಎಲ್ಲೇ ಕರೆದುಕೊಂಡು ಹೋದರೂ ಅವರ ಹಿಂಬಾಲಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಕಡೆಯದಾಗಿ, ನಾನು ಕೇವಲ ಬಾಯಿಂದ ಮಾತ್ರವಲ್ಲ, ನನ್ನ ಹೃದಯವು ದೂರವಾಗಿ ಇರುವುದಿಲ್ಲ. ನನ್ನೊಳಗೆ ಆತನ ಕುರಿತಾದ ಸಂತೋಷ ಹೊರಬರುತ್ತದೆ. ಅಂತಹ ಒಂದು ತೀರ್ಮಾನ. ಆ ರೀತಿಯಾಗಿ ದೇವರಿಗೆ ಒಬ್ಬ ಶಿಷ್ಯನಾಗಿ, ದೇವರು ಬಯಸುವಂತ ಆತ್ಮಿಕ ಜೀವಿತ ಒಪ್ಪಿಸಿಕೊಡೋಣ ದೇವರ ಸಮ್ಮುಖದಲ್ಲಿ. ಈಗ ನೀವು ಬಾಯಿಂದ ಘನಪಡಿಸಬೇಡಿರಿ. ಇಷ್ಟೊಂದೆಲ್ಲ ಕೇಳಿ ಕ್ರಿಸ್ತನಿಗೋಸ್ಕರವಾಗಿ ನಿಜವಾಗಿಯೂ ಬಾಯಿಂದ ಘನಪಡಿಸಬೇಡಿರಿ. ಅವರೇ ಹೇಳುತ್ತಾರೆ, ಅವರು ಬಾಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಹೃದಯ ದೂರವಾಗಿ ಇದೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರಾತ್ಮನೆ, ನಿಮ್ಮ ಕೃಪೆಯ ಕೆಳಗೆ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಕೃಪೆಯುಳ್ಳ ಕರಗಳು ನಮ್ಮನ್ನು ನಡೆಸಲಿ. ಸರ್ವಶಕ್ತನಾದ ನಮ್ಮ ತಂದೆಯು, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಒಂದೊಂದು ದಿನವೂ ನಿಮ್ಮನ್ನು ದೃಷ್ಟಿಸಿ ನೋಡುವವರಾಗಿ, ನಿಮ್ಮನ್ನು ಹಿಂಬಾಲಿಸುವವರಾಗಿ, ನಿಮಗೆ ದೇವರೇ ಕೇವಲ ನಮ್ಮ ಬಾಯಿಂದ ಮಾತ್ರವಲ್ಲ, ನಮ್ಮ ಜೀವಿತದಿಂದ ನಿಮ್ಮೊಂದಿಗೆ ಪ್ರಯಾಣಿಸುವವರಾಗಿ, ನಿಮಗೋಸ್ಕರವಾಗಿ ಬಾಳುವುದಕ್ಕೂ ಸಾಯುವುದಕ್ಕೂ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ದೇವರೇ. ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಪ್ಪ. ನೀವೇ ನಿಮ್ಮ ಹತೋಟಿಗೆ ತೆಗೆದುಕೊಳ್ಳಿರಿ, ಮಾರ್ಗ ನಡೆಸಿರಿ, ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಈ ವಾಕ್ಯವು ಶಿಷ್ಯರಂತೆ ರೂಪಿಸಲ್ಪಡುವುದಕ್ಕಾಗಿ ಬೇರೂರಲಿ ಅಪ್ಪ. ನಿಮ್ಮ ಮಹಿಮೆಯು ಒಬ್ಬೊಬ್ಬರನ್ನು ಆವರಿಸಲಿ. ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.